ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ 15-16 ವರ್ಷದ ಹಿಂದೆ ದೊಡ್ಡ ನ್ಯೂಸ್ ಆಗೋಗತ್ತೆ. ಎಲ್ಲರಿಗಿಂತ ಹೆಚ್ಚಾಗಿರ್ತಕ್ಕಂಥ ಸಂಪತ್ತು. ಇಡೀ ಪ್ರಪಂಚದಲ್ಲಿರುವ 2 ಅತಿ ಶ್ರೀಮಂತ ದೇವಸ್ಥಾನಗಳ ಸಂಪತ್ತನ್ನು ಸೇರಿಸಿದ್ರೂ ಕೂಡ ಈ ಸಂಪತ್ತಿನ ಕಾಲ್ಭಾಗಕ್ಕೂ ಬರಲ್ವಾ ಅನ್ನೋಷ್ಟು ಸಂಪತ್ತು ಇದರಲ್ಲಿದೆ ಅನ್ನೋದು ಗೊತ್ತಾಗೋದು. ಟಿ.ಪಿ. ಸುಂದರರಾಜನ್ ಅನ್ನುವಂತ ಅರ್ಚಕರೊಬ್ರು ಗೌರ್ಮೆಂಟ್ ಒಂದು ಲೆಟರ್ನ ಬರೀತಾರೆ. ಇಲ್ಲಿರೋ ಸಂಪತ್ತು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿ ಅಂತ. ಎಂತೆಂತ ರೋಮಾಂಚನಕರವಾದ ವಿಷಯ ಹೊರಬರುತ್ತೆ ಅಂತಂದ್ರೆ, ಇವತ್ತಿಗೂ ಹಲವಾರು ರಹಸ್ಯಗಳು ನಿಗೂಢವಾಗಿ ಉಳಿದಿದೆ. ಇವತ್ತಿಗೂ ನಾವಲ್ಲಿ ಹೋಗಿ ನೋಡಿದ್ರೆ ಬೇರೆ ದೇವಸ್ಥಾನಗಳ ತರ ಪೂರ್ತಿ ಒಂದೇ ದರ್ಶನದಲ್ಲಿ ದೇವರ ಮೂರ್ತಿ ನಮ್ಗೆ ಕಾಣೋದಿಲ್ಲ. 3 ದ್ವಾರದಲ್ಲಿ ಭಗವಂತ ನಮಗೆ ದರ್ಶನ ಕೊಡ್ತಾರೆ. ಕೃಷ್ಣ, ನಾರಾಯಣ, ವೆಂಕಟೇಶ್ವರನ ನೋಡೋ ತರದೊಂದು ಆ ಕೆತ್ತನೆ ಇಲ್ಲಿ ಇಲ್ಲ. ಯಾಕಂದ್ರೆ ಇದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವ ವಿಗ್ರಹ ಅಲ್ಲ. ಇದು 12,008 ಸಾಲಿಗ್ರಾಮಗಳನ್ನ ನೇಪಾಳದಿಂದ ತಂದು ಅದಕ್ಕೊಂದು ಗುಪ್ತವಾದ ಒಂದು ಅಂಟು ತರ ಮಾಡಿ ಲೇಹಗಳನ್ನು ಉಪಯೋಗಿಸ್ಕೊಂಡು ಆ ಒಂದು ಮೂರ್ತಿಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಕೆಲವೊಂದು ಕಥೆಗಳಲ್ಲಿ ಇದೆ. 6 ದ್ವಾರಗಳಲ್ಲಿ B1 ಬಿಟ್ಟು ಎಲ್ಲ ಓಪನ್ ಮಾಡಿದ್ದಾರೆ. ಹೌದು, ಬಿಯಲ್ಲೇ ಅತ್ಯಂತ ಗಾಢವಾದ ರಹಸ್ಯ ಇರೋದು, ನಿಗೂಢತೆ ಇರೋದು, ಭಯ ಇರೋದು, ಅಧ್ಯಾತ್ಮ ಇರೋದು. ಈಗ ಎಲ್ಲಾನು ಓಪನ್ ಮಾಡಿದಂತವ್ರು B ಯಾಕೆ ಓಪನ್ ಮಾಡ್ಲಿಲ್ಲ? ಅದನ್ನ ಬೇಯಿಸಿ ಒಳಗೆ ಹೋದಾಗ ಇವ್ರಿಗೊಂದೇನೋ ನಿಗೂಢವಾದ ಜ್ವರ ಬಂತಂತೆ. ಏನೋ ನಿರ್ದಿಷ್ಟವಾದ ಕಾಯಿಲೆ ಅಲ್ಲ, ಸ್ವಲ್ಪ ದಿನಕ್ಕೆ ತೀರ್ಕೊಂಡ್ಬಿಟ್ರಂತೆ. ಸುಂದರರಾಜನ್ ಪತ್ರ ಬರೆದಿದ್ರಲ್ಲ 2011 ನಲ್ಲಿ, ಆ ವ್ಯಕ್ತಿ ನಿಗೂಢವಾದ ಒಂದು ಸಣ್ಣ ಜ್ವರದ ರೀತಿ ಬಂದು ಕೆಲವೇ ದಿನಗಳಲ್ಲಿ ಸತ್ತು. ಆ ದ್ವಾರದ ಮೇಲೆ 2 ಸರ್ಪಗಳ ಚಿತ್ರೀಕರಣ ಇದೆ ಅಂತ ಹೇಳ್ತಾರೆ. ಸೊ ಇದು ನಾಗಪಾಶ, ನಾಗಬಂಧ ಅಂತ ಹೇಳ್ತಾರೆ. ಕೆಲವೊಂದು ನಿರ್ದಿಷ್ಟವಾದ ಮಂತ್ರಗಳನ್ನ ಬಳಸ್ಕೊಂಡು ನಾಗನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಬಂಧನವನ್ನ ಮಾಡಿರ್ತಾರೆ, ಒಳಗಡೆ ಹೋಗಕ್ಕಾಗಲ್ಲ ಅನ್ನೋ ತರ. ಇದನ್ನ ಯಾರು ಭೇದಿಸಿ ಒಳಗಡೆ ಹೋಗ್ಬೋದು ಅಂದ್ರೆ, ಗರುಡನಿಗೆ ಸಂಬಂಧಪಟ್ಟ ಆ ನಿರ್ದಿಷ್ಟವಾದ ಮಂತ್ರಗಳನ್ನ ಸಿದ್ಧಿಸ್ಕೊಂಡಿರ್ತಾರೋ ಅವರು ಮಾತ್ರ ಅಲ್ಲಿ ಕೂತು ಪಠನೆ ಮಾಡೋಕ್ಕೆ ಸಾಧ್ಯ. ಯಾಕೆ ಇಷ್ಟು ವರ್ಷಗಳ ಕಾಲ ಗೊತ್ತಾಗಿಲ್ಲ ಅಂತಂದ್ರೆ, ಈ ಜವಾಬ್ದಾರಿಯನ್ನ ರಾಜಮನೆತನದವ್ರಿಗೆ ವಹಿಸಿರ್ತಾರೆ. ಈ ABCD ಮೊದಲು A ಡೋರ್ನ ಓಪನ್ ಮಾಡ್ತಾರೆ. ಅಲ್ಲಿ ಸಿಕ್ಕದಂತಹ ಸಂಪತ್ತನ್ನ ವರ್ಣನೆ ಮಾಡ್ತಾ ಹೋದ್ರೆ ಈ ತರನೂ ಸಂಪತ್ತನ್ನ ಕಲ್ಪನೆ ಮಾಡ್ಕೊಳ್ಬಹುದಾ ಅಂತ ನಮಗೆ ಅನ್ಸುತ್ತೆ. ಲಕ್ಷ ಕೇವಲ ಚಿನ್ನದ ನಾಣ್ಯಗಳೇ ರಾಶಿನೇ ಇದೆಯಂತೆ. 18 ಅಡಿ ಉದ್ದದ ಚಿನ್ನದ ಹಾರಗಳಿದೆಯಂತೆ. ಗೇಟ್ ಸಿಗ್ ಹೋಗ್ತೀನಿ ನಾನೀಗ. ಆಸನ ಇದೆಯಂತೆ, ಸಿಂಹಾಸನ ತರ ಚಿನ್ನದಲ್ಲಿ ಮಾಡಿರೋದು, ಪೂರ್ತಿ ಅಲಂಕಾರ ಮಾಡೋದು ವಜ್ರಗಳಲ್ಲಿ. ತೆಂಗಿನಕಾಯಿಗಳು, ಚಿನ್ನದ ತೆಂಗಿನಕಾಯಿ ಇದೆಯಂತೆ. 4ನೇ ಇದಕ್ಕೆ ಹೋದಾಗ ಎಷ್ಟೋ ಜನ ದಾನ ಮಾಡಿದ್ರಲ್ಲ, ಅದು ಎಲ್ಲ ಪತ್ರಗಳಿದೆಯಂತೆ. ಇನ್ನು ಕೊನೆಯದ್ರಲ್ಲಿ ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ, ವಾವ್, ಏನಂತ ಹೇಳಿ ಅದು, ಇದೊಂದು ಮಿಸ್ಟ್ರಿ, ಸ್ಪಿರಿಚುಯಾಲಿಟಿ, ಸೈನ್ಸ್ ಬಹಳಷ್ಟು ಇನ್ವಾಲ್ವ್ ಆಗಿದೆ ಅಂತ ಒಂದು ಅದ್ಭುತವಾದಂಥ ದೇವಾಲಯದ ರಹಸ್ಯ. ಅದೇನೇ ಅನಂತ ರಹಸ್ಯ. ಎಸ್, ಇವತ್ತು ನಾವು ಮಾತಾಡ್ತಿದ್ದೀವಿ ಅನಂತ ಪದ್ಮನಾಭ ಸ್ವಾಮಿ ದೇವರ ಕುರಿತಾದಂಥ, ದೇವಸ್ಥಾನದ ಕುರಿತಾದಂಥ ಬಹಳಷ್ಟು ವಿಚಾರಗಳು. ಬನ್ನಿ, ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಪೂರ್ವಿ ಜಯರಾಜರು. ನಮಸ್ತೆ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಕಾಣ್ತಿದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ನಾವು ಕೇರಳದಲ್ಲಿರೋ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅಂಡ್ ಇದು ಕೇರಳ ಸಾರಿ ಅನ್ಸುತ್ತಲ್ಲ, ಕೇರಳ. ಹೌದು ಸರ್, ಆ ಶೈಲಿಯಲ್ಲಿ ಅವ್ರ ವೈಟ್ ಕಾಂಬಿನೇಷನ್ ಸಾರಿ ತುಂಬಾ ಇಷ್ಟ, ಅದಕ್ಕೊಂದು ಹಿನ್ನೆಲೆನೇ ಇದೆ. ಸೊ ನಾನು ಅನ್ಕೊಳ್ತಾ ಇದ್ದೆ, ಅನಂತ ಪದ್ಮನಾಭ ಸ್ವಾಮಿ ಅಂದಾಗ ನಿಮ್ಮಲ್ಲಿರೋ ಅನಂತ ಕುತೂಹಲ, ನನ್ನೊಳಗಿರುವ ಅನಂತ ಉತ್ಸಾಹ ಪ್ರೇಕ್ಷಕರಲ್ಲಿ ಅನಂತ ಆನಂದವನ್ನ ಉದ್ಭವ ಮಾಡಿ ನಮ್ಮೆಲ್ಲರಿಗೂ ಅನಂತನ ದರ್ಶನವನ್ನ ನಮ್ಮ ಆಸೆಯ ಮೂಲಕ ಕೊಡೋಗಾಗ್ಲಿ ಅಂತ ಬೇಡ್ಕೊಳ್ಳೋಣ ಅಂತ. ನಾನೀಗ ರೀಸೆಂಟ್ ಆಗಿ 1.5 ತಿಂಗಳ ಮುಂಚೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇದಕ್ಕೆ ಮುಂಚೆ ಕೂಡ ನಾನು ಹೋಗಿದ್ದೀನಿ, ಬಟ್ ಈ ಸಾರಿ ನಾನು ದೇವಸ್ಥಾನ ನಾನು ನೋಡಿದ ರೀತಿ ನನಗೇನೋ ಈ ಸಾರಿ ಮಾತ್ರ ಭಗವಂತನ ದರ್ಶನ ಆಗಿದ್ದಾಗ್ಲಿ, ಟೆಂಪಲ್, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಸೈನ್ಸ್ ಅಂಡ್ ಅನಂತ ಸಂಪತ್ತು, ನಾಗಬಂಧ ಸಿಕ್ಕಾಪಟ್ಟೆ ತಿಳ್ಕೊಳ್ಳೋದಿದೆ ನಿಮ್ಮಿಂದಾನೆ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್, ಇಟ್ಸ್ ಅ ಬ್ಲೆಸ್ಸಿಂಗ್. ಅಂಡ್ ಆ ಅನಂತ ಪದ್ಮನಾಭನ್ ಬಗ್ಗೆ ಮಾತಾಡೋದು ಅಂದ್ರೆ ಅದು ಪರಮಾನಂದ. ನೀವು ಗಮನಿಸಿರಬಹುದು, ನಾರಾಯಣ ಅಂದ ತಕ್ಷಣ ಒಂದು ವಿಶೇಷ ಆನಂದ ಉದ್ಭವ ಆಗುತ್ತೆ. ಆ ಮಹಾಲಕ್ಷ್ಮಿ ಎದೆಯಲ್ಲಿ ಕೂತ್ಕೊಂಡು ಆಲ್ರೆಡಿ ಆ ಸಂಭ್ರಮ ಪಡ್ತಾ ಇರ್ತಾರೆ. ಅದೇ ತರ ಇದೊಂದು ತುಂಬಾನೇ ಆನಂದಕರವಾದ ಸಂಗತಿ. ಸೊ ಥ್ಯಾಂಕ್ ಯು ಫಾರ್ ದಿ ಇನ್ವೈಟ್, ರಿಯಲಿ ಆನರ್. ಎಸ್ಪೆಷಲಿ ವಿಷ್ಣು ಅವತಾರಗಳು ಅಂತ ನೋಡಕ್ ಹೋದಾಗ ಕೃಷ್ಣ ಆಗ್ಬೋದು, ವಿಷ್ಣು ಅಥವಾ ವಿಷ್ಣುವಿನ ವಿವಿಧ ರೂಪಗಳಲ್ಲಿ ಭಗವಂತನಿಗೆ ಯಾವಾಗ್ಲೂ ಹೀಸ್ ಅಲಂಕಾರ ಪ್ರಿಯ. ಹೌದು, ಅವರಿಗೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ಕೊಬೇಕಂತೆ.
ಅಂಡ್ ಇನ್ಫ್ಯಾಕ್ಟ್ ನಾನು ಇದಕ್ಕೆ ವೃಂದಾವನಕ್ಕೆ ಹೋದಾಗ ಕೂಡ ಗೋವರ್ಧನ ಪರಿಕ್ರಮ ಮಾಡೋ ಟೈಮಲ್ಲಿ ಕತ್ತಿಗೆ ಹಾರ ಹಾಕಿ ಹೌದು ನೀಟಾಗಿ ನಾವು ರೆಡಿಯಾಗಿ ಪರಿಕ್ರಮ ಕೂಡ ಮಾಡಿದ್ವಿ. Absolutely. ಅನಂತ ಪದ್ಮನಾಭ ಸ್ವಾಮಿ ಎಸ್ ದೇವಸ್ಥಾನ ದೇವಾಲಯ ಏನಿದೆ ಅಲ್ಲ ಕೇರಳದಲ್ಲಿ, ಈ ದೇವಸ್ಥಾನ ಸುದ್ದಿಯಾಗಿದ್ದು ಕಳೆದ ಒಂದು ಒಳ್ಳೆ 15 ವರ್ಷ, ಹೌದು ಕರೆಕ್ಟ್ ಆಗಿ 15-16 ವರ್ಷದ ಹೌದು. ಹಿಂದೆ ದೊಡ್ಡ ನ್ಯೂಸ್ ಆಗೋಗತ್ತೆ. ಎಸ್ ಅಲ್ಲಿ ತನಕ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ದೊಡ್ಡ ದೇವಸ್ಥಾನ ಇರ್ತಕ್ಕಂಥ ಹೌದು. ಹಿಸ್ಟ್ರಿ, ಎಲ್ಲದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸಂಪತ್ತು. ಎಸ್ ಅಂಡ್ ಭಾರತ ದೇಶದಲ್ಲೇ ಅದು ಶ್ರೀಮಂತ ದೇವಾಲಯ. ಅದು ಎಸ್ ಇಡೀ ವಿಶ್ವದಲ್ಲೂ ಕೂಡ ಒನ್ ಆಫ್ ದ ಅಬ್ಸಲ್ಯೂಟ್ಲಿ. ದೊಡ್ಡ ನಮಗೆ ದೇವಾಲಯ. ಭಾರತದಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂದ್ರೆ ಯೂಶಲಿ ತಿರುಪತಿ ಅಂತ ಅನ್ಸೋದು. ತಿರುಪತಿ, ಆಮೇಲೆ ಶಿರ್ಡಿ ಅಂತೇನೆ ಬರ್ತದೆ. ಅಬ್ಸಲ್ಯೂಟ್ಲಿ. ಆದ್ರೆ 2011 ಹೊರಬಂದ ಸುದ್ದಿ ಹೇಗಿತ್ತಪ್ಪ ಅಂದ್ರೆ, ಇಡೀ ಪ್ರಪಂಚದಲ್ಲಿರುವ 2 ಅತಿ ಶ್ರೀಮಂತ ದೇವಸ್ಥಾನಗಳ ಸಂಪತ್ತನ್ನು ಸೇರಿಸಿದ್ರೂ ಕೂಡ ಈ ಸಂಪತ್ತಿನ ಕಾಲ್ಭಾಗಕ್ಕೂ ಬರಲ್ವಾ ಅನ್ನೋಷ್ಟು ಸಂಪತ್ತು ಇದರಲ್ಲಿದೆ ಅನ್ನೋದು ಗೊತ್ತಾಗೋಯ್ತು. ಈ ರಹಸ್ಯ ಹೇಗೆ ಹೊರಗಡೆ ಬಂತು ಅನ್ನೋದು ತುಂಬಾ ರೋಮಾಂಚನಕರವಾದ ವಿಷಯ. ಆ ದೇವಸ್ಥಾನದಲ್ಲೇ ಅಂದರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲೇ ಟಿ.ಪಿ. ಸುಂದರರಾಜನ್ ಅನ್ನುವಂಥ ಅರ್ಚಕರೊಬ್ರು ಗೌರ್ಮೆಂಟ್ಗೆ ಒಂದು ಲೆಟರ್ನ ಬರೀತಾರೆ. ಇಲ್ಲಿರೋ ಸಂಪತ್ತು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿ ಅಂತ. ಅಲ್ಲೊಂದು ದೊಡ್ಡ ಸ್ಫೋಟ ಆಗುತ್ತೆ. ಏನ್ ಸಂಪತ್ತು, ಎಲ್ಲಿದೆ ಸಂಪತ್ತು ಅಂತ ಹೇಳಿ ಗೌರ್ಮೆಂಟ್ ಅವರು ಒಂದು ಟೀಮನ್ನ ಅದಕ್ಕೆ ಅಂತ ಅಸೈನ್ ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ. ಎಸ್. ಇದು ಆಡಿಟ್ ಮಾಡಕ್ ಶುರು ಮಾಡುತ್ತೆ. ಅಲ್ಲಿ ಎಂತೆಂಥ ರೋಮಾಂಚನಕರವಾದ ವಿಷಯ ಹೊರಬರುತ್ತೆ ಅಂತಂದ್ರೆ, ಇವತ್ತಿಗೂ ಹಲವಾರು ರಹಸ್ಯಗಳು ನಿಗೂಢವಾಗಿ ಉಳಿದಿದೆ. ಈಗ ಆ ಸಂಪತ್ತದೆಲ್ಲ ಹೇಳಕ್ಕಿಂತ ಮುಂಚೆ ಎಸ್ ಮೊದಲನೇದಾಗಿ ಆ ದೇವಾಲಯದ ವಿವರಣೆ ಮಾಡುವುದು. ಎಸ್ ಖಂಡಿತ. ಯಾಕಂದ್ರೆ ಒಂದು ದೇವಾಲಯದ ಒಂದು ಪಿಕ್ಚರ್ ಸಿಕ್ಬಿಟ್ರೆ ಹೌದು ಹೌದು ಈಗ ಹೊಸದಾಗಿ ನೋಡ್ತಿರೋರಿಗೆ Yes. ಆ ದೇವಾಲಯದಲ್ಲಿ ಈ ಸಂಪತ್ತು ಎಲ್ಲಿಟ್ಟಿದ್ರು, ಹೇಗೆ, Yes. ಏನು ಅನ್ನೋದು ಗೊತ್ತಾಗುತ್ತೆ. ಅಬ್ಸಲ್ಯೂಟ್ಲಿ. ಸೊ ಈ ದೇವಾಲಯದ ಹಿನ್ನೆಲೆ ಅಂದ್ರೆ ಋಷಿಗಳು ಒಬ್ರು ಬಂದು ಆ ಕಥೆ ಎಲ್ಲ ಏನಿದೆ ಅದೆಲ್ಲ ಆದ್ಮೇಲೆ ಸುಮಾರು ವರ್ಷಗಳ ಆದ್ಮೇಲೆ ರಾಜಂದಿರು ಅಲ್ಲಿ ಆ ಅನಂತ ಪದ್ಮನಾಭ ಸ್ವಾಮಿಯನ್ನ ಯಾವ ತರ ಆ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಮಾಡಿದ್ದಾರೆ. ಇವತ್ತಿಗೂ ನಾವಲ್ಲಿ ಹೋಗಿ ನೋಡಿದ್ರೆ ಬೇರೆ ದೇವಸ್ಥಾನಗಳ ತರ ಪೂರ್ತಿ ಒಂದೇ ದರ್ಶನದಲ್ಲಿ ದೇವರ ಮೂರ್ತಿ ನಮ್ಗೆ ಕಾಣೋದಿಲ್ಲ. 3 ದ್ವಾರದಲ್ಲಿ ಭಗವಂತ ನಮಗೆ ದರ್ಶನ ಕೊಡ್ತಾರೆ. ಅಂದ್ರೆ ನೀವು ಗೋಪುರವನ್ನು ದಾಟಿ ಒಳಗೆ ಹೋದ್ರೆ ನೀವು ನೇರ ಒಂದೇ ದೃಶ್ಯದಲ್ಲಿ ದೇವರನ್ನ ನೋಡೋಕೆ ಸಾಧ್ಯ ಇಲ್ಲ. ಮೊದಲನೇ ದ್ವಾರದಲ್ಲಿ ಆ ಭಗವಂತನ ಸುಂದರವಾದ ಮುಖ. ಮುಖದ ದರ್ಶನ ಆಗುತ್ತೆ. ಶಿವಲಿಂಗ. ಅಬ್ಸಲ್ಯೂಟ್ಲಿ. ಮತ್ತು ಭಗವಂತ ತನ್ನ ಬಲಗೈಯನ್ನ ಶಿವಲಿಂಗನ ಮೇಲೆ ಇರಿಸಿದ್ದಾರೆ, ಅದು ಕಾಣುತ್ತೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಆತನ ನಾಭಿಯ ದರ್ಶನ ಆಗತ್ತೆ. ಅಲ್ಲಿ ಭೂದೇವಿ ಶ್ರೀದೇವಿ ಇಬ್ರು ಮುಂದೆ ನಿಂತಿರ್ತಾರೆ. ಒಳಗಡೆ ದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿ ಎಲ್ಲ ಬೇರೆ ಬೇರೆ ಈ ಜಾತ್ರೆಗಳಲ್ಲಿ ಅಥವಾ ಅಭಿಷೇಕಕ್ಕೆ ಮುಂತಾದ ಇದಕ್ಕೆ ಉಪಯೋಗಿಸುವಂತಹ ಆ ಒಂದು ಚಿನ್ನದ ವಿಗ್ರಹದ್ದು ನಾವು ದೇವರ ದರ್ಶನವನ್ನು ಪಡಿಬಹುದು. ಬಟ್ ಆ ಪ್ರಮುಖ ವಿಗ್ರಹವನ್ನ ಗಮನಿಸೋದಾದ್ರೆ ನಾಭಿಯಿಂದ ಕಮಲ ಬಂದು ಬ್ರಹ್ಮ. ಅದರ ಮೇಲೆ ಬ್ರಹ್ಮನ ದರ್ಶನ ಆಗುತ್ತೆ. ಇನ್ನು 3ನೇ ದ್ವಾರಕ್ಕೆ ಹೋದಾಗ ಮಾತ್ರ ಭಗವಂತನ ಆ ಸುಂದರವಾದ ದಿವ್ಯವಾದ ಪಾದ. ಪಾದಗಳ ದರ್ಶನ ಆಗುತ್ತೆ. ಮಹಾಲಕ್ಷ್ಮಿಯ ದರ್ಶನ ನಮಗೆ ಅಲ್ಲಿ ಸಿಗುತ್ತೆ. ಸೊ ಈ ರೀತಿ 3 ಹಂತದಲ್ಲಿ ನಾವು ಅದನ್ನ ನೋಡ್ಬೇಕು. ಇದು ವಿಗ್ರಹ, ಭಗವಂತ ಇರ್ತಕ್ಕಂಥ ಇದು ವಿಗ್ರಹ. ಗರ್ಭಗುಡಿ. ಇನ್ನು ಈ ದರ್ಶನ ಮಾಡಿ ನೀವು ಹೊರಗಡೆ ಹೋದಾಗ ಹಿಂದೆ ಅಂಡ್ ಅದನ್ನ ಈಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮೊದಲಾದ್ರೆ ಹಿಂದೆ ಹೋಗಕ್ಕೆ ಎಲ್ಲರಿಗೂ ಬಿಡೋರು, ಈಗ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಬಿಡ್ತಾರೆ, ಅಥವಾ VIP ಪಾಸ್ ಏನಾದ್ರು ಇದ್ರೆ ಬಿಡ್ತಾರೆ. ಅದರಲ್ಲೂ ತುಂಬಾ ಟೈಟ್ ಸೆಕ್ಯೂರಿಟಿ. ಇನ್ಫ್ಯಾಕ್ಟ್ ಆ ಒಂದು ದೇವಸ್ಥಾನದಲ್ಲಿ ನೀವು ತುಂಬಾ ಕಡೆ ಅರ್ಚಕರ ತರ ಬಟ್ಟೆ ಹಾಕೊಂಡಿರ್ತಾರೆ, ಬಟ್ ಅಲ್ಲಲ್ಲೇ ಗನ್ ಇಟ್ಕೊಂಡಿರೋರ್ನ ನೀವು ನೋಡ್ಬೋದು. ದೇವಸ್ಥಾನ ಪೂರ್ತಿ ಸೆಕ್ಯೂರಿಟಿ. ಅಬ್ಸಲ್ಯೂಟ್ಲಿ. ಎಲ್ಲ ಕಡೆ ದೊಡ್ಡ ಗನ್ ಇಟ್ಕೊಂಡು ನಿಂತಿರೋದನ್ನ ಎಲ್ಲೂ ನಮ್ಗೆ ಯೂಶಲಿ ನೋಡಕ್ ಆ ಥರ ಸಿಗೋದಿಲ್ಲ. ಅಲ್ಲಿ ಹಿಂದೆ ಭಾಗದಲ್ಲಿ ಹೋದಾಗ ಕೆಲವು ಡೋರ್ಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಬಹುದು. ಲಾಕ್ ಮಾಡಿರುವಂಥದ್ದು, ಅಲ್ಲೇ ಮುಂದೆ ಇಬ್ರು ಗಾರ್ಡ್ ನಿಂತಿರುವಂಥದ್ದು, ಅಥವಾ ಬಿಳಿ ಬಟ್ಟೆಯಲ್ಲಿ ಮುಚ್ಚಿರುವಂಥದ್ದು, ಅಥವಾ ಇಲ್ಲಿ ನಿಂತ್ಕೊಬೇಡಿ ಎದ್ದೇಳಿ ಮುಂದೆ ಹೋಗಿ ಅಂತ ಹೇಳುವಂಥದ್ದು ನಾವು ಗಮನಿಸಬಹುದು. ಅಲ್ಲಿಂದ ದ್ವಾರದ ಒಳಗೆ ದ್ವಾರ, ದ್ವಾರದ ಒಳಗೆ ದ್ವಾರ, ದ್ವಾರದ ಕೆಳಗೆ ದ್ವಾರ, ಈ ರೀತಿ ಎಷ್ಟೋ ದ್ವಾರಗಳನ್ನು ದಾಟುವಂತಹ ಹಲವು ಬೇರೆ ಬೇರೆ ಗುಪ್ತ ಜಾಗಗಳಿದೆ ಅಂತ ಹೇಳ್ತಾರೆ. ಓಕೆ, ಈಗ ಎಲ್ಲ ಅದು ಎಷ್ಟು ಎಕರೆ ಎಸ್ ಜಾಗದಲ್ಲಿದೆ? ಮುಂದೆ ಕಲ್ಯಾಣಿ ಇದೆ, ಎಸ್ ದೇವಸ್ಥಾನದ ಗೋಪುರ. ಹೌದು. ಅಫ್ಕೋರ್ಸ್ ಈ ಗೋಪುರ ಅನಂತ ಪದ್ಮನಾಭ ಸ್ವಾಮಿದೇನಿದೆ, ಯೂಶಲಿ ನಾವು ಶಿವನ ದೇವಸ್ಥಾನದಲ್ಲಿ ಒಂದು ನೇರವಾದ ಉದ್ದನೆಯ ಗೋಪುರವನ್ನು ನೋಡ್ತೀವಿ. ಈ ಗೋಪುರ ತುಂಬಾ ವಿಶೇಷ, ಯಾಕಂದ್ರೆ ವಿಪರೀತವಾಗಿ ಅಗಲವಾಗಿ ಒಂದು ಏನೋ ವಿಸ್ತಾರವಾಗಿ, ಅಬ್ಸಲ್ಯೂಟ್ಲಿ ಒಂದು ಬೋಟ್ ಹರಡ್ಕೊಂಡಿದ್ಯೇನೋ, ಯಾರೋ ಮಲಗಿರೋ ಅಷ್ಟು ಅಗಲಕ್ಕೂ ಕಟ್ಟಿದ್ದಾರೆ ಅನ್ನೋ ತರ ಕಾಣುತ್ತೆ. ಒಳಗಡೆ ಹೋದ್ರೆ ನಿಮಗೆ ಸುಂದರವಾದ ಕಲ್ಯಾಣಿ ಸಿಗುತ್ತೆ. ಅದರಿಂದ ಇನ್ನೂ ಸ್ವಲ್ಪ ನೀವು ಕೆಳಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ನಿಮಗೆ
ಭಗವಂತನ ದರ್ಶನ ಮಾಡೋದಕ್ಕೆ ನಿಮಗೆ ಅಣು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹತ್ತಿರದಿಂದ ಭಗವಂತನ ನೋಡೋಕ್ಕೆ ದಿನದಲ್ಲಿ 2 ಸತಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ ಸ್ವಲ್ಪ ದೂರದಿಂದ ನೋಡಿದಾಗ ದೀಪ ಹಚ್ಚಿರ್ತಾರೆ, ಅಸ್ಪಷ್ಟವಾಗಿ ಪಾದ ಬ್ರಹ್ಮ ಎಲ್ಲ ಕಾಣಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇದೆ. ಒಟ್ಟಕ್ಕಲ್ ಮಂಟಪಂ ಅಂತ ಹೇಳ್ತಾರೆ. ಅರ್ಚಕರೆಲ್ಲ ಆ ಮಂಟಪವನ್ನು ಹತ್ತಿ ಏರಿ ಸ್ಟೇಜ್ ಥರ ಅದು, ಆ ಸ್ಟೇಜ್ನ ಇಡೀ ದಿನ ಇಟ್ಟಿರಲ್ಲ, ತೆಗೆದು ಬಿಡ್ತಾರೆ. ಆಮೇಲೆ ನಾವು ಹತ್ಕೊಂಡು ಹೋಗೋಕ್ಕೆ ಅದು ಅಣು ಮಾಡಿಕೊಡ್ತಾರೆ. ಅರ್ಚಕರೆಲ್ಲ ಅದ್ರ ಮೂಲಕನೇ ಹತ್ತು ಒಳಗಡೆ ಹೋಗುವಂಥದ್ದು. ಅದನ್ನು ಹತ್ತಿ ತುಂಬ ಹತ್ತಿರದಿಂದ ಭಗವಂತನ ನೋಡ್ಬೋದು. ಆ್ಯಂಡ್ ಇದು ಈ ಮುಖಾರವಿಂದ ಭಗವಂತಂದೇನಿದೆ ಅದು ಅತ್ಯಂತ ವಿಶೇಷವಾದದ್ದು. ನಮಗೆ ಯೂಶಲಿ ಕೃಷ್ಣ, ನಾರಾಯಣ, ವೆಂಕಟೇಶ್ವರನ ನೋಡೋ ಥರದ್ದೊಂದು ಆ ಕೆತ್ತನೆ ಇಲ್ಲಿ ಇಲ್ಲ. ಯಾಕೆಂದರೆ ಇದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವ ವಿಗ್ರಹ ಅಲ್ಲ. ಇದು ಆಲ್ಮೋಸ್ಟ್ ಒಂದು 12,008 ಸಾಲಿಗ್ರಾಮಗಳನ್ನು ನೇಪಾಳದಿಂದ ತಂದು ಅದಕ್ಕೊಂದು ಗುಪ್ತವಾದ ಒಂದು ಅಂಟು ಥರ ಮಾಡಿ ಲೇಹಗಳನ್ನು ಉಪಯೋಗಿಸ್ಕೊಂಡು ಅದರ ಮೂಲಕ ಇದನ್ನು ಅಂಟಿಸಿ ಆ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಕೆಲವೊಂದು ಕಥೆಗಳಲ್ಲಿ ಇದೆ. ಸೊ ಅದರಿಂದ ಅದು ತುಂಬ ವಿಶೇಷವಾಗಿ, ಯಾಕಂದರೆ ಅದು ಮುಖಾರವಿಂದದಲ್ಲಿ ನಮಗೆ ಇದು ಬೇರೆ ವಿಗ್ರಹ ಥರ ಇಲ್ವಲ್ಲ, ಇದು ಕಲ್ಲಲ್ಲಿ ಕತ್ತಿನ ಮಾಡೋ ಥರ ಆ ಥರ ಇಲ್ವಲ್ಲ, ಏನೋ ಬೇರೆ ಥರ ಇದೆ ಅಂತ ಖಂಡಿತ ಭಾಸ ಆಗುತ್ತೆ. ಅದಾದಮೇಲೆ ಹಿಂದೆ ಹೋದಾಗ ನಿಮಗೆ ತುಂಬ ಎಕರೆಗಟ್ಟಲೆ ಜಾಗ ವಿಸ್ತಾರವಾಗಿ ಸಿಗುತ್ತೆ. ಇನ್ಫ್ಯಾಕ್ಟ್ ನೀವು ನಡೀತಾ ಇದ್ರೆ ನೀವು ಮರಳು, ದೇವಸ್ಥಾನ ಪೂರ್ತಿ ಮರಳು, ರಾಶಿ ಮರಳು ಹಾಕಿದ್ದಾರೆ. ಸಮುದ್ರ ಅಲ್ಲೇ ಹತ್ರ ಇರೋದ್ರಿಂದ ಸೊ ನೆನಪಿಟ್ಕೊಳ್ಳಿ, ನೀವು ಎಷ್ಟೋ ಲಕ್ಷ ಕೋಟಿ ಸಂಪತ್ತಿನ ಮೇಲೆ ನಡೆದಾಡ್ತಾ ಇದ್ದೀರಾ. ಯಾಕಂದರೆ ಎಲ್ಲ ಅಂಡರ್ಗ್ರೌಂಡಲ್ಲಿ ಅಷ್ಟು ರಾಶಿ ಕೋಟಿ ಸಂಪತ್ತು ಅಲ್ಲಿ ಅಡಕಾಗಿದೆ. ಸೊ ಜಾಗೃತವಾಗಿ ನಾವು ನಡೆದಾಗ್ಲೇ ಆ ಸಂಪತ್ತು, ಆ ಒಂದು ಅನಂತತೆ, ಆ ವಿಸ್ತಾರತೆ ನಮಗೆ ಭಾಸ ಆಗುತ್ತೆ. ಮತ್ತು ದೇವಸ್ಥಾನದ ಹಿಂದೆ ಹೋದರೆ ನೀವು ಆ ಸ್ಪೆಸಿಫಿಕ್ ಟೈಮಲ್ಲಿ ಒಂದಷ್ಟು ಸರ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಸಾಧು ಸಂತರು, ಅಗಸ್ತ್ಯ ಮಹಾರಾಜರು ಇರಬಹುದು, ಮತ್ತು ಆ ಜಾಗಕ್ಕೆ ಋಷಿಗಳು ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಪಡೆದು ತಂದಂತಹ ಋಷಿಗಳದಿರಬಹುದು. ಅದೆಲ್ಲ ನಾವು ಕೃಷ್ಣಂದು ನೋಡಬಹುದು, ಶೇಷನಾಗಂದು ನೋಡಬಹುದು. ಎಲ್ಲ ಪುಟ್ಟ ಗರ್ಭಗುಡಿಗಳ ರೀತಿ. ಗರ್ಭಗುಡಿ ಹಿಂದೆನೆ ಒಂದು ಕೃಷ್ಣನ ದೇವಸ್ಥಾನ. ಆ ದೇವಸ್ಥಾನ ಪೂರ್ತಿ ವುಡ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಭಗವಂತ ಕೃಷ್ಣನ್ ಮುಂದೆ ಒಂದು ತೊಟ್ಲು ಕಟ್ಟಿದ್ದಾರೆ. ಅದು ಮುಗಿಸ್ ಅಲ್ಲಿಂದ ಹೊರಗೆ ಬಂದ್ರೆ ನೀವು ದೇವ್ರ ದರ್ಶನಕ್ಕೆ ಹೋಗಕ್ಕಿಂತ ಮುಂಚೆ ಹನುಮಂತ ಮತ್ತೆ ಗರುಡಂದು ದೇವಸ್ಥಾನ, ಹೌದು, ವಾಹನ ಅದು ದರ್ಶನ ಪಡಿಲೇಬೇಕು. ಆಮೇಲೆ ಒಂದು ಗಣಪತಿ ದೇವಸ್ಥಾನ ಇದೆ ಒಳಗಡೆ, ಅದು ನೋಡ್ಬೋದು. ಆ ಪುಟ್ಟ ಕೃಷ್ಣಂದಂತೂ ಎಷ್ಟು ವಿಶೇಷವಾಗಿದೆ ಅಂದ್ರೆ ಎತ್ಕೊಂಡು ಮುದ್ದಾಡ್ಬೇಕು. ಅಲ್ಲಿ ಒಳಗಡೆ ಅಷ್ಟು ಗಂಭೀರವಾದ ಅನಂತನನ್ನು ನೋಡಿ ಇಲ್ಲಿ ಬಂದು ಆ ಮುದ್ದು ಪುಟ್ಟ ಕೃಷ್ಣನ ನೋಡಿದಾಗ ಸಂಭ್ರಮ. ಇನ್ಫ್ಯಾಕ್ಟ್ ನೀವು ಒಂದು 10-15 ನಿಮಿಷ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಚಿಕ್ಕ ಮಕ್ಕಳು ಬರೋರೆಲ್ಲ ಅಲ್ಲಿ ಒಂಥರ ಓವರ್ ಆಕ್ಟಿವ್ ಆಗ್ಬಿಡ್ತಾರೆ. ಸಡನ್ ಆಗಿ ಅಲ್ಲಿ ಕುತ್ಕೋಬೇಕು ಅರ್ಧ ಗಂಟೆ, ಗೊತ್ತಾಗುತ್ತೆ. ಅದು ದಟ್ ಈಸ್ ದ ವೈಬ್ ಆಫ್ ಕೃಷ್ಣ. ಇನ್ಫ್ಯಾಕ್ಟ್ ಅದು ತುಂಬಾ ಹಳೇದು, ಅನಂತ ಪದ್ಮನಾಭ ಸ್ವಾಮಿಗಿಂತ ಹಳೇದು ಅಂತ ಹೇಳೋರೋ ಕಥೆಗಳೂ ಇದೆ. ಯಾವ ಸಮಯದಲ್ಲಿ ಬಂತು, ಯಾರು ತಂದ್ರು, ಅದಕ್ಕೆ ಏನೇನೋ ಕಥೆಗಳೆಲ್ಲ ಖಂಡಿತ ಇದೆ. ಆದ್ರೆ ಇಲ್ಲಿ ದೇವಾಲಯದಲ್ಲಿ ಈ ಅಕ್ಕಪಕ್ಕ ನಿಮಗೆ ಕೂರಕ್ ಬಿಡಲ್ಲ ಜಾಸ್ತಿ. ಹೌದು, ಎಲ್ಲೂ ಹೇಳಿದ್ದೇನೆ. ಆ ಮರಳೆಲ್ಲ ಹಾಕಿರೋ ಕಡೆ ಅಲ್ಲಿ ಧ್ಯಾನ ಮಂಟಪ ಇದೆ, 1000 ಪಿಲ್ಲರ್ಸ್ದು. ಅಲ್ಲಿ ಬೇಕಾದ್ರೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಭಜನೆ ಮಾಡಕ್ ಬಿಡ್ತಾರೆ ಹೊರತು ಅಲ್ಲಿಂದ ತೀರಾ ಹತ್ತಿರದಲ್ಲಂತೂ ಎಲ್ಲೂ ನಿಮ್ಮನ್ನ ಕೂತ್ಕೊಳ್ಳಕ್ಕೆ ಬಿಡೋದೇ ಇಲ್ಲ. ಓಕೆ, ಈಗ ನಂತರದ ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಸಂಪತ್ತು ಇಡೀ ಪ್ರಪಂಚದಲ್ಲೇ, ಭಾರತ ದೇಶದಲ್ಲೇ ಅತಿ ಹೆಚ್ಚು ಸಂಪತ್ತು ಹೊಂದಿರತಕ್ಕಂಥ ದೇವಾಲಯ ಅದು. ವಿಶ್ವದಲ್ಲೂ ಕೂಡ ಅದು ಒಂದು ದೊಡ್ಡ ಸ್ಥಾನದಲ್ಲೇ ಇದೆ. ಆದ್ರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಈ ದೇವಾಲಯ ಕನ್ಸ್ಟ್ರಕ್ಷನ್ ಆಗಿತ್ತು, ಭಗವಂತ ಅಲ್ಲಿ ಬಂದು ನೆಲೆಸಿದ್ದು, ಇದೆಲ್ಲಾನು ಇತ್ತು. ಇದ್ರೂ ಕೂಡ ಇಷ್ಟು ವರ್ಷಗಳಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ. ಇದು ಒಂದು 2011ನೇ ಇಸ್ವಿಲಿ ಇದು ಹೊರಗೆ ಬರುತ್ತೆ. ಇಷ್ಟಕ್ಕೂ ಅಲ್ಲಿ ಅಷ್ಟು ಸಂಪತ್ತಿದೆ ಅಂತ ಹೇಗೆ ಗೊತ್ತಾಯ್ತು? ಹೇಗೆ ಹೊರ ತೆಗೆದ್ರು ಅಥವಾ ಏನ್ ನಡೀತು? ಸೊ ನಾನು ಆಗ್ಲೇ ಹೇಳಿದಾಗ ಅಲ್ಲಿರೋ ಅರ್ಚಕರಿಗೆ ಅಲ್ಲಿ ಸಂಶಯ ಬಂದು ಅವರು ಹೋಗಿ ಗೌರ್ಮೆಂಟ್ ಅಪ್ರೋಚ್ ಮಾಡಿದಾಗ ಅಲ್ಲಿ ಥರೋ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ತುಂಬ ಸ್ಟ್ರಾಂಗ್ ಆಡಿಟಿಂಗ್ ನಡೆಸೋದಷ್ಟೇ ಅಲ್ಲದೆ ಅಲ್ಲಿರೋ 6 ಪ್ರಮುಖ ಆ ಒಂದು ಗುಪ್ತವಾದ ಚೇಂಬರ್ಗಳಲ್ಲಿ 5 ಹೊಡೆದು ತೆಗೆಯುವ ಪ್ರಯತ್ನವನ್ನು ಮಾಡ್ತಾರೆ. ಏನಿರಬಹುದು, ಇವ್ರು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ ಸಂಪತ್ತಿನ ಕಳ್ತನದ ಬಗ್ಗೆ ಅಥವಾ ಮಿಸ್ಯೂಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಆಗಲೇ ಮೊದಲನೇ ಬಾರಿ ಗೊತ್ತಾಗಿತ್ತು. ಯಾಕೆ ಇಷ್ಟು ವರ್ಷಗಳ ಕಾಲ ಗೊತ್ತಾಗಿಲ್ಲ ಅಂತಂದರೆ, ಈ ಜವಾಬ್ದಾರಿಯನ್ನ, ಅದಕ್ಕೊಂದು ದೊಡ್ಡ ಪೌರಾಣಿಕ ಕಥೆ ಇದೆ, ಹಿನ್ನೆಲೆ ಇದೆ, ರಾಜಮನೆತನದವ್ರಿಗೆ ವಹಿಸಿರ್ತಾರೆ. ಈ ಸಂಪತ್ತು ಯಾವುದು ನಿಮ್ಮದಲ್ಲ, ಅದು ಅನಂತನದ್ದು. ಈ ರಾಜ್ಯಭಾರ, ಅದಕ್ಕೆ ರಾಜ ಆತನೇ, ಅದು ಆತನಿಗೆ ಸಂಬಂಧಪಟ್ಟಿರೋದು. ಅದರಿಂದ ಯಾರೂ ಅದನ್ನು ಉಪಯೋಗಿಸಬಾರ್ದು ಅನ್ನೋ ರೀತಿಯಲ್ಲಿ ತುಂಬ ಗಂಭೀರವಾಗಿ
ಅದನ್ನ ಹಾಗೇ ಕಾಪಾಡ್ಕೊಂಡು ಬಂದಿರೋದ್ರಿಂದ ಇದು ನಮ್ಮ ಸಂಪತ್ತಲ್ಲ, ಇದು ಆತನಿಗೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಅದನ್ನ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅದನ್ನ ಯಾರೂ ಉಪಯೋಗಿಸೋದಾಗ್ಲಿ, ದುರುಪಯೋಗ ಮಾಡ್ಕೊಳ್ಳೋದಾಗ್ಲಿ, ಬಳಕೆ ಮಾಡೋದಾಗ್ಲಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಒಂದು ರಾಜ ಮನೆತನದ ಆ ರಕ್ಷಣೆ ಅಲ್ಲಿ ಇತ್ತು. ಬಟ್ ಯಾವಾಗ ಇದನ್ನ ಒಂದೊಂದನ್ನೇ ಹೊಡೆದು ಒಳಗಡೆ ಹೋಗಕ್ಕೆ ಶುರು ಮಾಡಿದ್ರೋ, ಅದರಲ್ಲೂ ಮೊದಲನೆಯ ದ್ವಾರ ಅಂದ್ರೆ ABCDEF ಅಂತ ಆಲ್ಫಾಬೆಟ್ ಲೆಟರ್ ಅಲ್ಲಿ ಅದಕ್ಕೆ ರೆಫರೆನ್ಸ್ ಕೊಟ್ಟಿದ್ದಾರೆ. ಎಸ್, ವಾಲ್ಟ್ ಅಂತಾರೆ ಅದಕ್ಕೆ. ಅಂದ್ರೆ ಈಗ ನಾವು ಬ್ಯಾಂಕ್ ಅಲ್ಲಿ ಸೀಕ್ರೆಟ್ ಲಾಕರ್ ಅಲ್ಲಿ ಏನೋ ಇಟ್ರೆ ಏನ್ ಹೇಳ್ತೀವಿ ಆ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಈ ABCD ಅಲ್ಲಿ ಮೊದಲು A ಡೋರ್ನ ಓಪನ್ ಮಾಡ್ತಾರೆ. ಅಲ್ಲಿ ಸಿಕ್ಕದಂತಹ ಸಂಪತ್ತನ್ನ ವರ್ಣನೆ ಮಾಡ್ತಾ ಹೋದ್ರೆ ಕೇಳಿಸ್ಕೊಳ್ಳೋ ನಮಗೇನೆ ಅದರಲ್ಲಿ ಉಲ್ಲೇಖ ಆಗಿರೋದನ್ನ ಕೇಳಿಸ್ಕೊಂಡ್ರೆ ಈ ಥರನೂ ಸಂಪತ್ತನ್ನ ಕಲ್ಪನೆ ಮಾಡ್ಕೊಳ್ಬಹುದಾ ಅಂತ ನಮಗೆ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿ ಲಕ್ಷ ಕೇವಲ ಚಿನ್ನದ ನಾಣ್ಯಗಳೇ ರಾಶಿನೇ ಇದೆಯಂತೆ. ಸಾವಿರಾರು ಹಾರಗಳಿದೆಯಂತೆ. ಕೆಲವು ಹಾರಗಳು 18 ಅಡಿ ಉದ್ದದ ಚಿನ್ನದ ಹಾರಗಳಿದೆಯಂತೆ. ಅಂಡ್ ಚಿನ್ನದ ಚೊಂಬುಗಳು, ಕಳಶ, ತಟ್ಟೆ, ಆ ವಜ್ರ ವೈಡೂರ್ಯಗಳು ಎಷ್ಟು ಇದೆ ಅಂತಂದ್ರೆ ಈ ಥರದ್ದು ವಜ್ರಗಳು ಇದೆಯಾ ಅನ್ನೋ ಕಲ್ಪನೆ ಬರೋಕ್ಕೆ ಕಷ್ಟ ಅಂತೆ. ಆ ಥರದ್ದೆಲ್ಲ ವಜ್ರಗಳನ್ನ ಉಪಯೋಗಿಸ್ಕೊಂಡು ಅಲಂಕಾರ ಮಾಡಿರುವಂಥ ಸ್ವಾಮಿಯ ಕೆಲವೊಂದು ಅಭಿಷೇಕಕ್ಕೆ ಉಪಯೋಗಿಸುವಂಥ ಪಾತ್ರೆಗಳಿರ್ಬೋದು, ತಟ್ಟೆಗಳಿರ್ಬೋದು, ಅದೆಲ್ಲ ಇದೆಯಂತೆ. ಆದರೆ ಇಲ್ಲಿ ಈ ನಾಣ್ಯಗಳನ್ನು ಗಮನಿಸಿದಾಗ ಇಷ್ಟೊಂದು ಲಕ್ಷ ನಾಣ್ಯಗಳು ಎಲ್ಲಿಂದ ಬಂತು ಅಂತ ನೋಡಿದಾಗ ಅರಬಿಕ್ಕಿನ ಕರೆನ್ಸಿಗಳಿರಬಹುದು, ಅಥವಾ ಈ ಯುರೋಪಿನ ಕರೆನ್ಸಿಗಳಿರಬಹುದು, ಅಥವಾ ಆಗಿನ ಕಾಲದಲ್ಲಿ ರಾಜರು ಏನೋ ವ್ಯವಹಾರ ಮಾಡ್ತಾ ಇದ್ರು ಆ ಎಲ್ಲ ಕರೆನ್ಸಿಯ ಕಾಯಿನ್ಗಳು ಅಲ್ಲಿದೆಯಂತೆ. ಇದರ ಒಟ್ಟು ಅಂದಾಜು ಈ ರೂಮ್ ಎ ಅಲ್ಲಿ ತೆಗ್ದಿರೋದನ್ನ ನೋಡಿದ್ರೆ ಎಷ್ಟೋ ಲಕ್ಷ ಕೋಟಿ ಇದೆಯಂತೆ ಅದ್ರ ಬೆಲೆ. ಅಂಡ್ ಕೆಲವ್ರು ಹೇಳ್ತಾರೆ 1,00,000 ಕೋಟಿ ಅಂತಾನೂ ಹೇಳಕ್ ಆಗಲ್ಲ, ಯಾಕೆಂದ್ರೆ ಇದೆಲ್ಲ ಆಂಟೀಕ್ ಇದು, ಸೊ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾರಂತೆ. ಸೊ ಕೆಲವರು 40+ ಬಿಲಿಯನ್ ಅಂತ ಹೇಳಿದ್ರೆ, ಕೆಲವರು ಇಲ್ಲ ಇಷ್ಟು ಬಿಲಿಯನ್ ಅಂತ ಹೇಳಿದ್ರೆ, ಕೆಲವರು ಇಲ್ಲ ಇಷ್ಟು ಲಕ್ಷ ಕೋಟಿ ಅಂತ ಹೇಳಿದ್ರೆ, ಅಯ್ಯೋ ಬಿಡಿ ಅದನ್ನ ಲೆಕ್ಕ ಮಾಡಕ್ ಆಗೋದೇ ಇಲ್ಲ, ಇದೆಲ್ಲ ಆಗಿನ ಕಾಲಕ್ಕೆ ಸೇರಿರೋದ್ರಿಂದ ಅದನ್ನ ನಾವು ಆಂಟಿಕ್ ಅಂತ ಕನ್ಸಿಡರ್ ಮಾಡಿ ಯು ಕೆನಾಟ್ ರಿಯಲಿ ಟ್ಯಾಗ್ ಅ ಪ್ರೈಸ್ ಅಂತ ಹೇಳ್ತಾರೆ. ಸೊ ಆ ಥರ ಇಟ್ ಈಸ್ ಸಮಥಿಂಗ್ ಹ್ಯೂಜ್. ಸೊ ಗೇಟ್ ಸಿಗೆ ಹೋಗ್ತೀನಿ ನಾನೀಗ, ಯಾಕಂದ್ರೆ ಎರಡನೇದು ಅತ್ಯಂತ ರೋಚಕವಾದ ವಿಷಯ, ಆಮೇಲೆ ಬರೋಣ. ಅಲ್ಲಿ ಮೊದಲನೇ ಇದರಲ್ಲಿ ವಾಲ್ಟಲ್ಲಿ ಸಿಕ್ಕಷ್ಟು ಸಂಪತ್ತು ಅಷ್ಟೊಂದು ಇಲ್ಲದೆ ಇದ್ರೂ ಕೂಡ ಒಂದು ಆಸನ ಇದೆಯಂತೆ, ಸಿಂಹಾಸನ ಥರ ಚಿನ್ನದಲ್ಲಿ ಮಾಡಿರೋದು. ಅದರ ಪೂರ್ತಿ ಅಲಂಕಾರ ಮಾಡಿರೋದು ವಜ್ರಗಳಂತೆ. ತೆಂಗಿನಕಾಯಿಗಳು, ಚಿನ್ನದ ತೆಂಗಿನಕಾಯಿ ಇದೆಯಂತೆ, ಆ ತೆಂಗಿನಕಾಯಿ ಮೇಲೆಲ್ಲ ವಜ್ರಗಳನ್ನ ಅಂಟಿಸಿದಾರಂತೆ. ಆ ಕಳಶಗಳನ್ನು ನೋಡ್ತಾ ಇದ್ರೆ ಈ ಥರನೂ ಕಳಶ ಮಾಡಬಹುದಾ ಅನ್ನೋಷ್ಟು ವಜ್ರ, ಮುತ್ತು, ರತ್ನ, ಪಚ್ಚೆ, ಹವಳ ಹಾಕಿ ಆ ರೀತಿ ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. ಇನ್ನು ಅಲ್ಲಿಂದ ಮುಂದಕ್ಕೆ 4ನೇ ಇದಕ್ಕೆ ವಾಲ್ಟ್ಗೆ ಅಥವಾ ಗುಪ್ತವಾದ ರಹಸ್ಯದ ಇದಕ್ಕೆ ಹೋದಾಗ ಅಲ್ಲಿ ಮೊದಲ 2-3 ಇದ್ರಲ್ಲಿ ನೋಡಿದಷ್ಟು ಇರ್ಲಿಲ್ವಂತೆ. ಆದರೆ ಸಾಕಷ್ಟು ಬೆಳ್ಳಿ ನಾಣ್ಯಗಳು ಮತ್ತು ತಾಮ್ರದ ನಾಣ್ಯಗಳು ಸಾಕಷ್ಟು ಇತ್ತು ಅಂತ ಹೇಳ್ತಾರೆ. ಇನ್ನು 5ನೇ ದ್ವಾರವನ್ನು ಹೊಡೆದು ಒಳಗೆ ಹೋದಾಗ ಗಮನಿಸಿದಾಗ ಅಲ್ಲಿ ಎಷ್ಟೋ ಜನ ದಾನ ಮಾಡಿದ್ರಲ್ಲ, ರಾಜಂದಿರು ಅಥವಾ ಭಕ್ತಾದಿಗಳು, ಅದು ಎಲ್ಲ ಪತ್ರಗಳಿದೆಯಂತೆ. ಇವರು ಇಷ್ಟಿಷ್ಟು ರಾಶಿ ಕೋಟಿ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಸಂಪತ್ತು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಉಲ್ಲೇಖ ಆಗಿ ಹುಷಾರಾಗಿ ಇಟ್ಕೊಂಡಿದ್ದಾರಂತೆ. ಇನ್ನು ಕೊನೆಯದರಲ್ಲಿ ಆ ಥರದ್ದೇನು ಚಿನ್ನ ಅಥವಾ ವಜ್ರ ಅಂತ ಸಂಪತ್ತಿರ್ಲಿಲ್ವಂತೆ. ಆದರೆ ಬಳಕೆ ಮಾಡಿ ಹೊಡೆದೋಗಿರುವಂಥ ದೀಪದಿಂದ ಹಿಡಿದು, ದೀಪದ ಕಂಬದಿಂದ ಹಿಡಿದು, ಪಾತ್ರೆಗಳು ಛಿದ್ರ ಆಗಿರೋದು ಅದೆಲ್ಲವನ್ನೂ ಬಿಸಾಕದೆ ಹಾಗೆ ಜೋಪಾನವಾಗಿ ಇಟ್ಟಿದ್ದಾರೆ. ಎಲ್ಲ ಬಂಗಾರದ್ದು, ವಜ್ರ ಮತ್ತು ಬೆಳ್ಳಿ, ತಾಮ್ರದ್ದು, ಕಬ್ಬಿಣದ್ದು ಒಂದಷ್ಟು ಇದು ಅದೆಲ್ಲ ಇದೆಯಂತೆ. ಆದರೆ ಮೊದಲನೇದು ಎ ಚೇಂಬರ್ ಇವ್ರು ಓಪನ್ ಮಾಡಿರೋದ್ರಲ್ಲಿ ಅಷ್ಟು ಕೋಟಿ ಅದು ಒಂದೇ ಇದರಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ, ಎಲ್ಲಿಂದ ಬಂತು ಇಷ್ಟೊಂದು ಸಂಪತ್ತು, ಹೇಗೆ ಬಂತು ಅಂತ. ಈಗ ಸಂಪತ್ತು ಎಲ್ಲಿಂದ ಬಂತು ಅನ್ನೋಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಚೇಂಬರ್ಸ್ ಏನಿತ್ತಲ್ಲ, ಈಗ ABCDEF 6 ಚೇಂಬರ್ಗಳಲ್ಲಿ 6 ದ್ವಾರಗಳಲ್ಲಿ B ಒಂದು ಬಿಟ್ಟು ಎಲ್ಲ ಓಪನ್ ಮಾಡಿದ್ದಾರೆ. ಹೌದು, ಎಸ್. ಬಿ ಅಲ್ಲೇ ಅತ್ಯಂತ ಗಾಢವಾದ ರಹಸ್ಯ ಇರೋದು, ನಿಗೂಢತೆ ಇರೋದು, ಭಯ ಇರೋದು, ಆಧ್ಯಾತ್ಮ ಇರೋದು ಮತ್ತು ಸಾಕಷ್ಟು ಕಥೆಗಳಿರೋದು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ. ಓಕೆ, ಈಗ ಎಲ್ಲಾನು ಓಪನ್ ಮಾಡಿದಂತವ್ರು ಬಿ ಯಾಕೆ ಓಪನ್ ಮಾಡಲಿಲ್ಲ? ಎಸ್, ಇಲ್ಲಿ ಸಾಕಷ್ಟು ಕಥೆಗಳಿದೆ. ಒಂದು, ಇದೇ ವ್ಯಕ್ತಿ ಯಾರು ಹೋಗಿ ಗೌರ್ಮೆಂಟ್ಗೆ ಲೆಟರ್ ಬರೆದು ಇನ್ವೆಸ್ಟಿಗೇಟ್ ಮಾಡಿ ಅಂತೆಲ್ಲ ಹೇಳಿದ್ರು, ಆ ವ್ಯಕ್ತಿಗೆ
ಇಲ್ಲ ಬೀನು ಓಪನ್ ಮಾಡಿಸ್ಬೇಕು ಅಂತ ಅವರು ಇನಿಷಿಯೇಟ್ ಮಾಡಕ್ಕೆ ಹೋಗಿ ಅದಕ್ಕೆ ಏನೋ ಇದು ಮಾಡಿದಾಗ. ಆ್ಯಂಡ್ ಇನ್ನೊಂದು ವಿಶೇಷವಾದ ವಿಷಯ ಏನು ಅಂದರೆ, ಈ ಬಿಯಲ್ಲಿ ಮಾತ್ರ ಏನು ಅದಕ್ಕೆ ಲಾಕ್ ಆಗಲಿ, ಲ್ಯಾಚ್ ಆಗಲಿ, ಅಥವಾ ಏನೋ ಹೀಗೆ ಬ್ಲಾಕ್ ಮಾಡಿರೋದಾಗಲಿ ಏನೂ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ದಟ್, ಇಟ್ ಇಸ್ ಕ್ಲೋಸ್ ಲೈಕ್ ದಿಸ್. ಅಂದರೆ ಇದಕ್ಕೆ ಯಾವುದೇ ರೀತಿ ಲಾಕ್ ಸಿಸ್ಟಮ್ ಏನೂ ಇಲ್ಲ, ಹಾಗೆ ಮಾಡಿದ್ದಾರೆ. ಹಾಗಾದರೆ ಅದನ್ನು ಏನು ಕಾಯ್ತಾ ಇದೆ ಅನ್ನೋದು ಪ್ರಶ್ನೆ. ಬಟ್ ಅದನ್ನು ಭೇದಿಸಿ ಒಳಗೆ ಹೋದಾಗ ಇವ್ರಿಗೊಂದೇನೋ ನಿಗೂಢವಾದ ಜ್ವರ ಬಂತಂತೆ, ಏನೋ ನಿರ್ದಿಷ್ಟವಾದ ಕಾಯಿಲೆ ಅಲ್ಲ, ಸ್ವಲ್ಪ ದಿನಕ್ಕೆ ತೀರ್ಕೊಂಡ್ಬಿಟ್ರಂತೆ. ಯಾರು ಎಸ್, ಅದೇ ವ್ಯಕ್ತಿ ಪತ್ರ ಯಾರು? ಬರೆದಿದ್ದವರು? ಹೌದು, ಸುಂದರರಾಜನ್ ಪತ್ರ ಬರೆದಿದ್ರಲ್ಲ 2011 ಆ ವ್ಯಕ್ತಿ ನಿಗೂಢವಾದ ಒಂದು ಸಣ್ಣ ಜ್ವರದ ರೀತಿ ಬಂದು ಕೆಲವೇ ದಿನಗಳಲ್ಲಿ ಸತ್ತೋಗ್ತಾರೆ. ಆದರೆ ಈ ಕತೆ ಇಲ್ಲಿಗೆ ಅಲ್ಲ, ಇನ್ನೂ ಹಳೆ ಕತೆಗಳಿದೆ. 1930 ಟ್ರೆಷರ್ ಹಂಟ್ ಮಾಡೋರು, ಅದೇ ನಿಧಿ ಕಂಡಿಡ್ತೀವಿ ಅಂತೆಲ್ಲ ಬರ್ತಾರಲ್ಲ, ಆ ಥರದವರು ಇಲ್ಲಿ ನಿಧಿ ಇದೆ ನಮ್ಗೆ ಗೊತ್ತು, ಇದು ನೋಡ್ತೀವಿ ಅಂತ ಒಂದಷ್ಟು ಉದ್ದಟತನ ಮಾಡಿ ಜೋರಾಗಿ ಹೋಗಿ ಅಲ್ಲಿ ಸರ್ಪಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಪ್ರಾಣ ಉಳಿಸ್ಕೊಂಡು ಓಡಿ ಹೋದ್ರು ಅನ್ನೋ ಕತೆ ಕೂಡ ಇದೆಯಂತೆ. ಅಷ್ಟೇ ಅಲ್ಲ, ನಮ್ಮ ಬ್ರಿಟಿಷರ ಸಮಯದಲ್ಲೂ ಏನೋ ಅಥಾರಿಟಿ ಆಡಿಟಿಂಗು ಅದು ಇದು ಮಾಡ್ತೀವಿ ಅಂತೆಲ್ಲ ಹೋದಾಗ ಅಲ್ಲಿರೋ ಕೆಲವು ಆಫೀಸರ್ಗಳಿಗೆ ಎಷ್ಟು ದೊಡ್ಡ ದೊಡ್ಡ ಗಾಯಗಳು ಕೈಗೆ ಮೈ ಮೇಲೆ ಆಯಿತು ಅಂದರೆ, ಅಲ್ಲಿರೋ ಅಫಿಷಿಯಲ್ಸೇ ನಾವು ಮಾಡೋದಿಲ್ಲ ಈ ಕೆಲಸನ, ನಮಗಿಲ್ಲಿ ಸರಿ ಬರ್ತಾ ಇಲ್ಲ ಶಕುನಗಳು ಅಂತ ಹಿಂದೇಟ್ ಹಾಕಿದ್ದು ಉಂಟಂತೆ. ಸೊ ಇದೆಲ್ಲ ಕೇಳಿದ್ಮೇಲೆ ಒಂದಷ್ಟು ಭಯ ಬರುತ್ತೆ. ಆದರೆ ಇಲ್ಲಿ ಇನ್ನೊಂದು ದೊಡ್ಡ ರಹಸ್ಯಮಯವಾದ ಕತೆ ಇದೆ. ಆ ದ್ವಾರದ ಮೇಲೆ 2 ಸರ್ಪಗಳ ಚಿತ್ರೀಕರಣ ಇದೆ ಅಂತ ಹೇಳ್ತಾರೆ. ಅದನ್ನ ನಾಗಬಂಧ. ಅಬ್ಸಲ್ಯೂಟ್ಲಿ. ಸೊ ಇದು ನಾಗಪಾಶ, ನಾಗಬಂಧ ಅಂತ ಹೇಳ್ತಾರೆ. ಏನಿದು ಅಂತಂದ್ರೆ, ಕೆಲವೊಂದು ನಿರ್ದಿಷ್ಟವಾದ ಮಂತ್ರಗಳನ್ನು ಬಳಸ್ಕೊಂಡು ನಾಗನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಲ್ಲಿ ಆ ಬಂಧನವನ್ನ ಮಾಡಿರ್ತಾರೆ, ಒಳಗಡೆ ಹೋಗಕ್ಕಾಗಲ್ಲ ಅನ್ನೋ ಥರ. ಇದನ್ನ ಯಾರು ಭೇದಿಸಿ ಒಳಗಡೆ ಹೋಗ್ಬೋದು ಅಂದ್ರೆ, ಯಾರು ಗರುಡನಿಗೆ ಸಂಬಂಧಪಟ್ಟ ಆ ನಿರ್ದಿಷ್ಟವಾದ ಮಂತ್ರಗಳನ್ನ ಕೇವಲ ಪಠನೆ ಮಾಡೋದಷ್ಟೇ ಅಲ್ಲ, ಸಿದ್ಧಿಸ್ಕೊಂಡಿರ್ತಾರೋ ಅಷ್ಟೇ ಅಲ್ಲ, ಅದನ್ನ ಪಠನೆ ಮಾಡುವ ಶಕ್ತಿಯನ್ನ ತನ್ನಲ್ಲಿ ಸಂಪಾದನೆ ಮಾಡ್ಕೊಂಡಿರ್ತಾರೋ ಅವರು ಮಾತ್ರ ಅಲ್ಲಿ ಕೂತು ಪಠನೆ ಮಾಡೋಕ್ಕೆ ಸಾಧ್ಯ, ಆ ದ್ವಾರವನ್ನು ತೆರೆಸೋಕೆ ಸಾಧ್ಯ ಅಂತ ಹೇಳ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿಯ ಅವಘಡಗಳು ನಡೆದಿರೋದ್ರಿಂದ ಯಾರೂ ಆ ಧೈರ್ಯವನ್ನ ಮಾಡ್ತಾ ಇಲ್ಲ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಸ್ಟೋರಿಯಲ್ಲಿ. ಎಲ್ಲ ಸಿನಿಮಾ ಸ್ಟೋರಿ ಥರ ನಡೀತಾ ಇದೆ, ಓಹೋ ಏನೋ ಅಂತ ತಕ್ಷಣ ಒಂದು ಲೆಟರ್ ಬರೀತಾರೆ ಒಬ್ರು ಇನ್ವೆಸ್ಟಿಗೇಟಿಂಗ್ ಆಫೀಸರು, ಇಲ್ಲ ಇದು ಸುಳ್ಳು, 1919 ಈಚೆಗೆ ಅಟ್ಲೀಸ್ಟ್ ಒಂದು 7 ಸತಿ ಆದರೂ ಇದನ್ನು ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ ಅಂತ ಹೇಳಿ ಪತ್ರ ಬರೀತಾರೆ. ಓಕೆ. ಓಹ್ ಹೌದಾ, ಹಾಗಾದ್ರೆ ಈ ಕತೆಗಳೆಲ್ಲ ಹೇಳಿದ್ದು, ಭಯ ಎಲ್ಲ ಹೇಳಿದ್ದೆಲ್ಲ ಸುಳ್ಳ? ಹಾಗಾದ್ರೆ ಒಳಗಡೆ ಹೋಗಿದ್ದಾರೆ, ಹಾಗಾದ್ರೆ ಅಲ್ಲಿ ಏನಾಯ್ತು, ನಿಧಿ ಇತ್ತಾ, ತಗೊಂಡು ಓಡೋದ್ರಾ, ಇದೆಯಾ ಏನು, ಈ ಥರ ಪ್ರಶ್ನೆಗಳು ಕಾಡುತ್ತೆ. ಅದಾದ ಮತ್ತೆ ಅಲ್ಲಿರೋ ಆ ಒಂದು ರಾಜವಂಶದವರಾಗಿರ್ಬೋದು, ಅರ್ಚಕರಾಗಿರ್ಬೋದು, ಮತ್ತೆ ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮತ್ತೆ ಅದ್ರ ಬಗ್ಗೆ ಸಮಜಾಯಿಷಿ ಕೊಟ್ಟು ಹೇಳ್ತಾರೆ ಕೋರ್ಟಿಗೆ, ಅವ್ರು ಓಪನ್ ಮಾಡಿರೋದು ಮುಂದೆ ಕಾಣುವಂಥ ದ್ವಾರ ಅಷ್ಟೇ. ಅಂದ್ರೆ ಆ 7 ಸತಿ ಏನು ಓಪನ್ ಮಾಡಿದ್ದಾರೆ, ದ್ವಾರದ ಒಳಗೆ ದ್ವಾರ, ದ್ವಾರದ ಒಳಗೆ ದ್ವಾರ, ದ್ವಾರದ ಒಳಗೆ ದ್ವಾರ ಇರೋದ್ರಿಂದ ಅದು ಪ್ರಮುಖ ದ್ವಾರ ಅಲ್ಲ. ಅಲ್ಲಿ 2 ದ್ವಾರ ಇದೆ, ಮುಂದೆ ದ್ವಾರ ಓಪನ್ ಮಾಡಿದ್ದಾರೆ ಅಷ್ಟೇ, ಅಲ್ಲಿ ಏನೂ ಇಲ್ಲ. ಅದ್ರ ಒಳಗಡೆ ಇನ್ನೊಂದು ದ್ವಾರ ಇದೆ, ಅದನ್ನ ತೆಗೆಯುವಂಥ ಪ್ರಯತ್ನವನ್ನು ಇದುವರೆಗೂ ಯಾರೂ ಕೂಡ ಮಾಡಿಲ್ಲ. ಅಲ್ಲಿ ಪ್ರಯತ್ನ ಮಾಡಿದ ಪ್ರತಿಯೊಬ್ಬರಿಗೂ ನಿಗೂಢವಾದ ಸಮಸ್ಯೆ ಆಗಿದೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಇದು ಮತ್ತೆ ಕೋರ್ಟಲ್ಲಿ ತುಂಬ ವರ್ಷಗಳ ಕಾಲ ಇದು ಗೌರ್ಮೆಂಟ್ಗೆ ಸೇರ್ಬೇಕಾ, ಪರ್ಮಿಷನ್ ಕೊಡಬೇಕಾ, ರಾಜವಂಶದವರಿಗೆ ಕೊಟ್ಬಿಡ್ಬೇಕಾ, ಪಬ್ಲಿಕ್ ಕೊಡಬೇಕಾ, ಏನು ಮಾಡಬೇಕು ಅಂತ ಸಾಕಷ್ಟು ಸೆನ್ಸಾಟ ನಡೆಯುತ್ತೆ. ಕೊನೆಗೆ ಗೌರ್ಮೆಂಟ್ ಹೇಳುತ್ತೆ, ಇಲ್ಲ ಇದಕ್ಕೊಂದು ಕಮಿಟಿ ಫಾರ್ಮ್ ಮಾಡ್ತೀವಿ, ರಾಜವಂಶದವರು ಮಾತ್ರ ಇದನ್ನು ನೋಡ್ಕೊಳ್ಳೋದಾಗಲಿ, ಅದ್ರ ಜೊತೆಯಲ್ಲಿ ಬೇರೆ ಕಮಿಟಿ ಮೆಂಬರ್ಸ್ ಇರ್ತಾರೆ, ಆದರೆ ಈ ನಿಧಿಯನ್ನು ನೀವು ಕಾಪಾಡ್ಕೊಳ್ಬೇಕು, ಇದು ಭಗವಂತನಿಗೆ ಸೇರಿದ್ದು ಅನ್ನೋ ಥರ ನೀವು ಸಂಕಲ್ಪ ಮಾಡೋದ್ರಿಂದ ಅದನ್ನು ಹಾಗೆ ಕಾಪಾಡ್ಕೊಂಡು ಹೋಗಿ ಅಂತ ಹೇಳಿ ಅದನ್ನು ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನು ಯಾರು ಬಳಸ್ತಾ ಇರುವಂಥದ್ದೇನೂ ಇಲ್ಲ, ಆದರೆ ಅದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ಅಲ್ಲಿ ಪುರಾತನ ಕಾಲದಿಂದ ಬಂದಂಥ ರಾಜವಂಶದವ್ರಿಗೆ ಇದೆ. ನಾನು ಮೊದಲನೇ ಸಾರಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಎಂಟ್ರೆನ್ಸ್ ಅಲ್ಲೇನೆ ಈಗ ನಾವು ಏನ್ ಸ್ಕೇಲ್ ಬಳಸ್ತೀವಲ್ಲ, ಆ ಸ್ಕೇಲ್ ಮೆಜರ್ಮೆಂಟ್ ಅಲ್ಲಿ ದೇವಸ್ಥಾನದ ಕೆತ್ತನೆ ಆಗಿತ್ತು. ಒಂದೊಂದು ಕಂಬಗಳು, ಒಂದೊಂದು ಮೂರ್ತಿಗಳು ಇಷ್ಟಿಷ್ಟು ಎತ್ತರದಲ್ಲಿರ್ಬೇಕು ಅಂತ. ಹೌದು. ನೀವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇನೆ ಒಬ್ಬಾತ ಒಂದು ಸ್ಕೇಲ್ ತರದ ಕೈಯಲ್ಲಿ ಹಿಡ್ಕೊಂಡು ನಿಂತಿರೋದನ್ನ ಕಲ್ ಮೇಲೆ ಕೆತ್ತಿ ತೋರಿಸ್ತಾರೆ. Absolutely. ಅಂಡ್ ಇವತ್ತಿಗೂ ಕೂಡ ಪ್ರತಿದಿನ ಬೆಳಗ್ಗೆ 7 ಗಂಟೆಗೂ ಬೆಳಗಿನ ಟೈಮಲ್ಲಿ ರಾಜಮನೆತನದಿಂದ ಒಬ್ರು ಬಂದೇ ಬರ್ತಾರೆ ಪೂಜೆಗೆ. Yes, ಅದ್ರದ್ದೊಂದು ಕತೆ ಇದೆ ಸರ್. ಪ್ರತಿದಿನ ಬಂದೇ ಎಸ್, ಬರ್ತಾರೆ ಅವರು. ಹೌದು. ಇಲ್ಲಿ ಆಧ್ಯಾತ್ಮ ಅನ್ನೋದು ಯಾರ್ಯಾರ ಮನಸ್ಸಿನಲ್ಲಿ ಬರುತ್ತೆ, ಎಷ್ಟು ವೈಭೋಗ ಇದ್ರೂ ರಾಜಂದಿರಿಗೂ ಕೂಡ ಆ ಕುತೂಹಲ, ಉತ್ಸಾಹ, ಆಸಕ್ತಿ ಹೇಗೆ ಬರುತ್ತೆ ಅನ್ನೋದನ್ನ
ನಾವು ಪುರಾಣದಲ್ಲಿ ಅದರಲ್ಲೂ ಭಾರತದಲ್ಲಿ ನೋಡ್ತಾ ಹೋದರೆ ರೋಮಾಂಚನ ಆಗುತ್ತೆ. ಅದೇ ಥರನೇ ಈ ಪ್ರಾಂತ್ಯದಲ್ಲಿದ್ದಂತಹ ಅತ್ಯಂತ ಉತ್ತಮವಾದ ರಾಜರಲ್ಲಿ ಒಬ್ಬರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಅನಂತ ಪದ್ಮನಾಭನ ಹಿಂದೆ ಇಷ್ಟು ದೊಡ್ಡ ಆಧ್ಯಾತ್ಮಿಕ ಹಿನ್ನೆಲೆ ಇರೋದ್ರಿಂದ, ಈ ರೀತಿಯಾದಂತಹ ಭವ್ಯವಾದ ಶಕ್ತಿ ನಾನು ರಾಜ್ಯಭಾರ ಮಾಡ್ತಾ ಇರುವಂತಹ ರಾಜ್ಯದಲ್ಲೇ ಇರೋದ್ರಿಂದ ನಾನು ರಾಜ ಅಂತ ಮೆರೆಯೋದಲ್ಲಿ ಏನು ಅರ್ಥ ಇದೆ? ಇಷ್ಟು ರಹಸ್ಯವನ್ನ ನಾನು ಆಧ್ಯಾತ್ಮಿಕವಾಗಿ ತಿಳ್ಕೊಂಡ ಮೇಲೂ ಕೂಡ ನನ್ನದೇ ಎಲ್ಲ ಅನ್ನೋ ಹೆಮ್ಮೆಯಲ್ಲಿ, ಅಹಂನಲ್ಲಿ ನಾನು ರಾಜ್ಯಭಾರ ಮಾಡೋದಲ್ಲಿ ಏನು ಅರ್ಥ ಇದೆ ಅಂತ ಅರ್ಥ ಮಾಡಿಕೊಂಡು ರಾಜ ಮಾರ್ತಾಂಡ ಅನ್ನೋರು ಒಮ್ಮೆ ಬಂದು ತನ್ನ ಆ ಕತ್ತಿ ಏನಿದೆ ರಾಜರದ್ದು ಅದನ್ನ ಅನಂತ ಪದ್ಮನಾಭ ಸ್ವಾಮಿಯ ಪಾದದ ಬಳಿ ಇಟ್ಟು, ಅಪ್ಪ, ನಾನು ಈ ಸಂಪೂರ್ಣ ರಾಜ್ಯವನ್ನ ನಿನಗೆ ಸಮರ್ಪಣೆ ಮಾಡ್ಬಿಡ್ತಾ ಇದ್ದೀನಿ, ದಾನ ಮಾಡ್ಬಿಡ್ತಾ ಇದ್ದೀನಿ. ಇವತ್ತಿಂದ ನಾನು ರಾಜ ಅಲ್ಲ, ನೀನು ರಾಜ, ನಾನು ಪದ್ಮನಾಭನ ದಾಸ ಅಂತ ಹೇಳ್ಕೊಳ್ತಾರೆ. ಈ ಸಂಗತಿ ಏನಿದೆ ಇದು ಮಹತ್ತರವಾದ ತಿರುವನ್ನ ಪಡೆದಿದ್ದು. ಇನ್ಫ್ಯಾಕ್ಟ್ ಇದಕ್ಕೆ ಡೇಟ್ ಕೂಡ ಹೇಳ್ತಾರೆ. 18th January 1750 ಅವರು ಭಗವಂತನ ಬಳಿ ಹೋಗಿ ಈ ರೀತಿ, ಅಪ್ಪ, ಇನ್ಮೇಲೆ ಈ ಊರಿಗೆ ಯಾರೂ ರಾಜ ಅಂತಿಲ್ಲ, ರಾಜ ನೀನೇ, ನೀನು ಹೇಳ್ದಾಗೆ ನಾವು ಕೇಳೋದು, ನಿನಗೆ ನಾವು ಲೆಕ್ಕ ಎಲ್ಲ ಒಪ್ಪಿಸ್ತೀವಿ, ನಿಮ್ಮ ನಿರ್ಧಾರ ಏನೇನು ನೀನು ತಗೊಳ್ಬೇಕು ಅಂತ ಅನ್ಕೊಳ್ತೀವೋ ಆ ಥರದ್ದೇ ನಾವು ರಾಜ್ಯಭಾರವನ್ನು ನಡೆಸ್ತೀವಿ, ನಿನಗೆ ನಾನು ಇನ್ಮೇಲೆ ಅಡ್ಮಿನಿಸ್ಟ್ರೇಟರ್, ನೀನು ಏನು ಇನ್ಸ್ಟ್ರಕ್ಷನ್ ಕೊಡ್ತೀಯೋಪ್ಪ ನಾನು ಆ ಪ್ರಕಾರವಾಗಿ ನಿನ್ನ ಪ್ರಜೆಗಳನ್ನ ನೋಡ್ಕೊಳ್ತೀನಿ, ಆದ್ರಿಂದ ನನ್ನನ್ನು ದಾಸನಾಗಿ ಸ್ವೀಕರಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಇದಕ್ಕೆ ತ್ರಿಪದಿ ಪಾದಂ ಅನ್ನುವಂಥ ಒಂದು ಆ ಸಂಗತಿಯ ಹೆಸರನ್ನೇ ಹೇಳ್ತಾರೆ ಕೇರಳದಲ್ಲಿ. ಸೊ 1750 ಈ ಒಂದು ತ್ರಿಪದಿ ಪಾದಂ ಆದ ಮೇಲೆ ಅಲ್ಲಿ ಸಂಪತ್ತಿನ ಶೇಖರಣೆ ಆಗಿದ್ದು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಬಂತು ಅಂತ. ಯಾಕೆಂದ್ರೆ ಅಲ್ಲಿ ಏನೇನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು, ಯಾವ್ಯಾವ ಒಂದು ಟ್ರೇಡಿಂಗ್ ನಡೀತಾ ಇತ್ತು, ನಾನಾಗಲೇ ಹೇಳಿದೆ ಆಫ್ರಿಕಾದು, ಯುರೋಪ್ದು, ಎಷ್ಟು ಬೇರೆ ಬೇರೆ ದೇಶಗಳದ್ದು ಕರೆನ್ಸಿಯನ್ನು ನಾವಲ್ಲಿ ನೋಡ್ತಾ ಇದ್ವಿ. ಆ ಮೆಡಿವೆಲ್ ಟೈಮ್ದಿರಬಹುದು, ಎಲ್ಲ ರೀತಿಯ ಕಾಯಿನ್ಸ್ಗಳನ್ನು ನಾವಲ್ಲಿ ನೋಡ್ಬೋದು ಅಂತ. ಸೊ ಅಷ್ಟು ಟ್ರೇಡಿಂಗ್ ಮಾಡ್ತಾ ಇದ್ದಿದ್ದು, ಜನರ ಸೇವೆಗೆ, ದಾನಕ್ಕೆ, ಅಥವಾ ಏನೋ ಒಂದು ಬದಲಾವಣೆ ಮಾಡಬೇಕು ಆ ಊರಲ್ಲಿ ಅನ್ನೋದಕ್ಕೆ ಎಲ್ಲದಕ್ಕೂ ಆ ಸಂಪತ್ತನ್ನು ಉಪಯೋಗಿಸ್ತಾ ಇದ್ರು. ಅದನ್ನೆಲ್ಲ ತಂದು ಆ ದೇವಸ್ಥಾನಗಳಲ್ಲೇ ಸಂಗ್ರಹ ಮಾಡ್ತಾ ಇದ್ರು ಅಂತ. ಇನ್ನೊಂದು ರೋಚಕವಾದ ವಿಷಯ ಏನು ಅಂತಂದ್ರೆ, ಈಗ ಆಗಾಗ ದಾಳಿ ನಡೆಯೋದು ಬೇರೆ ಬೇರೆ ರಾಜರುಗಳ ಮೇಲೆ ಅಲ್ವಾ. ಆ ರಾಜರೆಲ್ಲರೂ ಆಶ್ರಯ ಪಡ್ಕೊಂಡು ಯಾವಾಗ ಆ ಊರಿಗೆ ಓಡೋಗ್ತಾ ಇದ್ರು, ಆ ರಾಜಂದಿರೂ ಸಹ ತಮ್ಮ ತಮ್ಮ ಸಂಪಾದನೆ ಮಾಡಿದ್ದ ಸಂಪತ್ತನ್ನ ಇದೇ ದೇವಸ್ಥಾನದಲ್ಲಿ ಅಡಗಿಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ಒಬ್ಬ ರಾಜ ಬಂದ್ರು, ಇನ್ನೊಬ್ರು ರಾಜ ಬರ್ತಾರೆ, ಈಗ ಯಾರೋ ಗೆದ್ರು, ಬೇರೆಯವ್ರು ಬಂದ್ರು ಅಂದ್ರು, ಅವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಅಂತ. ಅದು ಚೋಳರಾಗಿರ್ಬಹುದು, ಚೇರಾಸ್ ಆಗಿರಬಹುದು, ಪಾಂಡ್ಯಾಸ್ ಆಗಿರ್ಬಹುದು, ಯಾರು ಬೇಕಾರಾಗಿರ್ಬೋದು, ಅವರು ಮತ್ತೆ ಅದೇ ರೀತಿಯಲ್ಲೇನೆ, ಹೌದು ನಾವು ದಾಸಂದಿರು, ಭಗವಂತನೇ ನಿಜವಾದ ರಾಜ ಅನ್ನೋ ರೀತಿಯಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥ ಕತೆ ಇದೆ. ಅದಕ್ಕೋಸ್ಕರನೇ ಇವತ್ತಿಗೂ ರಾಜಮನೆತನದವರು ಪ್ರತಿನಿತ್ಯ ಭಗವಂತನ ಬಳಿ ಬಂದು, ನೀನೇ ಅಪ್ಪ ರಾಜ, ನೋಡಪ್ಪ ಹೀಗೀಗೆ ನಡೀತಿದೆ, ಇಲ್ಲ ಈ ಥರ ನಡೀತಾ ಇದೆ, ಈ ಥರ ನೋಡ್ಕೊಳ್ತಾ ಇದೀವಿ ನಾವು, ಈ ರೀತಿ ನಿನ್ನ ಪ್ರಜೆಗಳಿದ್ದಾರೆ, ನೋಡಪ್ಪ ಲೆಕ್ಕ ಹೀಗೀಗಿದೆ, ಈ ಥರ ಮಾಡ್ತಾ ಇದೀವಿ ಅಂತ ಒಪ್ಪಿಸಿ ಹೋಗ್ತಾರಂತೆ. ಒಪ್ಪಿಸದೇ ಇದ್ರೆ ದಂಡ ಬೀಳುತ್ತಂತೆ. ಒಂದು ನಾಮಿನಲ್ ಫೀಸ್ ಹೇಳ್ತಾರೆ, ಏನೋ 150 ರೂಪಾಯಿ ಏನೋ ಅಂತ ಹೇಳ್ತಾರಲ್ಲಿ. ಸೊ ಒಟ್ಟಿನಲ್ಲಿ ಫೈನ್ ಬೀಳುತ್ತೆ ಅಂತ. ಅವರು ತಪ್ಪಿಸ್ಕೊಳ್ಳೋದನ್ನ ಮಾಡೋಲ್ಲ, ಅದು ಮಾನಿಟ್ರಿ ಫೈನ್ ಬೇರೆ, ಬಟ್ ಅಯ್ಯೋ ತಪ್ಪಾಗತ್ತೆ ಹೋಗದೆ ಇದ್ರೆ ಅನ್ನೋ ಭಯ ಇರುತ್ತಲ್ಲ, ಅದು ಇನ್ನೊಂದು ಕಡೆ. ಸೊ ಆ ಒಂದು ಕಥೆಯ ಹಿನ್ನೆಲೆ ಇರೋದ್ರಿಂದ ಇವತ್ತಿಗೂ ಕೂಡ ರಾಜಮನೆತನದವರು ಪ್ರತಿನಿತ್ಯ ಬಂದು ಅನಂತನಲ್ಲಿ, ಅಪ್ಪ ನೋಡಪ್ಪ ಈಗ ನಡೀತಿದೆ ಅಂತ ಹೇಳಿ ಆ ಲೆಕ್ಕ ಒಪ್ಪಿಸಿ ಹೋಗ್ತಾರೆ ಅಂತ ಹೇಳ್ತಾರೆ. ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಆ ಬಂಗಾರ ಇರ್ತಕ್ಕಂಥ ದ್ವಾರಗಳು ಏನಿತ್ತಲ್ಲ, ಅದು ಪ್ರತಿಯೊಂದ್ರ ಮೇಲೂ ಈ ನಾಗಬಂಧ ಥರದ್ದು ಡಿಸೈನ್ ಇದೆ. ಅಂದರೆ ಹಾವು ಹಿಂಗೆ ಸುತ್ತಕೊಂಡಿರ್ತಕ್ಕಂಥದ್ದು, ಅದನ್ನು ವಾಸುಕಿ ಅಂತ ಕರೀತಾರೆ, ಅನಂತ ಅಂತ ಕರೀತಾರೆ. ಈಗ ಈ ಸರ್ಪಬಂಧ ಯಾಕೆ ಹಾವನ್ನೇ ಕಾವಲಾಗಿಟ್ರು, ಅಥವಾ ಅದು ಬರೀ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈಗ ಇವತ್ತಿಗೂ ಕೂಡ ಅಲ್ಲಿ ಹಾವಿದೆ ಅಂತ ಎಷ್ಟು ಭಯ ಪಡ್ತಾರೆ ಅಂದರೆ, ಯಾಕೆ ಅಲ್ಲಿ ಆ ನಾಗಬಂಧನ ಯಾಕೆ ಮಾಡಬೇಕಾಯ್ತು? ನಿಮ್ಮ ಅಬ್ಸರ್ವೇಷನ್ ಖಂಡಿತ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಹೌದು, ಅದರಲ್ಲೂ ನಮ್ಮ ದೇವಸ್ಥಾನಗಳಲ್ಲಿ ನಿಗೂಢವಾದಂತಹ ಶಕ್ತಿ ಇರೋ ಕಡೆ, ಯಥೇಚ್ಛವಾದ ಶಕ್ತಿ ಇರೋ ಕಡೆ, ಅಥವಾ ತಾಂತ್ರಿಕವಾಗಿ ಏನೋ ಇಲ್ಲಿ ವಿಶೇಷವಾಗಿದೆ ಅನ್ನೋ ಕಡೆ,
ಅಥವಾ ತುಂಬ ಪ್ರಾಚೀನವಾದದ್ದು ಅನ್ನೋ ಕಡೆ, ಅಥವಾ ಇಲ್ಲೇನೋ ಸಂಪತ್ತು ನಿಧಿ ಇದೆ ಅನ್ನೋ ಕಡೆ ಖಂಡಿತ ಸರ್ಪದ ಒಂದು ಚಿತ್ರೀಕರಣವನ್ನ ಅಥವಾ ಒಂದು ಕೆತ್ತನೆಯನ್ನ, ಬರವಣಿಗೆಯನ್ನ ನಾವು ಖಂಡಿತ ಗಮನಿಸ್ತೀವಿ. ಯಾಕೆ? ಕಾರಣ ಹಲವಾರಿದೆ. ಎಲ್ಲೆಲ್ಲಿ ಅಗಾಧವಾದ ಶಕ್ತಿ ಇದೆಯೋ, ಎಲ್ಲೆಲ್ಲಿ ಅಗೋಚರವಾದ ಶಕ್ತಿ ಇದೆಯೋ, ಅಲ್ಲೆಲ್ಲ ಸರ್ಪ ಕಾವಲಿದೆ. ಸರ್ಪ ಅಂದ ತಕ್ಷಣ ನಮಗೆ ಏನು ಮನಸ್ಸಿಗೆ ಬರ್ತೀವಿ? ಹಾವು ಬಂತು ಅಂದ ತಕ್ಷಣ ನಮ್ಗೆ ಏನು ಅನ್ಸುತ್ತೆ? ಹಬ್ಬ ಅಂತ ಭಯ ಆಗುತ್ತೆ. ಅಂದ್ರೆ ಸರ್ಪ, ನಾವು ಶಿವ ತನ್ನ ಕುತ್ತಿಗೆ ಸುತ್ತ ಸುತ್ತಕೊಂಡಿರೋ ಸರ್ಪದಿಂದ ಹಿಡಿದು ಗಣಪ ತನ್ನ ಹೊಟ್ಟೆಯ ಸುತ್ತ ಸುತ್ತಿರೋ ಸರ್ಪದವರೆಗೂ ನಾವು ಆ ಕತೆ ಹೇಳ್ಬೇಕಾದ್ರೆ, ಅಥವಾ ಕೃಷ್ಣ ಅದ್ರ ಮೇಲೆ ನರ್ತನ ಮಾಡ್ದ ಅನ್ನೋವರೆಗೂ ಯಾವುದನ್ನ ಗೆದ್ರು? ತನ್ನ ಅಹಮ್ಮನ್ನ ಗೆದ್ರು, ತನ್ನ ಭಯವನ್ನ ಗೆದ್ರು ಅನ್ನುವಂಥ ಕಥೆಯನ್ನ ನಾವು ಕೇಳ್ತೀವಿ. ಅದೇ ರೀತಿಯಾಗಿ ಸರ್ಪ ಆ ಒಂದು ವಿಷದ ಆ ಅಹಮ್ಮಿನ ಪ್ರತಿಬಿಂಬ ಆಗಿರೋದ್ರಿಂದ ಅದರ ಕಾವಲು ಅಂದ್ರೆ ಏನು? ಯಾವುದೋ ವ್ಯಕ್ತಿ ಯಾವುದೋ ಒಂದು ವಿಶೇಷವಾದ ಸಂಪತ್ತನ್ನ ಪಡಿಬೇಕಾದ್ರೆ ಮೊದಲು ತನ್ನೊಳಗಿರೋ ಅಹಮ್ಮನ್ನ, ಭಯವನ್ನ ಗೆದ್ದು ಮೀರಿ ನಿಂತಾಗ ಮಾತ್ರ ನಿನಗದು ಸಿಗತ್ತೆ. ಈಗ ಅರ್ಹತೆ ಇಲ್ಲದೆ ಸಿಕ್ತು ಅಂತ ಅನ್ಕೊಳ್ಳಿ. ಈಗ ಯಾರೋ ಒಬ್ಬ ಪೆದ್ದನಿಗೆ ಸಂಪತ್ತು ಸಿಕ್ತು, ನಾವು ಕೇಳಿದೀವಿ ಮಹಾಗೌರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಲ್ಲಿ ಶ್ರೇಷ್ಠ ಯಾರು ಅಂತ ಜಗಳಕ್ಕೆ ಬಿದ್ದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ಲಿ ಸಂಪತ್ತು ಬಿದ್ದಿದ್ರು ಅದು ಸಂಪತ್ತು ಅನ್ನೋ ಮತಿ ನನಗೆ ಫಸ್ಟ್ ಇರಬೇಕು, ಹೋಗಿ ತಗೊಳ್ಳೋಷ್ಟು ಶಕ್ತಿ ನನಗಿರಬೇಕು. ಆಗ ಸಂಪತ್ತನ್ನು ನಾನು ಸಂಭ್ರಮಿಸಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದೇ ರೀತಿ ಅರ್ಹತೆ ಇಲ್ಲದೆ ಯಾರ್ದೋ ಕೈಗೆ ವಿಶೇಷವಾದ ಶಕ್ತಿ, ಯಾಕಂದ್ರೆ ಸಂಪತ್ತು ಬಂದ ತಕ್ಷಣ ಶಕ್ತಿ ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಬಂದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಅದರಿಂದ ನೀನು ಅದನ್ನು ಮೊದಲೇ ಗೆದ್ದು ಬಿಟ್ರೆ, ಈಗ ನಾವು ನೋಡಿದೀವಿ ರಾಜ್ಯಭಾರ ಮಾಡೋರು, ಅಯ್ಯೋ ಕೆಟ್ಟ ರಾಜಪ್ಪ ಅವನು, ಎಲ್ಲರನ್ನೂ ಹಾಳು ಮಾಡ್ಬಿಟ್ಟ, ನಮಗೂ ಹಿಂಸೆ ಕೊಟ್ಟ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಧಿಕಾರ ಬಂದು ಅಥವಾ ಸಂಪತ್ತನ್ನ ಹ್ಯಾಂಡಲ್ ಮಾಡೋರು ಕೂಡ ಅವ್ರಿಗೆ ಯಾವುದು ದುರಾಸೆ ಇಲ್ಲ, ಅವ್ರ ದೇಶ ಸೇವೆಗೆ ನಿಂತಿದ್ದಾರೆ, ಅವ್ರೆಲ್ಲರೂ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದಾರೆ, ತನಗೇ ಮಾಡ್ಕೋಬೇಕು, ಎಲ್ಲ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿಲ್ಲ. ಆದ್ರಿಂದ ಇವ್ರನ್ನ ನಾವು ಗೆಲ್ಸೋಣ ಅನ್ನೋ ಮನಸ್ಥಿತಿ ನಮಗೆ ಬರುತ್ತೆ. ನಾವು ಪ್ರತಿ ಸತಿ ಓಟ್ ಹಾಕ್ಬೇಕಾದ್ರೂ ಹಾಗೆ ಯೋಚನೆ ಮಾಡ್ತೀವಿ, ಯಾರು ಲೆಸ್ ಕನ್ನಿಂಗ್ ಇದ್ದಾರೆ ಇರೋದ್ರಲ್ಲಿ ಅಂತ ಅಲ್ವಾ? ಎಸ್. ಸೊ ಯಾರು ಅದನ್ನು ಗೆದ್ದು ನಿಂತಿದ್ದಾರೋ ಅದರ ಸತ್ಪ್ರಯೋಗ, ಆಗಲಿ ನಾವು ಹೇಳ್ತಾ ಇದ್ವಿ ಅದ್ರ ಬಗ್ಗೆ, ದುರುಪಯೋಗ ಆಗಲ್ಲ, ಎಲ್ಲರಿಗೂ ಸಂತೋಷವನ್ನ ಕೊಡುವ ರೀತಿಯಲ್ಲಿ ಆ ಸಂಪತ್ತಿನ ಬಳಕೆ ಆಗತ್ತೆ. ಆದ್ರಿಂದ ಅದು ಒಂದು. ಇನ್ನೊಂದಿದೆ, ಎಲ್ಲೆಲ್ಲಿ ಅಗಾಧವಾದ ಶಕ್ತಿ, ಜ್ಞಾನ ಮತ್ತು ಸಂಪತ್ತಿರುತ್ತೋ, ಅಂದ್ರೆ ಪವರ್, ವಿಸ್ಡಮ್ ಅಂಡ್ ಅಬಂಡೆನ್ಸ್, ಅಲ್ಲಲ್ಲಿ ಸರ್ಪಕಾವಲು ಖಂಡಿತ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಯಾರ್ಯಾರಿಗೋ ಇವ್ರಿಗೆ ಅರ್ಹತೆ ಇರೋರ್ಗೆಲ್ಲ ಪವರ್ ಸಿಕ್ಬಿಟ್ರೆ, ಜ್ಞಾನ ಸಿಕ್ಬಿಟ್ರೆ, ಸಂಪತ್ತು ಸಿಕ್ಬಿಟ್ರೆ ಏನಾಗುತ್ತೆ ಅಂತ ನಾನು ಈಗ ತಾನೇ ಹೇಳಿದೆ. ಆದ್ರಿಂದ ಅದನ್ನ ಯಾವಾಗ್ಲೂ ಗುಪ್ತವಾಗಿಟ್ಟಿರ್ತಾರೆ, ಅದೊಂದು ಟಾಪ್ ಸೀಕ್ರೆಟ್. ಇಫ್ ಯು ಆರ್ ನಾಟ್ ರೆಡಿ ಅಂಡ್ ಯು ಗೆಟ್ ಇಟ್, ವಾಟ್ ಹ್ಯಾಪನ್ಸ್? ಈಗ ನಾವು ಮನೇಲಿ ಚಿಕ್ಕ ಮಕ್ಳಿದ್ದಾರೆ ಅಂತಂದ್ರೆ ಪ್ರೆಷಸ್ ಐಟಮ್ಸ್ ಎಲ್ಲ ಅವ್ರ ಮುಂದೆ ಇಡಲ್ಲ, ಬೇರೆ ಎಲ್ಲೋ ಇಡ್ತೀವಿ, ಬೀಗ ಹಾಕ್ತೀವಿ, ಅವ್ರಿಗೆ ಗೊತ್ತಾಗದೆ ಇರೋ ಥರ ಮಾಡ್ತೀವಿ, ಹೇಳಲ್ಲ. ಯಾಕಂದ್ರೆ ಅದಕ್ಕಿನ್ನೂ ಬುದ್ಧಿ ಚುರುಕಾಗಿಲ್ಲ. ಚಿಕ್ಕ ವಯಸ್ಸಲ್ಲೇ ಅದು ಯಾರಾದ್ರು ಕೇಳಿದ್ರೆ ಕೊಟ್ಬಿಡುತ್ತೆ, ಅದು ದುರುಪಯೋಗ ಮಾಡುತ್ತೆ, ವೇಸ್ಟ್ ಮಾಡಿಬಿಡುತ್ತೆ ಅಂತ ನಮಗೆ ಆ ಭಯ ಇರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ನಾವು ಚಿಕ್ಕದೊಂದು ಮನೇಲಿ ಇರೋ ಇಷ್ಟು ಸಂಪತ್ತನ್ನ ಅಷ್ಟೊಂದು ಯೋಚನೆ ಮಾಡ್ತೀವಿ ಅಂದ್ರೆ, ಇಡೀ ಬ್ರಹ್ಮಾಂಡದ ಆಸ್ತಿಯನ್ನ, ಸಂಪತ್ತನ್ನ, ಜ್ಞಾನವನ್ನ, ಆ ಸಂಪತ್ತಿನ ಆ ಒಂದು ಶಕ್ತಿ ಉದ್ಭವ ಆಗೋದನ್ನ, ಆ ಜ್ಞಾನದಾರಿಯನ್ನ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಬ್ರಹ್ಮಾಂಡಕ್ಕಿರೋದಿಲ್ವಾ? ಅದಕ್ಕೆ ಅತ್ಯಂತ ಸೂಕ್ತವಾದ ಶಕ್ತಿ ಅಂದ್ರೆ ಸರ್ಪ. ಯಾಕಂದ್ರೆ ಅದು ಭಯ ಬರಿಸುತ್ತೆ, ಮತ್ತು ಅದನ್ನ ಮೀರಿ ನಿಲ್ಲುವ ಶಕ್ತಿ ಬಂದಾಗ ನಿಮ್ಮಲ್ಲೇ ಇರೋ ನ್ಯೂನ್ಯತೆಗಳು ಎಷ್ಟೊಂದು ಕರ್ಗು ಹೋಗುತ್ತೆ. ಅದರಿಂದ ಸರ್ಪಕಾವಲು ಯಾವಾಗ್ಲೂ ಇರುತ್ತೆ. ಮತ್ತು ಅರ್ಹತೆ ಇಲ್ಲದೆ ಬಂದಾಗ ಅದು ಅವ್ರನ್ನ ಓಡಿಸೋವಂಥದ್ದು, ಎದುರಿಸೋವಂಥದ್ದು, ಸಾಯಿಸೋವಂಥದ್ದು, ಕಾಡೋ ಅಂಥದ್ದು, ಅದು ಎಷ್ಟೋ ಸರಿ ನಾವು ಕಥೆಗಳಲ್ಲಿ ಕೇಳಿದೀವಿ. ಅದು ಖಂಡಿತ ನಿಮಗೆ ಸಿಗಬಾರ್ದು ಅಂತ ಅಲ್ಲ. ಈಗ ಅಲ್ಲಿ ಕಾವಲಿದೆ ಅಂತಂದ್ರೆ ನೀನು ಬರಲೇಬಾರ್ದು ಅಂತಲ್ಲ. ಈಗ ನಮ್ಮ ಮನೆಗೆ ಯಾರನ್ನೋ ಕಾವಲಿಟ್ಟಿದ್ದೀವಿ ಸೆಕ್ಯೂರಿಟಿ ಅಂದ್ರೆ ಯಾರೂ ಬರಬಾರ್ದು ಅಂತನಾ? ಇಲ್ಲ, ಅರ್ಹತೆ ಇರೋರು ಬನ್ನಿ, ನನಗೆ ಪರಿಚಯ ಇರೋರು ಬನ್ನಿ, ನಾನು ಕರೆಯೋರು ಬನ್ನಿ, ನನಗೆ ಒಳಿತು ಮಾಡೋರು ಬನ್ನಿ ಅಂತ ಅರ್ಥ. ಅದನ್ನೇ ಆ ಭಗವಂತನು ಕೂಡ ಹೇಳ್ತಾ ಇರೋದು ಅಷ್ಟೆ. ಅನಂತ ಪದ್ಮನಾಭ ಸ್ವಾಮಿ ಆ ಭಗವಂತ ಏನು ಅದ್ಭುತವಾದಂತ, ಅಂದ್ರೆ ಆ ಪೋಸಲ್ ಮಲಗಿರ್ತಕ್ಕಂಥ ಭಗವಂತ ಅಲ್ಲಿ ಹೇಗ್ ಬರ್ಬೇಕಾಯ್ತು? ಅಂದ್ರೆ ಭಗವಂತ ಭೂಮಿಗೆ ಈ ಅವತಾರದಲ್ಲಿ ಏನಕ್ಕೆ ಬಂದಿತ್ತು, ಅಥವಾ ಅಲ್ಲಿ ನಿಜವಾಗ್ಲೂ ಶಿಲೆನೇ ಮಾಡಿರೋದು ಅನ್ನೋದಾದ್ರೆ ಯಾಕೆ ಅವ್ರಿಗೆ ಒಟ್ಟಿಗೆ ಒಂದೇ ಸಾರಿ ನೋಡ್ಬೋದಿತ್ತಲ್ಲ? ಯಾಕೆ ದೇವ್ರನ್ನ ಹಂಗೆ ಮುಖ ಒಂದ್ಸಾರಿ, ಮತ್ತೆ ನಾಭಿ ಒಂದ್ಸರಿ, ಪಾದ ಒಂದ್ಸರಿ ತೋರಿಸ್ಬೇಕಾಯ್ತು? ಸರ್, ಇದು ನನಗೆ ತುಂಬಾ ಫೇವ್ರೆಟ್ ಭಾಗ. ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದ ನನಗೆ ಈ ಕತೆ ಅಂದ್ರೆ ಅದೇನೋ ಒಂಥರ ಆನಂದ, ಸಂಭ್ರಮ.
ಆ, ಈ ಕಥೆಯ ಮೂಲಕ ನಮ್ಮ ಒಳಗಡೆ ದೇವರ ದರ್ಶನ ಪಡೆಯೋದು ತುಂಬಾ, ಅಂದ್ರೆ ನಿಜವಾದ ಆನಂದ ಪಡೆಯೋದು ತುಂಬಾ ಸುಲಭ ಆಗತ್ತೆ ಅಂತ ಅನ್ಸುತ್ತೆ. ತುಂಬಾ ರೋಮಾಂಚಕರವಾದ ಕತೆ. ಕಾಸರಗೋಡ್ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ, ಅಲ್ಲಿ ಒಬ್ರು ಋಷಿಗಳಿದ್ರಂತೆ, ವಿಮಲ ಮಂಗಳ ಸ್ವಾಮಿಯಾರ್ ಅಂತ. ಅವರು ಮಹಾನ್ ವಿಷ್ಣು ಭಕ್ತರಂತೆ. ಪೂಜೆ, ಹೋಮ, ಹವನ, ದಾನ, ಧರ್ಮ ಮಾಡ್ಕೊಂಡು ಆಳವಾದ ಒಂದು ತಪಸ್ಸಿನಲ್ಲಿ ಅವರು ತನ್ನ ಜೀವನವನ್ನ ಕಳೀತಾ ಇದ್ರು. ಅಲ್ಲಿಗೆ ಒಂದು ಪುಟ್ಟ ಬಾಲಕ ಬರ್ತಾರಂತೆ. ಅವ್ರು ನೋಡಿದ ತಕ್ಷಣ ಸ್ವಾಮಿಯವ್ರಿಗೆ ಏನೋ ಒಂಥರ ಪ್ರೀತಿ, ಒಂದು ವಿಶೇಷವಾದ ಆಕರ್ಷಣೆ. ಸೊ ಸ್ವಾಮಿಗಳು ಕೇಳ್ತಾರಂತೆ, ಯಾರಪ್ಪ ನೀನು, ಎಲ್ಲಿಂದ ಬಂದೆ, ಏನು ನೀನು ಇಲ್ಲೇ ಇದ್ಬಿಡಪ್ಪ, ನೀನು ಇಷ್ಟು ಮುದ್ದಾಗಿದ್ಯಾ ಅಂತ. ಅವರು, ಸರಿ ನಾನು ಇಲ್ಲೇ ಇರ್ತೀನಿ, ಆದರೆ ನಂದೊಂದು ಕಂಡೀಷನ್ ಅಂತ ಹೇಳ್ತಾರೆ. ಅಯ್ಯೋ, ಏನಪ್ಪ ಅದು, ಹೇಳಿ ದಯವಿಟ್ಟು. ನೋಡು, ನೀನು ನನ್ನ ಹತ್ರ ನೀನು ಹಾರ್ಷಾಗಿ ಮಾತಾಡಿದ್ರೆ, ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರೆ, ಬೈದಾಡಿದ್ರೆ, ರೇಗಾಡಿದ್ರೆ ನಾನು ಇರೋದಿಲ್ಲ, ನಾನು ಹೋಗ್ಬಿಡ್ತೀನಿ ಅಂತ. ಆಯ್ತಪ್ಪ ಆಯಿತು, ನೀನು ಹೇಳೋ ಥರನೇ ಪ್ರೀತಿಯಿಂದ ಮುದ್ದಾಗಿ ಗೌರವದಿಂದ ನಾನು ನೋಡ್ಕೊಳ್ತೀನಿ, ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಚಿಕ್ಕ ಮಗು, ಅದರಲ್ಲೂ ಮಕ್ಕಳು ಕೇಳಬೇಕಾ, ಏನು ಮಾಡ್ತಾರೆ, ಅದನ್ನು ಮಾಡೇ ಮಾಡುತ್ತೆ. ಆದರೆ ಅಲ್ಲಿ ಬಂದವರು ಕೇವಲ ಆ ಪುಟ್ಟ ಮಗು ಅಲ್ಲ, ಸಾಕ್ಷಾತ್ ವಿಷ್ಣು ಪರೀಕ್ಷೆ ಮಾಡ್ತಾ ಇದ್ರು ಸ್ವಾಮಿಯಾರವ್ರನ್ನ. ಸೊ ಅವರು ಧ್ಯಾನ ಮಾಡ್ಬೇಕಾದ್ರೆ ಕೆಣ್ಕೋದು, ಅವ್ರ ಗಡ್ಡ ಎಳೆಯೋದು, ಜುಟ್ಟು ಎಳೆಯೋದು, ಬಟ್ಟೆ ಎಳೆಯೋದು, ಕೂಗಾಡೋದು, ಗಲಾಟೆ ಮಾಡೋದು ಎಲ್ಲ ಮಾಡ್ತಾ ಇದ್ರಂತೆ. ಅಷ್ಟಾಗಿಯೂ ಮಗು ಹೇಳಿತ್ತಲ್ಲ, ನೀನು ನನ್ನ ಹತ್ರ ರೂಢಾಗಿ ನಡ್ಕೊಂಡ್ರೆ, ಹಾರ್ಷಾಗಿ ನಡ್ಕೊಂಡ್ರೆ ನಾನು ಹೊಟ್ಟೋಗ್ಬಿಡ್ತೀನಿ, ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟಿತ್ತಲ್ಲ. ಆದ್ರಿಂದ ಸ್ವಾಮಿ ಏನೇ ಮಾಡಿದ್ರು ಋಷಿಗಳು ಸಮಾಧಾನದಿಂದ ತಾಳ್ಮೆಯಿಂದ ನಿಭಾಯಿಸ್ತಾ ಇದ್ರು. ಒಂದಿನ ಅಂತೂ ಅತಿರೇಕಕ್ಕೆ ಹೊಟ್ಟೋಯ್ತಂತೆ ಅದು. ಯಾಕೆಂದ್ರೆ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ ಸಾಲಿಗ್ರಾಮವನ್ನೇ ಬಾಯಿಗೆ ಹಾಕೊಳ್ಳೋ ಕೊಟ್ಟೋಯ್ತಂತೆ ಮಗು. ಆಗ ಇವ್ರಿಗೆ ಕೋಪ ಬಂದು ಕೆಂಡಾಮಂಡಲಾಗಿ, ಏನ್ ಮಾಡ್ತಾ ಇದ್ಯಾ ಅಂತ ರೇಗಾಡಿ ಕಿರ್ಚಾಡ್ಬಿಡ್ತಾರೆ. ಹಾಗೆ ರೇಗಾಡಿ ಕಿರ್ಚಾಡಿದ ತಕ್ಷಣ, ಓಹೋ, ನಾ ಹೇಳಿದ್ದೆ ತಾನೆ ನೀನ್ ನನ್ನ ಮೇಲೆ ರೇಗಾಡೋಗಿಲ್ಲ, ಕೋಪ ಮಾಡ್ಕೊಳ್ಳೋಗಿಲ್ಲ ಅಂತ, ಸರಿ ನಾನು ಹೋಗ್ತೀನಿ ನೋಡಿ ಈಗ ಅಂತ ಹೇಳಿ ಹಾಗೇ ಮಾಯ ಆಗೋಗುತ್ತೆ ಆ ಮಗು. ಮಾಯ ಆಗಿದ ತಕ್ಷಣ ಸ್ವಾಮಿ ಅವ್ರಿಗೆ ಗೊತ್ತಾಗೋಗುತ್ತೆ, ಅಯ್ಯಯ್ಯೋ, ಯಾವ ಭಗವಂತನ ಆರಾಧನೆಯನ್ನ ಬೆಳಗ್ಗೆ ರಾತ್ರಿ ನಾನು ಮಾಡ್ತಾ ಇದ್ನೋ ಅದೇ ಭಗವಂತ ಸಾಕ್ಷಾತ್ ನನ್ನ ಜೊತೆಯಲ್ಲಿ ಉಂಡಾಡಿದ್ದಾನೆ, ನನ್ನ ಜೊತೆಯಲ್ಲಿ ಆಟ ಆಡಿದ್ದಾನೆ, ನನ್ನ ಜೊತೆಯಲ್ಲಿ ಸಮಯ ಕಳೆದಿದ್ದಾನೆ. ಅಂತ ಭಗವಂತನನ್ನೇ ನಾನು ಓಡಿಸ್ಬಿಟ್ನ, ಅಂತ ಅಜ್ಞಾನಿನ ನಾನು. ಅಷ್ಟು ಮೌಢ್ಯ ತುಂಬಿಕೊಂಡಿದ್ಯಾ ನನಗೆ. ದಿನದಲ್ಲಿ 24 ಗಂಟೆ ನಾರಾಯಣನ ಸ್ಮರಣೆ ಮಾಡೋ ನನಗೆ ಆ ಬಾಲಕನ ರೂಪದಲ್ಲಿ ಸಾಕ್ಷಾತ್ ನಾರಾಯಣನೇ ಬಂದಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ವೇ, ಅಯ್ಯೋ ದೇವ್ರೆ ಅಂತ ತುಂಬಾ ದುಃಖ ಪಡ್ತಾರಂತೆ, ಆಳವಾದ ದುಃಖ ಅಳ್ತಾರಂತೆ. ಆಗ ಒಂದು ಅಗೋಚರವಾದಂತಹ ಆ ಒಂದು ಆಕಾಶವಾಣಿ ರೀತಿ ಭಗವಂತ ಹೇಳ್ತಾರಂತೆ, ನೋಡು, ನಾನು ಅನಂತ ಕಾಡಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ರು ಪೇಚಾಡಿ ಕಾಡಿ ಬೇಡಿ ಕೇಳ್ಕೊಳ್ತಾರೆ, ಭಗವಂತ ತಪ್ಪಾಯ್ತು, ದಯವಿಟ್ಟು ನೀನ್ ದರ್ಶನ ಕೊಡು, ದಯವಿಟ್ಟು ನೀನ್ ಮತ್ತೆ ನನಗೆ ದರ್ಶನ ಕೊಡು ಅಂತ. ಎಂಥ ಒಂದು ಸುವರ್ಣಾವಕಾಶ ಹೊಟ್ಟೋಯ್ತು. ಅದರಲ್ಲೂ ಭಗವಂತ ನನ್ನ ಜೊತೆಯಲ್ಲಿದ್ದ ನಾನು ಗುರ್ಸಕ್ಕಾಗಲಿಲ್ಲ ಅಂದ್ರೆ ಭಕ್ತನಿಗೆ ಹೇಗಾಗಿರಬಹುದಲ್ವಾ. ಎಸ್, ಅದರಿಂದ ನಾನು ಅನಂತ ಕಾಡಿನಲ್ಲಿದ್ದೀನಿ, ಬಾ ನನ್ನಲ್ಲಿ ಕಾಣು, ನೀನು ಹುಡುಕಿದ್ರೆ ನಾನು ಅಲ್ಲಿ ಸಿಗ್ತೀನಿ ಅಂತ. ಅನಂತ ಕಾಡು ಎಲ್ಲೂ ಹುಡುಕೋದು ಗೊತ್ತಿಲ್ಲ. ಆದ್ರೂ ಅನಂತಪುರದಲ್ಲಿ ಇದ್ದ ನಮ್ಮ ಋಷಿಗಳು ಅಲ್ಲಿಂದ ಭಗವಂತನ ಹುಡ್ಕೊಂಡು, ಅನಂತ ಕಾಡು ಎಲ್ಲೋ ಸಿಕ್ಕೇ ಸಿಗತ್ತೆ ನೋಡೋಣ ಅಂತ ಹೇಳಿ ಕಾಡಲ್ಲಿ ನಡೆಯಕ್ಕೆ ಶುರು ಮಾಡ್ತಾರೆ. ಎಷ್ಟೋ ದಿನಗಳ ಕಾಲ ಹಾಗೇ ಭಗವಂತನನ್ನ ನೆನೆಸ್ಕೊಂಡು, ಭಗವಂತ ನೀನು ನನಗೆ ದರ್ಶನ ಕೊಡು, ತಪ್ಪಾಯ್ತು ಅಂತ ಹೀಗೆ ನಡೀತಾ ಇರ್ಬೇಕಾದ್ರೆ ಆ ಕಾಡಲ್ಲಿ ಒಂದು ಹೆಣ್ಮಗು ತುಂಬಾ ಹಠ ಮಾಡ್ತಾರೋ ಒಂದು ಮಗುನ, ಒಂದು ಗಂಡು ಮಗುನ ಎತ್ಕೊಂಡು ಸುಮ್ಮನಿರಿಸ್ತಾ ಇದ್ಲಂತೆ. ಸುಮ್ಮನೆ ಇರೋ, ಗಲಾಟೆ ಮಾಡ್ಬೇಡ, ಸುಮ್ಮನೆ ಇರೋ ನೀನು ಅಂತ. ಕಾಡಿನಲ್ಲಿದ್ದಂಥ ಒಂದು ಹೆಣ್ಮಗು. ಸೊ ಅವ್ರಿಗೆ ಈ ಪುಲ್ಯ ನಾರಿ ಅಂತ ಹೇಳ್ತಾರೆ ಆ ಪ್ರಾಂತ್ಯದಲ್ಲಿರುವಂಥ ಹೆಣ್ಮಗು. ಸುಮ್ಮನೆ ಇರೋ, ಗಲಾಟೆ ಮಾಡಬೇಡ ಅಂತ ರೇಗಾಡ್ತಾ, ನೋಡು ನೀನು ಗಲಾಟೆ ಮಾಡಿದ್ರೆ ನಿನ್ನ ಅನಂತ ಕಾಡಿಗೆ ತಗೊಂಡೋಗಿ ಬಿಸಾಕಿ ಬಂದ್ಬಿಡ್ತೀನಿ ನೋಡು ಅಂತ ಹೇಳ್ತಾರೆ. ಅನಂತ ಕಾಡಿಗೆ ಹಾಕ್ಬಿಡ್ತೀನಿ, ಕರ್ಕೊಂಡು ಹೋಗಿ ನೋಡು. ಆಗ ಅನಂತ ಕಾಡನ್ನೇ ಹುಡುಕಿ ಇಷ್ಟೆಲ್ಲ ಒದ್ದಾಡ್ತಾ ಇರುವಂತ ನಮ್ಮ ಋಷಿಗಳಿಗೆ ಪರಮಾನಂದ. ಓಡೋಗ್ತಾರ ಆ ಹೆಣ್ಮಗು ಹತ್ರ, ಅಮ್ಮ ತಾಯಿ ದಯವಿಟ್ಟು ನನಗೆ ಅನಂತ ಕಾಡು ಎಲ್ಲಿದೆ ಅಂತ ತೋರ್ಸಮ್ಮ ಅಂತ ಬೇಡ್ಕೊಳ್ತಾರೆ. ಆ ಹೆಣ್ಮಗು ಇವ್ರನ್ನ ನೋಡ್ತಾರೆ, ಪಾಪ ತುಂಬಾ ಶಕ್ತಿಯೆಲ್ಲ ಕ್ಷೀಣ ಆದಂಗೆ ಕಾಣುತ್ತೆ, ಬೇಸರದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಹಸ್ಕೊಂಡಿರೋಂಗೆ ಕಾಣಿಸ್ತಾರೆ. ಅದರಿಂದ ಕಾಂಜಿ ಅಂತ ಹೇಳ್ತಾರಲ್ಲ, ಉಪ್ಪಾಕಿರುವಂಥ ಮಾವಿನ ಹಣ್ಣು, ಸೊ ಆ ಗಂಜಿ ರೀತಿಯಲ್ಲಿರುವಂತಹ
ಒಂದು ಸಣ್ಣ ಮಡಿಕೆಯಲ್ಲಿ ಮೊದಲು ಇದನ್ನು ತಗೊಳ್ಳಿ ಸ್ವಾಮಿ, ಸ್ವೀಕಾರ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ, ಖಂಡಿತ ನಾನು ನಿಮ್ಮನ್ನ ಅನಂತ ಕಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸಂಭ್ರಮದಲ್ಲಿ ಅನಂತ ಕಾಡಿಗೆ ಹೋಗ್ತಾ ಇದ್ದೀನಿ, ಕೊನೆಗೂ ನನ್ನ ನಾರಾಯಣ ನನಗೆ ಸಿಗ್ತಾರೆ ಹಿಂದಿರುಗಿ ಅಂತ ಆನಂದದಲ್ಲಿ ಆ ಹೆಣ್ಮಗುವಿಂದನೇ ಹೋಗ್ತಾರೆ. ನಡೀತಾ 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 ಅಲ್ಲಿ ಕಾಡು ಬಂತು ಅಂತ ಆಕೆ ಹೇಳ್ತಾ ಇದ್ದ ಹಾಗೆ ದೊಡ್ಡದೊಂದು ಮರ, ಅತ್ಯಂತ ಬೃಹದಾಕಾರದ ಒಂದು ಮರ, ಇಲಿಪ್ಪ ಮರ ಅಂತ ಹೇಳ್ತಾರೆ ಅದಕ್ಕೆ. ಅದು ಬೃಹದಾಕಾರದಲ್ಲಿ ಬೆಳೆದು ನಿಂತಹ ಮರದ ಮುಂದೆ ಅದೇ ಪುಟಾಣಿ ಹುಡುಗ ಮತ್ತೆ ದರ್ಶನ ಕೊಟ್ರು ಅಂತ ಹೇಳ್ತಾರೆ. ನಡೀತಾ 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 ಆ ಕಾಡು, ಆ ಅನಂತ ಕಾಡಿಗೆ ಆಕೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಅಗೋ ಅಲ್ಲಿ ಆ ಪುಟ್ಟ ಹುಡುಗ ನೋಡಿ ಭಾವುಕರಾಗ್ತಾರೆ ಋಷಿಗಳು, ಆನಂದ ಬಾಷ್ಪ ಸುರಿಯತ್ತೆ, ಭಗವಂತ ನಿನ್ ಕೊನೆಗೂ ನನಗೆ ಕಾಣಿಸ್ಕೊಂಡ್ಬಿಟ್ಯಾ ಅಂತ. ಆ ಮಗು ಅದು ಬೃಹದಾಕಾರದ ಮರದ ಮುಂದೆ ನಿಂತಿರುತ್ತಂತೆ, ಇಲುಪ ಅನ್ನೋ ಮರ. ಆ ಬೃಹದಾಕಾರದ ಮರದ ಮುಂದೆ ನಿಂತಂತ ಮಗು ನಗ್ತಾ ನಗ್ತಾ ಹಾಗೆ ಮರದೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಂತೆ. ಅಯ್ಯೋ ಭಗವಂತ, ದರ್ಶನ ಕೊಡು, ದರ್ಶನ ಕೊಡು, ನೀನ್ ಮತ್ತೆ ಮರಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿಯಲ್ಲ ಅಂತ ಕೂಗಾಡ್ತಾರೆ, ಬೇಡ್ತಾರೆ. ಆಗ ಆ ಬೃಹದಾಕಾರದ ಮರ ಅಂದ್ರೆ ಆ ಮಗು ಹೋಗಿ ಪ್ರವೇಶ ಮಾಡಿದ ತಕ್ಷಣ ಹಾಗೇ ಹೀಗೆ ಬೀಳತ್ತಂತೆ ಕೆಳಮುಖವಾಗಿ. ಆ ಬೃಹದಾಕಾರವಾಗಿ ನಿಂತ ಮರ ಭಗವಂತನ ಪ್ರವೇಶ ಆಗಿದ ತಕ್ಷಣ ಈ ರೀತಿ ಒಂದು ಮನುಷ್ಯ ಮಲ್ಕೊಂಡ್ರೆ ಹೇಗಿರುತ್ತೆ, ಮರ ಮಲಗಿದ್ರೆ ಹೇಗಿರುತ್ತೆ, ಆ ರೀತಿ ಮಲ್ಕೊಂಡ್ಬಿಡ್ತದೆ. ಮಲಗಿದ ತಕ್ಷಣ ಆ ನಾರಾಯಣನ ರೂಪ ಆ ಮರದಲ್ಲಿ ಪ್ರಕಟ ಆಯಿತು ಅಂತ ಹೇಳ್ತಾರೆ. ಸೊ ಆ ನಾರಾಯಣನ ರೂಪ ಪ್ರಕಟ ಆಯಿತು ಅಂತಂದ್ರೆ ಅಷ್ಟಿಷ್ಟು ಉದ್ದ ಅಲ್ಲ, 8 ಮೈಲಿಗಳ ಉದ್ದ ಚಾಚ್ಕೊಂಡ್ಬಿಡ್ತಂತೆ. 8 ಮೈಲಿಗಳ ಉದ್ದ. ಅಯ್ಯೋ ದೇವ್ರೇ, ಇಷ್ಟುದ್ದ ಅಗಲ್ಕೊಂಡ್ಬಿಟ್ಟಿಯಲ್ಲಪ್ಪ ನೀನು. ಹೀಗೆ ನೋಡ್ತಾರೆ, ಅಲ್ಲೆಲ್ಲೋ ದೂರದಲ್ಲಿ ಮುಖ ಕಾಣುತ್ತೆ. ಇನ್ಫ್ಯಾಕ್ಟ್ ಅದನ್ನ ಹೇಳ್ತಾರೆ, ಅಂದ್ರೆ ಅಲ್ಲಿ ತಿರುವತಾರ್ ಅನ್ನುವಂತಹ ಊರಿನಲ್ಲಿ ಮುಖ ಇತ್ತು, ನಾಭಿ ಭಾಗ ಅವ್ರು ಎಲ್ಲಿ ಅನಂತ ಕಾಡಲ್ಲಿ ನಿಂತಿದ್ರು ಅಲ್ಲಿತ್ತು, ಪಾದಗಳು ತಿರುಪಾದಪುರಂ ಅನ್ನುವಂತಹ ಒಂದು ಊರಿನಲ್ಲಿತ್ತು. ಸೊ ಇಲ್ಲಿ ನೋಡ್ತಾರೆ, ಅಲ್ಲಿ ನೋಡ್ತಾರೆ, 3 ಭಾಗದಲ್ಲಿ ಭಗವಂತನ ದರ್ಶನವನ್ನ ದೂರ ದೂರಕ್ಕೆ ಚಾಚ್ಕೊಂಡು 8 ಮೈಲಿ ಆಗಲ್ಲ ಮಲಗಿರುವಂತಹ ದೇವರು ಅಳ್ತಾರೆ, ಗೋಗರಿತಾರೆ, ದುಃಖ ಪಡ್ತಾರೆ. ಭಗವಂತ ಹೇಗಪ್ಪ, ಹೇಗೆ ನಿನ್ನ ಒಂದು ಸತಿ ನೋಡಿ 2 ಕಣ್ಣಲ್ಲಿ ಒಂದು ಸತಿಯಲ್ಲಿ ನಿನ್ನ ದರ್ಶನ ಪಡ್ಕೊಳಕ್ ಆಗ್ತಾ ಇಲ್ವೇ? ಆಗ್ತಾ ಇಲ್ಲ. ಒಂದು ಶಾರ್ಟಲ್ಲಿ ಹೇಗೆ ನೋಡಕ್ ಹೇಗಾಗತ್ತೆ 8 ಮೈಲಿ ಅಗಲ ಅಳ್ಕೊಂಡಿರುವಂತ ಭಗವಂತನ ಮೂರ್ತಿಯನ್ನ? ಆಗ್ತಾ ಇಲ್ಲ ನನ್ನ ಕೈಲಿ ನಿನ್ನ ಪೂರ್ತಿ ನೋಡಕ್ಕೆ, ದಯವಿಟ್ಟು ನಿನ್ನ ಆ ಗಾತ್ರವನ್ನ ಕಮ್ಮಿ ಮಾಡ್ಕೋ ಅಂತ ಪ್ರಾರ್ಥಿಸ್ತಾರೆ. ಪದೇ ಪದೇ ಪ್ರಾರ್ಥನೆ ಮಾಡ್ತಾ ಇದ್ದಾಗೆ 3 ಪಟ್ಟು ಬಾರಿ ಅದು ಕಮ್ಮಿ ಆಗೋಗತ್ತಂತೆ. ಅಂದ್ರೂನು ಅದು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಮತ್ತೆ ಅಫ್ಕೋರ್ಸ್ ಮೊದಲಕ್ಕಿಂತ 3 ಟೈಮ್ಸ್ ಅದು ಶ್ರಿಂಕ್ ಆಯ್ತು. ಆದರೂ ಮೊದಲು ಮುಖದ ದರ್ಶನ, ಆಮೇಲೆ ನಾಭಿಯ ದರ್ಶನ, ಆಮೇಲೆ ಪಾದದ ದರ್ಶನ ಆಗತ್ತೆ. ಯಾವ ರೀತಿಯಲ್ಲಿ ಋಷಿಗಳು ಸ್ವಾಮಿಯಾರವರು 3 ಹಂತದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ್ರೋ ಅದೇ ರೀತಿಯಲ್ಲಿ ಇವತ್ತಿಗೂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ 3 ಬಾರಿ ನಾವು 3 ಹಂತದಲ್ಲಿ ಭಗವಂತನ ದರ್ಶನವನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಅವ್ರು ಹೇಗೆ ದರ್ಶನ ಮಾಡಿದ್ರೋ ಅದೇ ರೀತಿಯಲ್ಲಿ ನಾವು ಕೂಡ ದರ್ಶನ ಮಾಡ್ತೀವಿ. ಸೊ ಈ ಕಥೆಯ ಹಿಂದೆ ಇರುವ ಸೂಕ್ಷ್ಮ ವಿಚಾರಗಳು, ಭಗವಂತ ನನಗೆ ಒಲ್ದಿದ್ದಾನೆ, ನಾನು ಮಂತ್ರ ಹೇಳಿದ ತಕ್ಷಣ, ತಪಸ್ ಮಾಡಿದ ತಕ್ಷಣ, ಅನುಷ್ಠಾನ ಮಾಡ್ಕೊಂಡಿದ ತಕ್ಷಣ ನನಗೆ ಬಂದ್ಬಿಟ್ಟಿದ್ದಾನೆ, ಅದರ ಮೂಲಕ ಭಗವಂತನ ನೋಡೋದು ಸುಲಭ ಆಗತ್ತೆ ಹೊರತು ಅದು ಭಗವಂತನ ದರ್ಶನವನ್ನ ಕೊಡುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಮಾಡುವ ಯಾವುದೇ ಸಾಧನೆ, ಅನುಷ್ಠಾನ, ಮಂತ್ರ, ಪಠನೆ, ಅದರಲ್ಲೊಂದು ಅಹಂ ಬರುತ್ತೆ. ನನ್ಗೆ ಇದು ಬರುತ್ತೆ, ಅದು ಬರುತ್ತೆ, ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ. ಅದು ಮಾಧ್ಯಮ. ದರ್ಶನ ಆಗೋಕೆ ಏನನ್ನ ಬಿಡಬೇಕು ಅನ್ನೋದನ್ನ ಆ ಪುಟ್ಟ ಬಾಲಕ ತೋರಿಸ್ಕೊಟ್ಬಿಡ್ತಾನೆ. ಮತ್ತು ನನ್ನನ್ನು ನೋಡ್ಬೇಕಪ್ಪ ನೀನು, ನನ್ನನ್ನ ಅನಂತವಾಗಿ ಹರಡಿರೋ ನನ್ನನ್ನು ನೋಡ್ಬೇಕಾ ನೀನು? ಒಂದೇ ಸತಿಯಲ್ಲಿ ಹೇಗಪ್ಪ ನೋಡ್ತೀಯಾ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೀಗೆ 8 ಮೈಲಿಯ ಅಗಲಕ್ಕೆ ಹರಡು ತನ್ನನ್ನು ತಾನು ತೋರಿಸ್ಕೊಂಡಾಗ ಆತನಿಗೆ ಅದು ಮನದಟ್ಟಾಗತ್ತೆ. ಸೊ ಈ ಕತೆ ಎಷ್ಟು ರೋಮಾಂಚನಕರವಾಗಿದೆ, ಎಷ್ಟು ಆನಂದ ತಗೊಂಡು ಬರುತ್ತೆ. ಮತ್ತು ಒಂದು ಸಾಮಾನ್ಯ ಹೆಣ್ಣ ಮಗುವಿನ ಪಾತ್ರವನ್ನ ಅಲ್ಲಿ ಗಮನಿಸಿದಾಗ ನಾವಿದನ್ನ ಬುದ್ಧನ ಆ ಕಥೆಯಲ್ಲೂ ನಾವು ನೋಡಬಹುದು. ಬುದ್ಧ ತಪಸ್ಸು ಮಾಡ್ತಾ ಊಟ ಇಲ್ಲದೆ ಕೂತಾಗ, ಅಯ್ಯೋ ಬಿಡಪ್ಪ ನೀನು, ತಗೋ ಇದನ್ನ ಮೊದಲು ತಗೊಂಡು ಸ್ವೀಕಾರ ಮಾಡಿ ಈ ಪಾಯಸ ಕುಡ್ದು ಆಮೇಲೆ ಧ್ಯಾನ ಮಾಡು ಅಂತ ಹೇಳಿದ್ದು. ಸೊ ಇಲ್ಲಿ ಈ ಪಾತ್ರವನ್ನು ನಾವು ವೆಂಕಟೇಶ್ವರನ ಇದರಲ್ಲೂ ಅದನ್ನ ಗಮನಿಸ್ತೀವಲ್ವಾ. ಸೊ ಆ ಥರ
ಈ ಹೆಣ್ಣು ಮಗುವಿನ ಪಾತ್ರವನ್ನ, ನನಗಂತೂ ಅದು ಜಗನ್ಮಾತೆ ಈ ಪಾತ್ರವನ್ನ, ಆ ನಿಗೂಢ ರಹಸ್ಯವನ್ನ ಫೈನಲಿ ಭೇದಿಸೋಳು ಆ ತಾಯಿನೇ ಅನ್ನೋ ಥರದಲ್ಲಿ ಕಾಣಿಸುತ್ತೆ ಇದು ಅಲ್ವಾ. ನಾವು ಎಲ್ಲ ಗೊತ್ತಿದ್ರೂ ಅಲ್ಲಿ ಅಮ್ಮನವರ ಪಾತ್ರದಲ್ಲಿ ನಾವು ಒಂದಾಗಿ ಶರಣಾಗಿ ಮಾಡಿದಾಗ ಮಾತ್ರ ನಮಗದು ಕ್ಲಾರಿಟಿ ಸಿಗುತ್ತೆ. ಸೊ ಈ ಸುಂದರವಾದ ಕತೆ ನಮಗೆ ಹಲವಾರು ವಿಷಯಗಳನ್ನು ನಾವು ಭಗವಂತನ ನೋಡುವ ಪ್ರಯತ್ನವನ್ನ ಹೇಗೆ ಮಾಡಬೇಕು, ಯಾವುದನ್ನು ಬಿಟ್ಟು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇವತ್ತಿಗೂ ಕೂಡ ಕಾಸರಗೋಡಲ್ಲಿ ಭಗವಂತನ ಆ ಮೂಲ ದೇವಸ್ಥಾನ ಅಲ್ಲೇ ಇರೋದು. ಇವತ್ತಿಗೂ ಕೂಡ ನಾವು ಅಲ್ಲಿ ಹೋದಾಗ ಆ ಸಂಭ್ರಮವನ್ನು ನೋಡಬಹುದು. ಆ ನೀರಿನ ಮಧ್ಯದಲ್ಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ, ಅಲ್ಲಿ ಸ್ವಾಮಿಯ ದರ್ಶನವನ್ನ ಪಡಿಬಹುದು. ಅಷ್ಟೇ ಪ್ರಮಾಣದ ಆಗುತ್ತೆ. ಮೂಲ ಸ್ಥಾನ ಅದೇ. ಎಸ್. ಈಗ ಅನಂತ ಅಂತ ಹೆಸರಲ್ಲೇ ಏನಿದೆ ಅಲ್ವಾ, ಅನಂತ ಅಂದ್ರೆ ಈಗ ಆದಿ ಅಂದ್ರೆ ಮೊದಲು, ಅನಂತ ಅಂದ್ರೆ ಕೊನೆನೇ ಇರ್ತಕ್ಕಂಥದ್ದು. ಈಗ ಅನಂತ ಪದ್ಮನಾಭ ಸ್ವಾಮಿ, ಅನಂತ ಅಂದ್ರೆ ಆ ಭಗವಂತನ ಮುಖ ನೋಡಿದ ತಕ್ಷಣ ನಾವು ಆಕ್ಚುಲಿ ಏನ್ ತಿಳ್ಕೊಬೇಕು ಆ ದೇವಸ್ಥಾನದಿಂದ? ಅನಂತ ಅಂದ್ರೆ ಏನ್ ಅರ್ಥ? ಆಕ್ಚುಲಿ ಸ್ಪಿರಿಚುವಲ್ ಅರ್ಥ ನಾನು ಕೇಳ್ತಿರ್ತಕ್ಕ. ನಾವು ಈ ಭಾಗವನ್ನ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ತಿಳ್ಕೊಳ್ದೇ ಇದ್ರೆ ಸಂಪೂರ್ಣವಾಗಿ ಇದೆಲ್ಲವನ್ನು ತಿಳ್ಕೊಂಡು ದರ್ಶನ ಪಡೆದಾಗ ಆ ಪರಮಾನಂದವನ್ನ, ಭಕ್ತಿಯನ್ನ ಅನುಭವಿಸೋಕೆ ಸಾಧ್ಯ ಆಗೋದೇ ಇಲ್ಲ. ಅದರ ತಾತ್ಪರ್ಯವನ್ನ ನಾವು ನಿಜ ರೂಪದಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಕತೆ ಇರಬಹುದು, ಆ ಜಾಗ ಹಾಗೆ ಏಕಿದೆ, ಅಲ್ಲಿ ಅಷ್ಟು ನಿಗೂಢತೆ ಯಾಕಿದೆ, ರಹಸ್ಯ ಯಾಕಿದೆ, ಇದೆಲ್ಲವನ್ನು ಇಂಟಿಗ್ರೇಟ್ ಮಾಡ್ಕೊಂಡು ಒಂದು ಕ್ಷಣದಲ್ಲಿ ನಮ್ಮ ಎದೆಯಲ್ಲಿ ಜ್ಞಾನದ ರೂಪದಲ್ಲಿ ಹೇಗೆ ಅನುಭವಿಸಬಹುದು, ಆ ರಹಸ್ಯ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು. ಈಗ ಭಗವಂತನ ದರ್ಶನ ಪಡೆದಾಗ ನಮಗೆ ಗೊತ್ತು, ಅನಂತ ಪದ್ಮನಾಭ ಸ್ವಾಮಿಯ ಫೋಟೋವನ್ನು ಕೂಡ ನಾವು ನೋಡಿದ್ದೆ. ಆದರೆ ಕ್ಷೀರ ಸಾಗರದಲ್ಲಿ ಸಹಸ್ರಶಿರ ಶೇಷನಾಗನ ಮೇಲೆ ಅನಂತ ಪದ್ಮನಾಭ ಸ್ವಾಮಿ ನಾರಾಯಣ, ಶ್ರೀಮನ್ನಾರಾಯಣ ಸಹಜವಾಗಿ ಆರಾಮದಾಯಕವಾದ ಭಂಗಿಯಲ್ಲಿ ಮಲ್ಕೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಿದೆ. ಈಗ ಆತನ ನಾಭಿಯಿಂದ ಕಮಲ ಬರೋದು, ಅದರೊಳಗಡೆ ಬ್ರಹ್ಮ ದೇವರು ಕೂತಿರೋದು, ಪಾದದ ಬಳಿ ಮಹಾಲಕ್ಷ್ಮಿ ಇರೋದು, ಇದನ್ನು ಗಮನಿಸೋದಾದರೆ ಹಂತ ಹಂತವಾಗಿ ಈಗ ನೋಡೋಣ. ಕ್ಷೀರಸಾಗರ ಜ್ಞಾನ ಸಾಗರದ ಪ್ರತಿಬಿಂಬ, ಜ್ಞಾನ ಪರಮಾನಂದ ಪ್ರತಿಬಿಂಬ. ಅದರ ಮೇಲೆ ಶೇಷ ಅಂದಾಗ ನಮಗೆ ಅಫ್ಕೋರ್ಸ್ ಶೇಷನಾಗ ಅಂದ್ರೆ, ಶೇಷ ಅಂದ್ರೆ ಎಲ್ಲ ಆಗಿ ಮಿಗುವಂಥದ್ದು, ಅಂದ್ರೆ ಎಲ್ಲವೂ ಮುಗಿದ ಮೇಲೂ ಏನೋ ಒಂದು ಉಳಿಯುತ್ತಲ್ಲ ಅದು ಅಂತ. ಇನ್ಫೈನೈಟ್. ಸೊ ಅದು ಇರುವ ರೀತಿಯನ್ನೇ ನಾವು ಗಮನಿಸೋದಾದ್ರೆ ನಾವು ಇನ್ಫೈನೈಟ್ ಸಿಂಬಲ್ ಅಲ್ಲಿ ತುಂಬಾ ಉಪಯೋಗಿಸ್ತೀವಿ. ಈಗ ಅನಂತ ಅಂದ ತಕ್ಷಣ ಇನ್ಫೈನೈಟ್ ಅಂದಾಗ ನಾವು ಒಂದು ಇನ್ಫೈನೈಟ್ ಸಿಂಬಲ್ ಅಲ್ಲಿ ನೋಡಿದ್ರೆ ಆ ಹಾವು ಅದೇ ರೀತಿಯಲ್ಲಿ ಆ ಶೇಷ ಮಲಗಿದ್ಯೇನೋ ಸರ್ಪ ಅನ್ನೋ ಥರ ನಮಗೆ ಕಾಣುತ್ತೆ. ಸೊ ಎಲ್ಲವೂ ಮುಗಿದೋಯ್ತು, ಎಲ್ಲ ಆಗೋಯ್ತು ಅಂದಮೇಲೂ ಏನೋ ಒಂದು ಉಳಿದಿರುವಂಥದ್ದು, ಶೇಷ ಬಾಕಿ ಇರುವಂಥದ್ದು, ಆ ಮೀನಿಂಗು ಬರುತ್ತೆ. ಅದರ ಮೇಲೆ ಕುಳಿತಿರೋನು ಶ್ರೀಮನ್ನಾರಾಯಣ. ಹೇಗೆ? ಸಹಜವಾಗಿ, ಅಂದ್ರೆ ಎಫರ್ಟ್ಲೆಸ್ಲಿ, ಯಾವುದನ್ನೋ ಮಾಡಬೇಕು, ಮಾಡ್ತೀನಿ, ಮಾಡೋದಿದೆ ಅನ್ನೋ ಯಾವುದೇ ರೀತಿಯ ಎಫರ್ಟ್ ಇಲ್ಲದೆ ಸಹಜ, ಅದನ್ನು ಮೀರಿರೋನವನು. ಸಹಜವಾಗಿ ಎಲ್ಲ ತಾನಾಗೆ ನಡೀತಾ ಇದೆ. ಸೃಷ್ಟಿ ಸ್ಥಿತಿ ಲಯದ ಆ ಸೈಕಲಲ್ಲಿ ಆತನ ಪಾತ್ರ ಸಹಜವಾಗಿ ಹಾಗೆ ನಡೀತಾ ಇರುವಂತಹ ಒಂದು ಆರಾಮದಾಯಕವಾದ ಭಂಗಿಯಲ್ಲಿ ಆತ ಇದ್ದಾನೆ. ಎಷ್ಟು ಅದ್ಭುತವಾದ ಆಳವಾದ ಅರ್ಥ ಇದರಲ್ಲಿದೆ. ಆತನ ನಾಭಿಯಿಂದ ಕಮಲ. ಸೊ ಕಮಲ ಅನ್ನೋದು ಬ್ರಹ್ಮಾಂಡ, ಅದರ ಒಂದು ಬೀಜ. ಆ ಕಮಲದ ಒಳಗಡೆ ಇರೋ ಬೀಜ ಈ ಬ್ರಹ್ಮಾಂಡದ ಆ ಬೀಜದ ಪ್ರತಿಬಿಂಬವನ್ನ, ಆ ಬ್ರಹ್ಮಾಂಡದ ಪ್ರತಿಬಿಂಬವನ್ನು ಮಾಡುತ್ತೆ. ಅದರ ಮೇಲೆ ಚತುರ್ಮುಖ ಬ್ರಹ್ಮನು ಆಸೀನನಾಗಿದ್ದಾನೆ. ಸೊ ನಾರಾಯಣನಿಗೆ, ಬ್ರಹ್ಮನಿಗೆ ಜನ್ಮ ಕೊಡೋದಕ್ಕೆ ಮತ್ತಿನ್ನೊಂದು ಯಾವುದೋ ಶಕ್ತಿ ಅವಶ್ಯಕತೆ ಇಲ್ಲ. ಈಸ್ ಕಂಪ್ಲೀಟ್ ಇನ್ ಹಿಮ್ಸೆಲ್ಫ್. ಆ ಥರನೂ ನಾವಿಲ್ಲಿ ನೋಡಬಹುದು. ಸೊ ಆ ಕಂಪ್ಲೀಟ್ನೆಸ್ನ ನಾವು ಗಮನಿಸಿದಾಗ ಅಲ್ಲಿಂದ ಸೃಷ್ಟಿಯ ಆ ಒಂದು ಶಕ್ತಿಯನ್ನು ನಾವು ಗಮನಿಸಿದಾಗ ಮತ್ತೆ ಈ ಬ್ರಹ್ಮನ ಬಗ್ಗೆ ನಾವು ಮತ್ತೆ ವಿಸ್ತಾರವಾಗಿ ಬಹಳ ರೀತಿಯಲ್ಲಿ ನೋಡಬಹುದು, ಬೇರೆ ಬೇರೆ ಹಂತದಲ್ಲಿ. ಅದು ಒಂದು ಬದಿಯಲ್ಲಿ. ಇಲ್ಲಿ ಅತ್ಯಂತ ವಿಶೇಷವಾದದ್ದೇನು ಅಂತಂದ್ರೆ, ಈ ಅನಂತತೆಯನ್ನ ನಾವು ನೀಲಿ ಬಣ್ಣದ ನಾರಾಯಣನಲ್ಲಿ ನೋಡಬಹುದು, ನೀಲಿ ಬಣ್ಣದ ಸಾಗರದಲ್ಲಿ ನೋಡಬಹುದು, ಆಕಾಶದಲ್ಲಿ ನೋಡಬಹುದು, ಅದೆಲ್ಲ ಇದೆ. ಆದ್ರೆ ಇಲ್ಲಿ ಚಿನ್ನದಲ್ಲಿ ಹೊಳೆಯುವಂಥದ್ದು, ರಾಶಿ ರಾಶಿ ನಿಧಿ, ಸಂಪತ್ತು, ಇದೆಲ್ಲವೂ ನಾವು ಏನು ವೇದದಲ್ಲಿ ಈ ಸೃಷ್ಟಿಯ ಮೂಲದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹಿರಣ್ಯ ಗರ್ಭ ಅಂತ ಅಲ್ಲಿಂದ ಶುರು ಮಾಡ್ತೀವೋ,
ಹೊಳೆಯುವಂಥದ್ದು, ಚಿನ್ನದ ಗರ್ಭದ ರೀತಿ ಅಂತ. ನಾವು ಈ ಎಪಿಸೋಡ್ ಶುರು ಮಾಡ್ತಾನೆ ಸರ್, ಸಂಪತ್ತನ್ನ ಹೇಗೆ ಹೆಚ್ಚು ಮಾಡ್ಕೊಳ್ಬಹುದು ನಾರಾಯಣ ಅಂದ ತಕ್ಷಣ ಸಹಜವಾಗಿ ನಿಮ್ಮ ಮನಸ್ಸಿನಲ್ಲಿ ಆ ಸಂಪತ್ತು ಹೇಗೆ ನಿಮಗೆ ಭಾಸ ಆಯ್ತು, ಆ ಒಂದು ಫೀಲಿಂಗ್ ಬಂತು ನೋಡಿ ಅಲ್ವಾ, ಎಷ್ಟು ಸಹಜವಾದದ್ದು. ನಮಗೂ ಅಷ್ಟೇ ವಿಷ್ಣು ನಾರಾಯಣ ಅಂದಾಗ ಆ ಸಂಪತ್ಭರಿತವಾದ ಶಕ್ತಿ ಗಮನಕ್ಕೆ ಬರುತ್ತೆ. ಸೊ ಆ ಚಿನ್ನದಂತೆ ಹೊಳೆಯುವ ಹಿರಣ್ಯ ಗರ್ಭದ ಆ ಒಂದು ಇದನ್ನ ನಾವು ಗಮನಿಸಿದಾಗ ಇಲ್ಲಿ ಅತ್ಯಂತ ಸುಂದರವಾದ ವಿಷಯ ಇದೆ. ಇದು ನನಗೆ ನನ್ನ ಟೀಚರ್ ಹೇಳಿದ್ದು, ಡಾಕ್ಟರ್ ನಾಗೇಂದ್ರ ಸರ್ ಅಂತ. ಅವರು ಅದ್ಭುತವಾಗಿ ಇದರ ವಿವರಣೆಯನ್ನು ಮಾಡ್ತಾರೆ. ಅದರಲ್ಲಿ ಸುಮಾರು ವಿಷಯಗಳನ್ನ ಅವರು ಇಷ್ಟು ಆಳವಾಗಿ ನಾರಾಯಣನ ಅಥವಾ ಸಮುದ್ರ ಮಂಥನವನ್ನ, ಕ್ಷೀರಸಾಗರವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ವೇದಿಕ್ ಕಾಂಟೆಕ್ಸ್ಟ್ ಅಲ್ಲಿ ವೇದಗಳ ಪಾಠ ಮಾಡ್ಬೇಕಾದ್ರೆ ಗಮನಿಸುವಂಥದ್ದು. ಆಗ ನಮಗೆ ನಮ್ಮ ಆ ಕಲ್ಪನೆ, ಆ ಅನುಭವ, ಆ ಭಾವನೆ, ಆ ಖುಷಿ, ಆ ಆನಂದ ಈ ಹಂತಕ್ಕೂ ವಿಸ್ತಾರವಾಗಿ ಅನುಭವಿಸ್ಬೋದಾ ಅಂತ ಗೊತ್ತಾಗುತ್ತೆ. ಈಗ ಈ ಹಿರಣ್ಯ, ಈ ಸಂಪತ್ತು ಯಾವಾಗ್ಲೂ ಅದ್ರ ಮೇಲೆ ಮಾತ್ರ ಯಾರಿಗೆ ಕಣ್ಣಿರುತ್ತೋ ಅವರು ಹಿರಣ್ಯಾಕ್ಷ ಆಗ್ತಾರೆ, ರಾಕ್ಷಸ. ಮತ್ತು ಯಾರು ಅದನ್ನ ವಶ ಪಡ್ಕೊಳ್ಬೇಕು, ಅದನ್ನ ಪಡ್ಕೊಳ್ಬೇಕು ಅನ್ನೋ ಥರದ್ದು ಒಂದು ದುರ್ಬುದ್ಧಿ ಯಾರಿಗೆ ಬರುತ್ತೋ ಹಿರಣ್ಯ ಕಶ್ಯಪ ಆಗ್ತಾರೆ. ಇಲ್ಲಿ ಈ ಹಿರಣ್ಯ, ಸೊ ಅದನ್ನ ಅಂದ್ರೆ ಆ ಮುಚ್ಚಿಟ್ಟಿರೋದು, ಇರೋದು, ಗುಪ್ತವಾಗಿರೋದು, ಅದನ್ನ ಮಾತ್ರ ಯಾರು ಅದ್ರ ಮೇಲೆ ಮಾತ್ರ ಕಣ್ಣಿಟ್ಟಿರ್ತಾರೋ, ಅದು ಮಾತ್ರ ಬೇಕು ಅಂತ ಅವರು ಹಿರಣ್ಯಾಕ್ಷ ಆಗ್ತಾರೆ. ಇನ್ನು ಅದು ನನಗೆ ಮಾತ್ರ, ನಾನ್ ಮಾತ್ರ ಇಟ್ಕೋತೀನಿ, ನಾನ್ ಎತ್ಕೊಂಡು ಹೊರಟೋಗ್ತೀನಿ, ನಾನ್ ಗುಪ್ತವಾಗಿ ಇಟ್ಕೊಳ್ತೀನಿ ಅನ್ನೋದು ಹಿರಣ್ಯ ಕಶ್ಯಪು ಆಗ್ತಾರೆ. ರಾಕ್ಷಸರ ಪ್ರವೃತ್ತಿ ಎರಡೂ ಗೊತ್ತಿದೆ ನಮ್ಗೆ. ಈಗ ಇವೆರಡಕ್ಕೂ ರಾಕ್ಷಸಿ ಅಂಶಕ್ಕೆ ಮುಕ್ತಿ ಕೊಡೋದಕ್ಕೆ ಮತ್ತೆ ವಿಷ್ಣುವೇ ಕರುಣಾಮಯಿಯಾಗಿ ಬೇರೆ ಬೇರೆ ಅವತಾರದಲ್ಲಿ ಬಂದು ಅವ್ರನ್ನ ಮುಕ್ತಗೊಳಿಸ್ತಾರೆ. ಅದೇ ರೀತಿ ಒಬ್ಬ ಮನುಷ್ಯ, ನಾನು ಭಗವಂತನನ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ, ಆ ಅನಂತ ಚೇತನವನ್ನ ನೋಡಕ್ ಹೋಗ್ತಾ ಇದ್ದೀನಿ, ಆ ಪರಮಾನಂದವನ್ನ ಅನುಭವಿಸಕ್ ಹೋಗ್ತಾ ಇದ್ದೀನಿ. ನಾವು ತಾಯಿ ಗರ್ಭದಲ್ಲಿ ಹೇಗಿದ್ವಿ? ಆ ನೀರಿನಲ್ಲಿ, ಆ ಅಂಬಲಿಕಲ್ ಕಾರ್ಡ್ ಅಲ್ಲಿ, ಆಕೆ ಜೊತೆಯಲ್ಲಿ ಆ ಕನೆಕ್ಷನ್ ಅಲ್ಲಿ ಆ ಎನರ್ಜಿ ತಗೊಳ್ತಾ, ಸೊ ಆ ರಹಸ್ಯವನ್ನ ಒಳಗೆ ಈಗಾಗಲೇ ಅನುಭವಿಸಿದ ರಹಸ್ಯವನ್ನ ನಾನೀಗ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನದ ಮೂಲಕ ಪಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂದಾಗ ನನಗೊಂದಷ್ಟು ಭ್ರಮೆ, ಅಜ್ಞಾನ ಎಲ್ಲ ಅಡೆತಡೆ ಆಗಿ ಬರುತ್ತೆ. ಅದರಲ್ಲಿ ಈ ಭಯ ಇರಬಹುದು, ಶೇಷ ನಾಗ ಆ ರೀತಿ, ಮತ್ತು ಈ ಸಂಪತ್ತಿನ ದುರಾಸೆಯ ಅಂಶ ಇರಬಹುದು. ಇದ್ಯಾವುದು ಬೇಡ, ನಂಗೆ ನಾರಾಯಣನೇ ಬೇಕು, ಇದ್ಯಾವುದು ಬೇಡ, ನನಗೆ ದೇವರೇ ಬೇಕು, ಇದ್ಯಾವುದು ಬೇಡ, ನನಗೆ ಅವನೇ ಬೇಕು, ಹಿಮ್ ಅಂಡ್ ಓನ್ಲಿ ಹಿಮ್ ಅಂಡ್ ನಥಿಂಗ್ ಎಲ್ಸ್, ನನಗೆ ಆತ ಬಿಟ್ಟು ಬೇರೆ ಯಾರೂ ಬೇಡ, ಆತ ಮತ್ತಾರೂ ಬೇಡ ಅನ್ನೋ, ಅಂದ್ರೆ ಆ ಒಂದು ಡೆಡಿಕೇಶನ್ ಯಾರಿಗಿರುತ್ತೋ ಅವರಿಗೆ ಮಾತ್ರ ಸಿಗುವಂಥವನು ಆ ಅನಂತ ಪದ್ಮನಾಭ. ಸೊ ಯಾವ ಸಂಪತ್ತು ಅವರಿಗೆ ಆ ಅನಂತವಾದ ಸಂಪತ್ತು ಸಿಗತ್ತೆ, ಆ ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಜವಾದ ದರ್ಶನ, ಆ ಅನಂತ ಸಂಪತ್ತು, ಆ ಸಮೃದ್ಧತೆ ಅವರಿಗೆ ಮಾತ್ರ ಲಭ್ಯ ಆಗುವಂಥದ್ದು. ಸೊ ಇಲ್ಲಿ ಮತ್ತೆ ನೀರಿನಲ್ಲಿ ಇರುವ ನಾರಾಯಣನಿಗೆ ನಾವು ಇನ್ನೂ ಹಲವಾರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅಂದ್ರೆ ಆ ಒಂದು ಸೃಷ್ಟಿಯ ಮೂಲವನ್ನೇ ಸೂಚಿಸುವಂತಹ ಆ ನೀರಿಗೂ ನಾವು ಅರ್ಥ ಮಾಡ್ಕೊಳ್ಳೋ ಈ ನೀರಿಗೂ ವ್ಯತ್ಯಾಸ ಇದೆ. ಸೊ ಆ ನೀರಿನಲ್ಲಿ ಇರುವವನು, ಅದರ ಮೇಲೆ ಇರುವವನು. ಈಗ ನಾವು ಕಥೆಯನ್ನ ಮತ್ತೆ ಮೊದಲಿಂದ ನೋಡ್ತಾ ಬಂದ್ರೆ ಸೃಷ್ಟಿ, ಸ್ಥಿತಿ, ಲಯ, 3 ಭಾಗದಲ್ಲಿ ಸ್ವಾಮಿಯನ್ನು ನೋಡೋದು. ಅದರಲ್ಲಿ ಬ್ರಹ್ಮರೂ ಇದ್ದಾರೆ, ಶಿವನೂ ಇದ್ದಾರೆ, ನಾರಾಯಣನೂ ಇದ್ದಾರೆ, ನಿಜವಾದ ಸಂಪತ್ತಿನ ಪ್ರತಿಬಿಂಬ ಆದ ಮಹಾಲಕ್ಷ್ಮಿ ಇದ್ದಾರೆ. ಈಗ ನಾವು ಗಮನಿಸೋದಾದ್ರೆ, ಈಗ ದರ್ಶನವನ್ನು ಮಾಡೋದಾದ್ರೆ, ಈಗ ಆ ಸಂಪತ್ತಿನ ಮೀರಿ ಇಲ್ಲ, ನನಗೆ ಇದೆಲ್ಲ ಮೀರಿ ಭಗವಂತನೇ ಬೇಕು ಅಂತ ನನ್ನೊಳಗಿರುವ ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪನ್ನ ನಾನೇ ವಧೆ ಮಾಡಿ ಆ ಜಯವನ್ನ ಪಡೆದು ದರ್ಶನ ಪಡೋದಾದ್ರೆ ನಮಗೆ ಯಾವ ರೀತಿ ಆನಂದ ಸಿಗಬಹುದು? ಆ ಪರಮಾನಂದದ ಸ್ಥಿತಿಯನ್ನ ಆ ನಾರಾಯಣ, ಆ ಮಹಾಲಕ್ಷ್ಮಿ, ಮತ್ತೆ ಶ್ರೀ ಸೂಕ್ತದಲ್ಲಿ ನಾವು ಆ ಹಿರಣ್ಯ ಅನ್ನುವಂತಹ ಇದನ್ನ ಇನ್ನೂ ಆಳವಾಗಿ ನಿಜವಾದ ಸಂಪತ್ತನ್ನ ಅಲ್ಲಿಂದ ಮತ್ತೆ ಪುರುಷ ಸೂಕ್ತದಲ್ಲಿ ವಿಸ್ತಾರವಾಗಿ ನಾರಾಯಣನ ಅರ್ಥ ಮಾಡ್ಕೊಂಡು ಆ ಭಾಗದಲ್ಲಿ ಆ ರೀತಿಯಾಗಿ ಮತ್ತೆ ಮಹಾಲಕ್ಷ್ಮಿಯನ್ನ ನಿಜವಾದ ರೀತಿಯಲ್ಲಿ ಲಕ್ಷ್ಮಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ.
ಅದೊಂದು ರೋಚಕವಾದ ವಿಷಯ. ಅದು ಬೇರೆ ವಿಷಯವೇ ಸರಿ. ಪ್ರಾಬ್ಲಿ ಮಹಾಲಕ್ಷ್ಮಿಯ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನ ಆಳವಾಗಿ ನಾವು ತಿಳ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬಹುದು. ಸೊ ಇದು ಕೇಳ್ತಾ ಇದ್ದಾಗ ಎಷ್ಟು ಪರಮಾನಂದ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಅಲ್ಲಂತೂ ನಾನು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ಕುಣಿಬೇಕು ಅನ್ಸುತ್ತೆ ಆನಂದದಲ್ಲಿ. ಐ ಜಸ್ಟ್ ಫೀಲ್ ಲೈಕ್, ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈಗ ಸುತ್ತಾಡೋದು ಮಾಡ್ತೀವಲ್ಲ, ಹಾಗೆ ಒಂಥರ ಕುಣಿದಾಡ್ಬೇಕು, ಸಂಭ್ರಮಿಸ್ಬೇಕು ಅಂತ ಅನ್ಸುತ್ತೆ. ಅನಂತತೆಯಲ್ಲಿ ತೇಲ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಒಂದು ಸಣ್ಣ ಅಡಿಷನಲ್ ಟಿಪ್ ಹೇಳ್ಬಿಡ್ತೀನಿ ಸರ್. ಇದೆಲ್ಲ ಹೇಳಿದ್ಮೇಲೆ ಖಂಡಿತ ನಮಗೆ ಆ ಆನಂದ ಅನುಭವಿಸಿದ್ರೆ ಇನ್ನೂ ಆಳವಾದ ಅನುಭವ ಆಗುತ್ತೆ. ಒಂದು ಇನ್ಫೈನೈಟ್ ಸಿಂಬಲ್ನ ವೀಕ್ಷಕರು ಖಂಡಿತ ಅದನ್ನು ಮಾಡ್ಬೋದು. ಕಲ್ಪನೆ ಮಾಡ್ಕೊಳ್ಳಿ, ನೀವು ದೇವಸ್ಥಾನದಲ್ಲಾಗಲಿ ಅಥವಾ ಪೂಜೆ ಮಾಡ್ಬೇಕಾರಾಗಲಿ ಅಥವಾ ನಾರಾಯಣನ ಅನುಭವ ಬರ್ಬೇಕಾದ್ರಾಗಲಿ, ಆ ಅನಂತತೆಯನ್ನ ನಾವು ಎಷ್ಟು ಲಿಮಿಟೆಡ್ ಆಗಿ ಬದುಕ್ತಾ ಇದೀವಲ್ವಾ. ಅಂದ್ರೆ ದೇವರನ್ನು ನಮ್ಮ ಲಿಮಿಟೆಡ್ನೆಸ್ ಅಲ್ಲೇ ನೋಡುವಂತ ಪ್ರಯತ್ನದಲ್ಲಿ ಅದು ಸ್ಟ್ರೆಸ್ ಆಗೋಗುತ್ತೆ. ಈ ನಡುವೆ ಪೂಜೆ ಮಾಡೋದು ಸ್ಟ್ರೆಸ್. ಅವಾಗ್ಲೂ ಮೇಡಮ್ ಆಗಲ್ಲ, ನೆಗೆಟಿವ್ ಥಾಟ್ಸು, ಭಯ, ದೇವ್ರ ಶಾಪ ಹಾಕ್ಬಿಡ್ತಾನೆ, ದೇವ್ರ ಇದ್ದಾನ, ದೇವ್ರು ನೋಡ್ಕೊಳ್ಳಿ, ದೇವ್ರು ಇದ್ದಿದ್ರೆ ಹಿಂಗ್ ಮಾಡ್ತಾ ಇದ್ನ ಅಲ್ವಾ. ಸೊ ಒಂದು ಇನ್ಫೈನೈಟ್ ಸಿಂಬಲ್, ಇನ್ಫಿನಿಟಿ ಸಿಂಬಲ್ ಗೊತ್ತಿಲ್ಲ ಸರ್, 8 ಉಲ್ಟಾ ಮಾಡಿದ್ವಿ. ಸೊ ಅದರಲ್ಲಿ ಒಂದು ಕಡೆ ಒಂದು ಪಾಯಿಂಟಲ್ಲಿ ನೀವಿದ್ದೀರಾ ಅಂತ ಅನ್ಕೊಳ್ಳಿ. ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ತಾ, ಅದ್ರ ಮೇಲಿಂದ ಹೋಗಿ ಉಸಿರು ಬಿಡ್ತಾ ಕೆಳಗೆ ಹೋಗಿ, ಉಸಿರು ತಗೊಳ್ತಾ ಮೇಲೆ ಹೋಗಿ, ಉಸಿರು ಬಿಡ್ತಾ ಕೆಳಗೆ ಹೋಗಿ, ಅನಂತತೆಯಲ್ಲಿ ನಾನು ತೇಲಾಡ್ತಾ ಇದ್ದೀನಿ, ಆ ಭಗವಂತನ ಪ್ರೀತಿಯನ್ನ ಅನುಭವಿಸ್ತಾ ಇದ್ದೀನಿ ಅಂತ ತನ್ನೊಳಗಿರುವ ಅನಂತತೆಯನ್ನ ಈ ರೀತಿ ಅನುಭವಿಸಿ, ಆಗ ಉದ್ಭವವಾಗುವ ಆ ಸಂಪತ್ತಿದೆಯಲ್ಲ, ಅದು ನೀವು ಗಳಿಸ್ಬೇಕಾಗಿರೋ ನಿಜವಾದ ಸಂಪತ್ತು. ಸೊ ಎಲ್ಲರೂ ಟ್ರೈ ಮಾಡಿ. ಜಸ್ಟ್ ಒಂದು 2 minutes ಬ್ರೀದ್ ಇನ್, ಸ್ವಿಂಗ್ ಥ್ರೂ, ಬ್ರೀದ್ ಔಟ್, ಸ್ವಿಂಗ್ ಥ್ರೂ, ಬ್ರೀದ್ ಇನ್, ಸ್ವಿಂಗ್ ಥ್ರೂ. ಎಸ್, ಧನ್ಯವಾದಗಳು ಸರ್, ಅನಂತ ಅನಂತ ಧನ್ಯವಾದಗಳು. ವೀಕ್ಷಕರಿಗೂ ಕೂಡ ಎಷ್ಟು ತಾಳ್ಮೆಯಿಂದ ನೋಡಿ ಅಷ್ಟು ಮುದ್ದ ಕಮೆಂಟ್ ಬರೀತಾರೆ, ಟೈಮ್ ತಗೊಂಡು, ಅವ್ರಿಗೂ ಕೂಡ ಧನ್ಯವಾದಗಳು. ಅನಂತ ಪದ್ಮನಾಭನ ವ್ರತವನ್ನೇ ಎಷ್ಟೋ ಜನ ಮಾಡ್ತಾರೆ, ಎಂತೆಂಥ ರಾಜ್ಯಗಳನ್ನೇ ಗೆಲ್ಲಬಹುದು ಆ ವ್ರತವನ್ನ ಮಾಡಿದವರು. ಅತ್ಯಂತ ಕಷ್ಟಕರವಾದ ವ್ರತ ಅದು. ಸೊ ಈ ತಾತ್ಪರ್ಯವನ್ನ ಕಲ್ತ್ಕೊಂಡು ಅಳವಡಿಸ್ಕೊಳ್ಳೋದು ಕೂಡ ವ್ರತಕ್ಕಿಂತ ಏನೋ ಕಮ್ಮಿ ಅಲ್ಲ ನನ್ನ ಪ್ರಕಾರ. ಆದ್ರಿಂದ ಈ ಒಂದು ಪ್ರೋಗ್ರಾಮ್ ಮೂಲಕ ಅದು ಎಷ್ಟೋ ಜನಕ್ಕೆ ತಲುಪೋಗಾಯ್ತು. ಈಗ ಹೆಣ್ಮಕ್ಳ ವಿಚಾರದಲ್ಲಿ ಈಗ ನಾನು ಕೇಳ್ಪಟ್ಟಿದ್ದು, ಹೆಣ್ಮಕ್ಳು ನೀಟಾಗಿ ರೆಡಿ ಆದ್ರೂ ಕೂಡ ನೀವು ಹಣನ ಕೂಡ ಅಟ್ರಾಕ್ಟ್ ಮಾಡ್ಬೋದಂತೆ. ಈವನ್ ಗಂಡ್ಮಕ್ಳು ಕೂಡ ಹೌದು, ನೀನೆಷ್ಟು ಶುಚಿಯಾಗಿರ್ತೀರ, ಹೌದು, ಹಣನ ಅಟ್ರಾಕ್ಟ್ ಮಾಡ್ಬೋದು, ಸಂಪತ್ತನ್ನ ಅಟ್ರಾಕ್ಟ್ ಮಾಡ್ಬೋದು ಅಂತ ಅಂತಾರೆ. ಹೌದು. ಓಕೆ, ಈಗ ಸಂಪತ್ತನ್ನ, ಹಣ ಅಥವಾ ಸಂಪತ್ತನ್ನ ಆಕರ್ಷಿಸೋದಕ್ಕೆ Yes. ಒಂದಷ್ಟು ಟಿಪ್ಸ್ಗಳು ನಿಮ್ ಕಡೆಯಿಂದ. ಒಂದಂತೂ ನೀವೇ ಹೇಳಿದ್ರಿ, ಖಂಡಿತ ಹೌದು. ನಾನು ಯಾವ ಸ್ಥಿತಿಯನ್ನು ತಲುಪಬೇಕೋ ಆ ಸ್ಥಿತಿ ಮೊದಲು ನಾನಾಗಬೇಕು. ನಾನು ಗಮನಿಸದೇ ಇರುವಂತಹ, ಪರಿಕಲ್ಪನೆ ಮಾಡ್ಕೊಳಕ್ಕಾಗದೇ ಇರುವಂತಹ, ಅಥವಾ ನಾನು ಈ ಕ್ಷಣದಲ್ಲಿ ಸಂಭ್ರಮಿಸೋಕೆ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಯನ್ನ ನನ್ನ ಸುಪ್ತ ಮನಸ್ಸು ಅನುಭವಿಸೋಕ್ಕಾಗ್ಲಿ, ಆಕರ್ಷಣೆ ಮಾಡೋಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಅದರಿಂದ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಆ ಸ್ಥಿತಿಗತಿಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ನಾವು ಈಗಲೇ ಅಲಂಕಾರ ಆಗುವಂಥದ್ದು. ಅಂದ್ರೆ ನನಗೆ ಸಂಪತ್ಭರಿತವಾದಂತಹ ಜೀವನ, ನೆಮ್ಮದಿಯಾದ ಜೀವನ ನಡೆಸಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಏನ್ ನಮ್ಗೆ ಈಗ ಸದ್ಯ ಇರುತ್ತೋ, ಎಲ್ಲ ಹೆಣ್ಮಕ್ಳಿಗೂ 1-2 ಡಜನ್ ಗಾಜಿನ ಬಳೆ ಹಾಕೊಳ್ಳೋ ಅನುಕೂಲ ಖಂಡಿತ ಇದ್ದೇ ಇರುತ್ತೆ. ಇರೋದ್ರಲ್ಲೇನೆ ಹೂವು ಮುಟ್ಕೊಂಡು, ಅಥವಾ ಹೇಗೆ ನಮ್ಮ ಮನಸ್ಸಿಗೆ ಆಹಾ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸೋ ಥರ, ಅಂದ್ರೆ ಆ 5 ಸೆನ್ಸಸ್ಸು ನಮಗೆ ಆಕ್ಟಿವೇಟ್ ಆಗಬೇಕು. ನೋಡಿದಾಗ ಒಂದು ಮಹಾಲಕ್ಷ್ಮಿಯ ಕಳೆ ಅಂತ ಹೇಳ್ತೀವಿ, ನಡೆದಾಡ್ತಾ ಇದ್ರೆ ಗೌರಿನೇ ಮನೇಲಿದ್ದಾರೇನೋ ಅನ್ನೋ ಥರ ಅನ್ಸುತ್ತೆ ಅಂತ ಹೇಳ್ತೀವಿ. ಆ ಸಂಭ್ರಮ ನಮ್ಮ ಎದೆಯಲ್ಲಿ ಮೂಡೋ ಥರ ಅಲಂಕಾರ ಆಗೋದು ಖಂಡಿತ ಒಂದು. ಎರಡನೇದು, ನಾನು ಯಾವಾಗಲೂ ಹೇಳೋದು, ನೀವು ಯಾವುದೇ ಒಂದು ನೈಸರ್ಗಿಕ ವಸ್ತುವಿನ ಜೊತೆ ಆಳವಾಗಿ ಕನೆಕ್ಟ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡಿ ಅಂತ. ಅಂದ್ರೆ ಅದೊಂದು ತುಳಸಿ ಗಿಡ ಇರಬಹುದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ನೀವು ಸಾಕಿರ್ತೀರಲ್ಲ ಅದಾಗಿರಬಹುದು. ಓಕೆ, ಈಗ 2 ವಿಚಾರನೆ ಮಾತಾಡೋಣ. ಈಗ Yes. ತುಳಸಿ ಗಿಡದ ಜೊತೆ ಕನೆಕ್ಟ್ ಆಗಿರೋದು ಅಂದ್ರೆ ಏನರ್ಥ? ಹೌದು, ಅಂದ್ರೆ ನೋಡಿ, ನೀವು ವೃಂದಾವನದಲ್ಲೂ ಗಮನಿಸಿರಬಹುದು. ಇನ್ಫ್ಯಾಕ್ಟ್ ನೀವು ಬಂದಾಗ ನಂಗೆ ಹೇಳ್ತಾ ಇದ್ರಿ, ಅವರಿಬ್ರು ಮೀಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಿದ್ದು ತುಳಸಿ ದೇವಿ ಅಂತ. ವೃಂದಾಕುಂಡ್ ಅಂತ ಈಗಲೂ ಒಂದು ಸ್ಥಳ ಇದೆ. ಅಬ್ಸಲ್ಯೂಟ್ಲಿ. ಸೊ ತುಳಸಿ ದೇವಿಯ ಆ ಕಥೆಯನ್ನು ನಾವು ಗಮನಿಸಿದ್ದೇ ಆದ್ರೆ, ನಮ್ಮಲ್ಲಿರುವ ನ್ಯೂನ್ಯತೆಯಲ್ಲೂ ಸಹ ನಾವು ಹೇಗೆ ಅಜ್ಞಾನದಿಂದ ಜ್ಞಾನಕ್ಕೆ ಬಂದು ಆ ಪರಮಾತ್ಮನನ್ನೇ ನಾವು ಮತ್ತೆ ಸೇರಬಹುದು ಅನ್ನುವಂಥ ಒಂದು ಆಧ್ಯಾತ್ಮಿಕ ಆಳವಾದ ರಹಸ್ಯವನ್ನ ತುಳಸಿಯ ಕಥೆಯೇ ನಮಗೆ ತಿಳಿಸ್ಕೊಡುತ್ತೆ. ನಾವು ಎಲ್ಲ ಕ್ರಿಯೇಷನ್ ಆ ಫಾರ್ಮುಲಾ ನೋಡಿದ್ರು, ಎಲ್ಲ ಒಳ್ಳೆದ್ರಲ್ಲೂ ಕೆಟ್ಟತನ, ಅಥವಾ
ತುಂಬಾ ಗಾಢವಾದ ಕೆಟ್ಟದ್ರಲ್ಲೂ ಒಳ್ಳೆತನವನ್ನ ಗಮನಿಸಬಹುದು. ಇನ್ನೇನ್ ಯಾನ್ ಅಂತೀವಿ ಈ ಒಂದು ಚೈನೀಸ್ ಇದ್ರಲ್ಲಿ ನೀವು ನೋಡಿರ್ತೀರ ಆ ಸಿಂಬಲ್ನ. ಸೊ ಲೈಟ್ ಅಲ್ಲೂ ಡಾರ್ಕ್, ಡಾರ್ಕ್ನೆಸ್ ಅಲ್ಲೂ ಲೈಟ್. ಸೊ ಆ ರೀತಿ ಆಕೆ ಒಬ್ಬ ರಾಕ್ಷಸನ್ನೇ ಮದ್ವೆ ಆಗಿದ್ರೂ ಕೂಡ ಆ ಥರದೊಂದು ಅಜ್ಞಾನ ಆತನಲ್ಲಿ ಆವರಿಸಿದ್ರೂ ಕೂಡ ಅಲ್ಲೂ ಕೂಡ ಧರ್ಮಸ್ಥಾಪನೆಗೆ ಹೇಗೆ ತುಳಸಿಯ ಪಾತ್ರವನ್ನ ಉಪಯೋಗಿಸ್ಕೊಂಡೇ ಭಗವಂತ ಅದಕ್ಕೂ ನ್ಯಾಯ ಒದಗಿಸ್ಕೊಟ್ಟು ಆಕೆಗೂ ಅನಂತ ಕಾಲಕ್ಕೂ ನನ್ನ ಜೊತೆಯಲ್ಲಿ ನಿನ್ನ ಸ್ಮರಿಸ್ತಾರೆ ಅಂತ ಆಕೆಗೂ ನ್ಯಾಯ ಒದಗಿಸ್ಕೊಟ್ಟಂತ ಅಂತ ರೋಮಾಂಚನಕರವಾದಂಥ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೀವಿ. ಸೊ ಈ ತುಳಸಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಒಂದು ನಮ್ಮ ಮನಸ್ಸು ನಮ್ಮ ಪ್ರಭೆಯಲ್ಲಿ ಶುಚೀಕರಣ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಅದು ಕ್ಲೆನ್ಸಿಂಗ್ ಎಲಿಮೆಂಟನ್ನೇ ಪ್ರಿಡಾಮಿನೆಂಟ್ ಆಗಿ ಸೂಚಿಸುತ್ತೆ. ಸೊ ನಮ್ಮ ಆರಾನ ಕ್ಲೆನ್ಸ್ ಮಾಡುತ್ತೆ. ಖಂಡಿತ ಹೌದು. ಅಂಡ್ ಈವನ್ ಆಯುರ್ವೇದಿಕ್ ಇದ್ರಲ್ಲಿ ನೋಡಿದ್ರು ಪ್ರತಿ ಮನೆಯಲ್ಲೂ ತುಳಸಿ ಗಿಡವನ್ನ ನಾವು ಇಡೋ ಅಂತಹ ಕಾರಣನೇ ಅದು. ಆ ಬ್ರೆತ್ತಲ್ಲಿ ಏನ್ ತಗೊಳ್ತೀವಿ ಅದು ಏರ್ ಪ್ಯೂರಿಫೈಯರ್ ತರ ನಮ್ಗೆ ವರ್ಕ್ ಮಾಡುವಂಥದ್ದು, ವೈರಸ್ ಅನ್ನ ಆಚೆ ಹಾಕುವಂಥದ್ದು. ಗ್ರಹಣದ ಸಮಯದಲ್ಲಿ ತುಳಸಿ ಎಲೆಯನ್ನ ಉಪಯೋಗಿಸ್ತೀವಿ. ದರ್ಬೆ ಜೊತೆಯಲ್ಲಿ ಎಲ್ಲ ಕಡೆ ತುಳಸಿ ಇಟ್ಬಿಡು, ತುಳಸಿ ತಿಂದಿರು, ತುಳಸಿ ಪಾಕೆಟಲ್ಲಿ ಇಟ್ಕೋ, ತುಳಸಿ ನೀರು, ಅಕಸ್ಮಾತ್ ಬಾಯರ್ಕೆ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ತುಳಸಿ ಹಾಕಿ ನೀರು ಕುಡಿ. ಅಂದ್ರೆ ಆ ಒಂದು ಹಾರ್ಶ್ ವೈಬ್ರೇಷನ್ ಇರೋ ಎನರ್ಜಿಯನ್ನು ಮಿಟಿಗೇಟ್ ಮಾಡಿ, ನ್ಯೂಟ್ರಲೈಸ್ ಮಾಡಿ, ಬ್ಯಾಲೆನ್ಸ್ ಮಾಡುವಂತ ಎನರ್ಜಿ ಅಷ್ಟು ಆ ಒಂದು ಕೆಮಿಕಲ್ ಕಾಂಪೋಸಿಷನ್ ಅಲ್ಲೇ ಆ ಗಿಡದಲ್ಲೇ ಇದೆ. ನಾವು ಆಯುರ್ವೇದಿಕ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರು ಅಂಥದ್ದೊಂದು ಗಿಡದ ಆರಾಧನೆಯನ್ನ ಅದ್ರ ಒಳಗಡೆ ಇರೋ ಚೇತನವನ್ನ ಆರಾಧಿಸಿದಾಗ ನಮ್ಮೊಳಗಿರುವ ಇನ್ನು ನಕಾರಾತ್ಮಕ ಅಂಶಗಳನ್ನ ಎಷ್ಟು ಮಟ್ಟಿಗೆ ಗೆಲ್ಲೋಕೆ ಸಾಧ್ಯ ಆಗುತ್ತೆ. ಅಂಡ್ ತೀರ್ಥ ರೂಪದಲ್ಲಿ ಕೊಡೋದೇ ತುಳಸಿ. ಹೌದು, ಅದು ಕ್ಲೆನ್ಸ್ ಮಾಡೋದಕ್ಕಾಗ್ಲಿ, ಡಿಟಾಕ್ಸ್ ಮಾಡೋದಕ್ಕಾಗ್ಲಿ. ಮತ್ತೆ ನಮ್ಮ ಮನಸ್ಸನ್ನ ಇವಾಗ ನೀವು ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಇನ್ನು ಸೂರ್ಯ ಉದಯ ಆಗಕ್ಕಿಂತ ಮುಂಚೆ ಒಂದು 2 ನಿಮಿಷ ಆ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಅಥವಾ ಅದ್ರ ಮುಂದೆ ಕೂತ್ರೆ ಅಲ್ಲಿಂದ ಬರುವಂತಹ ಘಮ ಇರಬಹುದು ಅಥವಾ ಒಂದು ವಿಶೇಷವಾದ ಶಕ್ತಿ ಇರಬಹುದು. ಅದಕ್ಕೆ ಕೈ ಮುಗಿದು ಬಂದು ನೀವು ಧ್ಯಾನ ಪೂಜೆ ಮಾಡಿದ್ರೆ ಆಗುವಂತ ಬದಲಾವಣೆಗೂ ಯಾರು ಬೇಕಾದ್ರೂ ಇದನ್ನು ಗಮನಿಸಬಹುದು. ಅಥವಾ ಡೈರೆಕ್ಟ್ ಆಗಿ ಎದ್ದ ತಕ್ಷಣ ನಾನೇನೋ ರಿಗ್ರೆಸ್ ಆಗಿ ಮಾಡ್ತೀನಿ ಅನ್ನುವಂಥ ಒಂದು ಇದಕ್ಕೂ ನಾವು ಗಮನಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ನಮ್ಮ ಮನಸ್ಥಿತಿಯಲ್ಲೇ ಗೊತ್ತಾಗುತ್ತೆ. ಸೊ ಅದರ ಸುತ್ತ ಅದರ ಸ್ಪರ್ಶ, ಅದರ ಒಂದು ಸುವಾಸನೆ, ಅದ್ರ ಮೂಲಕನೇ ನಮ್ಮ ಅರೋಮಾ ಥೆರಪಿ ಅಂತಾನೆ ಹೇಳ್ಬಹುದು. ಅದು ನಮ್ಮ ಸೆನ್ಸಸ್ನ, ನಮ್ಮ ನರ್ವಸ್ ಸಿಸ್ಟಮ್ನ ಅಷ್ಟು ಡೀಪ್ ಆಗಿ ಕಾಮ್ ಡೌನ್ ಕೂಡ ಮಾಡುತ್ತೆ. ಸೊ ಖಂಡಿತ ತುಳಸಿಗೆ ಸಂಬಂಧಪಟ್ಟ. ಖಂಡಿತ. ಈಗ ಮನೇಲಿರ್ತಕ್ಕಂಥ ಪ್ರಾಣಿಗಳು ಅಂತ ಅಂದ್ರಿ. ಹೌದು. ಈಗ ನೀವು ಸಾಕಿರ್ತಕ್ಕಂಥ ನಾಯಿನು, ಬೆಕ್ಕು, Yes. ಹಸು, ದನ, ಕರುಗಳೇನಿರುತ್ತಲ್ಲ, ಹೌದು. ಇದು ಹೇಗೆ ಪ್ರಾಣಿಗಳು? ನಾನು ಥೆರಪಿಸ್ಟ್ ಆಂಗಲ್ ಅಲ್ಲೇ ಹೇಳ್ತೀನಿ. ಒಂದು ಎರಡು ತರ ನಾಯಿ ಮರಿ. ಸ್ಪಿರಿಚುವಲ್ ಅನ್ನು ಹೇಳಿ. ಹೌದು, ಎಕ್ಸಾಕ್ಟ್ಲಿ. ಈಗ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಸರ್, ಒಂದು ನಾಯಿ ಮರಿ, ಒಂದು ಬೆಕ್ಕು ಮರಿ ಅಥವಾ ಒಂದು ಏನೋ ಒಂದು ಪಕ್ಷಿ ಸಾಕಿರ್ತೀರಾ, ನೀವು ಅದ್ರ ಜೊತೆ ಕನೆಕ್ಟ್ ಆಗಿದ ತಕ್ಷಣ ನಿಮ್ಮ ಹಾರ್ಟ್ ಚಕ್ರ, ಅನಾಥ ಚಕ್ರ ಅಂತ ಏನು ಹೇಳ್ತೀವಿ, ಅದು ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್ ಅಲ್ಲಿ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಟ್ರಾನ್ಸಾಕ್ಷನ್ ಇರುತ್ತೆ, ಡಿಜೆಕ್ಷನ್ ಇರುತ್ತೆ, ಅಥವಾ ನಮಗೆ ಏನೋ ಪೇನ್ ಇರುತ್ತೆ, ಅಥವಾ ನಾನು ಮಾಡ್ತಾ ಇಲ್ಲ ಅನ್ನೋ ಗಿಲ್ಟ್ ಇರುತ್ತೆ. ಪ್ರಾಣಿಗಳ ಜೊತೆ ಇಷ್ಟು ಲೆಕ್ಕಾಚಾರ ಓಡೋದೇ ಇಲ್ಲ. ನಿಮ್ಮ ಮನೇಲಿ ಪೆಟ್ಟಿದ್ರೆ ಖಂಡಿತ ನಿಮಗೂ ಗೊತ್ತಿರುತ್ತೆ, ಅದು ಅನುಭವಕ್ಕೆ ಸುಮಾರು ಜನಕ್ಕೆ ಬಂದಿದೆ. ಅದನ್ನು ನಮ್ಮ ಜಡ್ಜ್ ಮಾಡಲ್ಲ. ಅಬ್ಸಲ್ಯೂಟ್ಲಿ. ಅದು ನಿಮ್ಮನ್ನ ಕೇವಲ ನೀವಾಗೇ ಸ್ವೀಕಾರ ಮಾಡುತ್ತೆ. ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಪಾಕೆಟಲ್ಲಿ ಎಷ್ಟು ದುಡ್ಡಿದೆ, ಇವಾಗ ನೆಕ್ಸ್ಟ್ ನಂಗೆ ಊಟ ನೀವು ಹಾಕ್ತೀರಾ ಇಲ್ವಾ, ಈ ಯಾವುದೇ ಅನಾಲಿಸಿಸ್ ಇಲ್ಲದೆ ಜಸ್ಟ್ ಪ್ಯೂರ್ ಅನ್ಕಂಡೀಷನಲ್ ಲವ್ನ ಸರ್ವ್ ಮಾಡುತ್ತೆ. ಅದಕ್ಕೆ ಅದು ತೊಡೆ ಮೇಲೆ ಕೂತ ತಕ್ಷಣ ನಾವೇನೋ ಮಾಡ್ತಾ ಇದ್ರು ಸಡನ್ನಾಗಿ ಏನೋ ಒಂದು ಕಂಪ್ಯಾಷನ್, ಲವ್ ನಮ್ಮಿಂದ ಸಹಜವಾಗಿ ಉದ್ಭವ ಆಗಿ ಅದು ಕೂಡ ಅಷ್ಟೇ ಚೆನ್ನಾಗಿ ರೆಸಿಪ್ರೊಕೇಟ್ ಮಾಡುತ್ತೆ. ಇನ್ನೊಂದು ನೋಡ್ಬೋದು ನೀವು, ಯಾರು ಪ್ರಾಣಿಯನ್ನ ಹೆಚ್ಚು ಪ್ರೀತಿಸ್ತಾರೋ ಅವ್ರ ಹತ್ರನೇ ಅದು ಇಂಟ್ಯೂಟಿವ್ಲಿ ಹೋಗುತ್ತೆ ಕೂಡ. ಸೊ ಆ ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಂಡ್ ಜೊತೆಗೆ ಈಗ ಪ್ರಾಣಿಗಳ ವಿಚಾರದಲ್ಲಿ ಅಂತ ಬಂದಾಗ, ಎಸ್, ನೀವೀಗ ಅದು ಎಷ್ಟು ಅನ್ಕಂಡೀಷನಲ್ ಲವ್ ಕೊಡುತ್ತೆ ಅಂದ್ರೆ, ಈಗ ನಿಮ್ಮ ಹೆಂಡತಿನೋ ಗಂಡನ ಹತ್ರನೋ ನೀವೊಂದು ವಾರ ಸ್ನಾನ ಮಾಡ್ಬಿಡಿ, ಅವ್ರ ಹತ್ರ ಹೋಗಿ ಡಾರ್ಲಿಂಗ್ ಅಂತ ತಪ್ಕೊಳ್ಳಿ, ಒಂದು ವಾರ ಬಿಟ್ಟು ಹತ್ರ ಕೂಡ ಸೇರಿಸಲ್ಲ. ಅಬ್ಸಲ್ಯೂಟ್ಲಿ. ಆದ್ರೆ ಪ್ರಾಣಿಗಳು ಹೌದು, ಅಬ್ಸಲ್ಯೂಟ್ಲಿ. ಅಷ್ಟು ಒಂದು ಭೂಮಿ ತಾಯಿ ತರ ನಿಷ್ಕಲ್ಮಶವಾದ ಪ್ರೀತಿ. ಒಂದು ಯಾವಾಗ ನಿಮ್ಮ ಹಾರ್ಟ್ ಸೆಂಟರ್ ಓಪನ್ ಆಗುತ್ತೋ, ನಾವು ಮಾತಾಡ್ಬೇಕಾದ್ರೆ ಏನಂತೀವಿ, ದೊಡ್ಡ ಮನಸ್ಸಪ್ಪ ಒಂದು, ಎಷ್ಟೊಂದು ದುಡ್ಡು ಕೊಡ್ತಾನೆ, ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು ಆ ಥರ ಜಿಪ್ಣ ಅಲ್ಲ, ಇಂಥ ದೊಡ್ಡ ಹೃದಯ ಗೊತ್ತಾ ಒಂದು, ದಾನ ಧರ್ಮ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಮನಸ್ಸು, ಅದಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಾರೆ. ಅಂದರೆ ಏನೋ ನಮ್ಮದು ಕೇವಲ ಮೂಲಾಧಾರ ಅಂದರೆ ಲೋವರ್ ಫಿಸಿಕಲ್ಗೆ ಸಂಬಂಧಪಟ್ಟಂಥ ಎನರ್ಜಿ ಸೆಂಟರ್ಸ್ ಅಷ್ಟೇ ಅಲ್ಲ, ಹಾರ್ಟ್ ಸೆಂಟರ್ ಈಸ್ ದಿ ಸೆಂಟರ್. ಅದು ಚೆನ್ನಾಗಿದ್ದಾಗ ಮಾತ್ರ ಸಂಪತ್ತನ್ನು ಬಳಸೋಕ್ಕಾಗೋದು,
ನಿಜ ರೂಪದಲ್ಲಿ, ಯಾಕಂದ್ರೆ ಎಷ್ಟೊಂದು ದುಡ್ಡಿತ್ತು ನೋಡು, ಎದೆ ಮೇಲೆ ಹಾಕೊಂಡ ಹೋದ್ರು ಅವರು, ಕಾಯಿಲೆಗಳು ಎಲ್ಲ ಬಂತು. ಬಿಟ್ಟು ಹೋದ್ರು ನೋಡಿದ್ಯಾ, ಹೆಂಗಾಡ್ತಾ ಇದ್ರು ನೋಡಿದ್ಯಾ ಅಂತ ಬೈತಾರೆ. ಬೈಬೇಕಾದ್ರೂ ಕೊನೆ ದರ್ಶನ ತಗೊಳಕ್ ಬಂದಾಗ್ಲೂ ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಏನು, ಇದು ಓಪನ್ ಆಗಿಲ್ಲ ಅಂದ್ರೆ ನಿಮ್ ಸಂಪತ್ತು ತಿಜೋರಿಲಿ ಎಷ್ಟೇ ಇದ್ರು ಅದು ಉಪಯೋಗಕ್ಕೆ ಬರೋದಿಲ್ಲ, ಸತ್ಪ್ರಯೋಗ ಅಂತ ಹೇಳ್ತೀವಿ. ಅದರಿಂದ ಇನ್ನೊಬ್ಬರಿಗೆ ಕೊಡೋದು, ನಾನು ಅನುಭವಿಸೋದು, ಅಥವಾ ನಮ್ಮ ವಂಶಜರಿಗೆ ಅದು ಸರಿಯಾದ ರೀತಿಯಲ್ಲಿ ಬಳಕೆಗೆ ಬರೋದು, ಇದೆಲ್ಲವೂ ಹಾರ್ಟ್ ಸೆಂಟರ್ ಓಪನ್ ಆದಾಗ್ಲೇ ಸಾಧ್ಯ ಆಗೋದು. ಓಕೆ, ಈಗ ಹಾರ್ಟ್ ಚಕ್ರ ಓಪನ್ ಆದ್ರೆ ಎಸ್ ಏನೇನು ಒಳ್ಳೇದು, ಏನೇನ್ ಪ್ಲಸ್, ಏನೇನ್ ಮೈನಸ್? ಎಸ್, ಒಂದು ಫಿಸಿಕಲ್ ಲೆವೆಲ್ ಅಲ್ಲೇ ಹೇಳೋದಾದ್ರೆ, ಹಾ. ಒಬ್ಬ ವ್ಯಕ್ತಿಯ ಹಾರ್ಟ್ ಸೆಂಟರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅನಾಥ ಚಕ್ರ, ಗ್ರೀನ್ ಕಲರ್ ಬಾಲ್ ಆಫ್ ಎನರ್ಜಿ, ಅಲ್ಲಿ ಸಂಬಂಧಪಟ್ಟಂತಹ ಅಂಗಾಂಗಗಳು, ಅದು ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಥೈಮಸ್ ಸೆಂಟರ್ ಇರ್ಬೋದು, ಬ್ರೀದಿಂಗ್ ಇರಬಹುದು, ಇದೆಲ್ಲವೂ ಆರೋಗ್ಯಕರವಾಗಿ ಫಂಕ್ಷನ್ ಮಾಡಕ್ಕೆ ಸಹಾಯ ಮಾಡುತ್ತೆ. Wonderful. ಅದಕ್ಕೆ ತುಂಬಾ ಜನಕ್ಕೆ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಎದೆ ಹಿಡ್ಕೊಂಡಂಗಿದೆ, ಏನೋ ಚುಚ್ತಾ ಇದೆ, ಏನೋ ದಬ ದಬ ಅಂತ ಇದೆ, ಏನೋ ಗಾಬರಿ ಆಗ್ತಿದೆ ಅಂತಾರೆ. ಬಟ್ ಎಲ್ಲ ರಿಪೋರ್ಟು ನಾರ್ಮಲ್ ಇರುತ್ತೆ. ಎಷ್ಟೋ ಸತಿ ಹಾರ್ಟ್ ಸೆಂಟರ್ ಹೀಲ್ ಮಾಡೋದ್ರಿಂದ ಅದು ಮ್ಯಾಜಿಕಲಿ ಶಿಫ್ಟ್ ಆಗೋಗುತ್ತೆ. ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಒಂದು ಟೆಸ್ಟ್ ಮಾಡಿ ನೋಡಿ. ಈಗ Yes. ತುಂಬಾ ಹತ್ತಿರದವರು, ಈಗ ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಹೆಂಡತಿನೋ, ಗಂಡನೋ, ಅಪ್ಪ ಅಮ್ಮನೋ, ತುಂಬಾ ಹತ್ತಿರದವ್ರ ಹತ್ರ ಸಡನ್ ಆಗಿ ಮಾತ್ ಬಿಟ್ಬಿಡಿ. ಅಲ್ಲ, ಅಥವಾ ಮಾತ್ ಬಿಡೋದಂದ್ರೆ ಅದೇ ಕೆಲಸ ಮುನಿಸು. ಮುನ್ಸಾಯ್ತು ಅಂತ Yes. ಇಟ್ಕೊಳ್ಳಿ. ಒಂದಿನ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ರಿ, ನೆಕ್ಸ್ಟ್ ದಿನ, ಹೌದು. 3 ದಿನ ಆದ್ಮೇಲೆ, 1 ವಾರ ನೀವು ತುಂಬಾ ಇಷ್ಟಪಡೋರು, ನೀವು ಅವ್ರನ್ನ ಮಾತಾಡ್ತಾನೆ ಇಲ್ಲ, ನೀವೆಲ್ಲ ದೂರ ಇದ್ದೀರಾ, ಅಕಸ್ಮಾತ್ ಸಡನ್ ಆಗಿ ಒಂದಿನ ಭೇಟಿ ಆದ್ರಿ, ಅವ್ರು ಅಲ್ಲಿ ಕೂತಿದ್ರೆ ನೀವೆಲ್ಲಿ ಕೂತಿದ್ರ, ಮಾತುಕತೆ ಇಲ್ಲ, ಹೌದು. ಸುಮ್ಮನೆ ಕೂತ್ಕೊಳ್ಳಿ ಸಾಕು. ಇಲ್ಲಿ ಲಿಟ್ರಲಿ ನಿಮ್ಗೆ ಹಿಂಡದಂಗ ಆಗತ್ತೆ. ಅಬ್ಸಲ್ಯೂಟ್ಲಿ ಇನ್ಸ್ಟೆಂಟ್ ಒಂದು ಬೆಟ್ಟ ಎದೆ ಹೆಂಗದು ಭಾರ. ಅಲ್ವಾ? ಹೌದು, ಅಬ್ಸಲ್ಯೂಟ್ಲಿ ನಾವು ಅನ್ಬೋದು ಅಷ್ಟೇ. ಇದೆಲ್ಲ ಹೆಂಗ್ ಸಾಧ್ಯ ಆಗತ್ತೆ? ಇದೆಲ್ಲ ಅಬ್ಸಲ್ಯೂಟ್ಲಿ ನೀವು ಫೀಲಿಂಗ್ಸ್ ಆಗ್ಲಿ, ಈ ಭಾವನೆಗಳಿಗೆ ಕನೆಕ್ಷನ್ ಏನಕ್ಕೆ ಇದೆಲ್ಲ, ಹೃದಯ ಏನಕ್ಕೆ ಮಿಡಿಯತ್ತಿದೆಲ್ಲ? ಎಕ್ಸಾಕ್ಟ್ಲಿ. ಅಂಡ್ ಸಹಜವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ, ಫೀಲ್ ಮಾಡ್ತಾ ಇದ್ದೀನಿ ಅಂದಾಗೆಲ್ಲ ಕೈ ಸಹಜವಾಗಿ ಇಲ್ಲಿ ಹೋಗುತ್ತೆ, ತಲೆ ಮೇಲೆ ಹೋಗಲ್ಲ ನಮಗೆ. ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಮರ್ತು ಹೋದೆ, ಅಯ್ಯೋ ನನ್ನ ತಲೆ ತಿಂತೀಯ ಅಂದಂಗೆ ಇಲ್ಲಿ ಹೋಗುತ್ತೆ. ಅಂದ್ರೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಭಾವನೆ ನಮಗೆ ಆಲ್ರೆಡಿ ನಮ್ಮ ಒಳಗಡೆ ಗೊತ್ತು, ನಮ್ಗಿದಿದೆ ಅಂತ. ಅಂದ್ರೆ ನಾವು ಅದನ್ನ ಪಠ್ಯ ಪುಸ್ತಕದಲ್ಲಿ ಓದದೇ ಇದ್ರು ವಿ ನೋ ಇಟ್. ಆಮೇಲೆ ಅಯ್ಯೋ ನಂಗೆ ಯಾಕೋ ಹೊಟ್ಟೆ ಕಿಚ್ಚಾಗ್ತಾ ಇದೆ, ನಂಗೆ ಹೊಟ್ಟೆ ಉರಿತಿದೆ, ನಂಗೆ ಬೇಗ ಮಾಡಬೇಕು ಅಂದಾಗೆಲ್ಲ ನಾವು ಆಟೋಮೆಟಿಕ್ಲಿ ಕೈನ ಹೊಟ್ಟೆ ಮೇಲೆ ಇಟ್ಕೋತೀವಿ, ಯಾವತ್ತೋ ಎದೆ ಮೇಲೆ ಇಟ್ಕೊಳ್ಳಲ್ಲ. ಸೊ ಅದು ಇನೇಟ್ ವಿಸ್ಡಮ್, ಒಳಗಡೆ ನಮ್ಮೆಲ್ಲರಿಗೂ ಅನುಭವಕ್ಕೆ ಸತತವಾಗಿ ಬರುವಂಥದ್ದು, ಸೂಕ್ಷ್ಮವಾಗಿ ನಮ್ಮನ್ನ ಸದಾಕಾಲ ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಇದೆಲ್ಲ ಸೂಕ್ಷ್ಮ ಶಕ್ತಿಗಳು. ಓಕೆ, ಈ ಹಾರ್ಟ್ ಚಕ್ರ ಓಪನ್ ಓಪನ್, ಹೆಲ್ತ್ ಚೆನ್ನಾಗಿರುತ್ತೆ. ಅಬ್ಸಲ್ಯೂಟ್ ಫಿಸಿಕಲ್ ಲೆವೆಲ್ ಅಲ್ಲಿ. ಇನ್ನೊಂದು, ನೀವು ಲವ್ ಅನ್ನ ಈಸಿಯಾಗಿ ರಿಸೀವ್ ಮತ್ತು ಗಿವ್ ಮಾಡೋಕೆ ಶುರು ಆಗೋದ್ರಿಂದ, ಅಂದ್ರೆ ಕೊಡೋದಕ್ಕೂ ತುಂಬಾ ಸುಲಭ ಆಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಒಳಗಡೆ ನಿಭಾಯಿಸೋಕ್ಕೂ ತುಂಬಾ ಸುಲಭ ಆಗುತ್ತೆ, ಬೇರೆಯವರಿಂದ ಆಕರ್ಷಣೆ ಮಾಡೋಕ್ಕೂ ತುಂಬಾ ಸುಲಭ ಆಗುತ್ತೆ. ಈ ತರ ಆದಾಗ ಜೀವನದ ಸಂಭ್ರಮವನ್ನು ಒಬ್ಬ ವ್ಯಕ್ತಿ ಅನುಭವಿಸೋಕೆ ಶುರು ಮಾಡ್ತಾರೆ. ಅಂಡ್ ಅವರು ನಿಜವಾಗ್ಲೂ ಸಮಾಜಕ್ಕೆ ಆಸ್ತಿ ಸರ್. ಯಾಕೆಂದ್ರೆ ಖುಷಿ ಅನ್ನೋದು ನನ್ನ ಹತ್ರ ಏನೋ ಇದ್ದಾಗ ಬರುತ್ತೆ ಅನ್ನೋದು ತುಂಬಾ ದೊಡ್ಡ ಸುಳ್ಳು, ಹೌದಲ್ವಾ? ಯಾಕಂದ್ರೆ ಹೌದು ಬಂತು, ಎಷ್ಟು ದಿನ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು. ನಂಗೆ ಖುಷಿ ಇರ್ಲಿಲ್ಲ ಅಂತ, ಸರಿ ಇತ್ತು, ಆಮೇಲೆ ಎಷ್ಟು ದಿನ ಖುಷಿಯಾಗಿದ್ದೆ? 1.5 ದಿನ ಅಥವಾ 1 ತಿಂಗಳು. ಬಟ್ ಅದೇ ಈ ಸಂಪತ್ತನ್ನ ಅನುಭವಿಸಿದವರು ಅನಂತವಾಗಿ ಅದನ್ನ ಸದಾಕಾಲ ಅನುಭವಿಸ್ತಾ ಇರೋದ್ರಿಂದ ಆ ಭಾಷೆಯನ್ನ ಅನ್ಯರಿಗೂ ಹೇಳ್ಕೊಡ್ತಾರೆ. ನೀವು ಗಮನಿಸ್ಬೋದು, ನಾವು ಯಾವಾಗಾದ್ರೂ ಬೇಜಾರಾದಾಗ ನಮ್ಮ ಫ್ರೆಂಡ್ ಹೇಳ್ತಾರೆ, ಅಯ್ಯೋ ಬಿಡು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ, ಅದು ಶಾಶ್ವತ ಅಲ್ಲ, ನೀನ್ ಖುಷಿಯಾಗಿರು, ನೀನ್ ಆರಾಮಾಗಿರೋದ್ರ ಬಗ್ಗೆ ಯೋಚನೆ ಮಾಡು, ಅಥವಾ ಈ ಪುಸ್ತಕ ಓದು, ನೋಡು ಇಲ್ಲಿ ಸತ್ಸಂಗ ಇದೆ, ಇಲ್ಲ ಇದೊಂದು ನೋಡು ಎಷ್ಟು ಚೆನ್ನಾಗಿದೆ ಹಾಡು, ಕೇಳು ಅಂತ ಹೇಳ್ತಾರೆ. ಅಂದ್ರೆ ಆ ಆನಂದ ಮತ್ತು ಆರೋಗ್ಯವನ್ನ ಜೊತೆಯಲ್ಲಿ ಯಾವಾಗ್ಲೂ ಸಂಪತ್ತು ಎಷ್ಟಿದ್ರು ಇಲ್ಲದೆ ಇದ್ರು ಅನುಭವಿಸೋಕೆ ಸಾಧ್ಯ ಮಾಡುವಂತಹ, ಮತ್ತು ಖಂಡಿತ ಆನಂದ ಮತ್ತು ಆರೋಗ್ಯ ಯಾವಾಗ್ಲೂ ಒಂದು ಟ್ರೈನ್ 2 ಟ್ರ್ಯಾಕ್ ತರ, ಅದು ಯಾವಾಗ್ಲೂ ಜೊತೆಲೇ ಅವರು ತುಂಬಾ ಕೊಡ್ತಿರ್ತಾರಲ್ಲ, ಹಾರ್ಟ್ ಚಕ್ರ ಓಪನ್ ಇದ್ರೆ ಹೌದು, ದಾನಗಳು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ನಿಜವಾದ ಸುಖ ಯಾವ್ದ್ರಲ್ಲಿದೆ ಅಂತ. ಬಚ್ಚಿಟ್ಕೊಳ್ಳೋದ್ರಲ್ಲಿ, ಹಿಡಿದಿಟ್ಕೊಳ್ಳೋದ್ರಲ್ಲಿ, ಅಥವಾ ಇಲ್ಲ ನನಗೆ ಮಾತ್ರ ಅನ್ನೋದ್ರಲ್ಲಿ ಇದೆಯಾ, ಅಥವಾ 10 ಜನಕ್ಕೆ ಯಥೇಚ್ಛವಾಗಿ ಕೊಟ್ಟು ಹರಡಿ ಹಂಚೋದ್ರಲ್ಲಿ ಇದೆಯಾ ಅನ್ನೋದು ಅವ್ರಿಗೆ ತಾನಾಗೆ ಸಹಜವಾಗಿ ಗೊತ್ತಾಗೋಗುತ್ತೆ. ಇನ್ನೊಂದು ಸೀಕ್ರೆಟ್ ಏನಂದ್ರೆ, ದ ಮೋರ್ ಯು ಗಿವ್, ಎಸ್, ದ ಮೋರ್ ಯು ರಿಸೀವ್. ಅಬ್ಸಲ್ಯೂಟ್ಲಿ. ಯು ಬಿಕಮ್ ಎಲಿಜಿಬಲ್ ಫಾರ್ ದಟ್. ಅಂದ್ರೆ ಇಷ್ಟು ನನ್ನ ಕೈಲಿ ಸಾಧ್ಯ ಇದೆ ಅಂದಾಗ ಆಲ್ರೆಡಿ ನಿಮ್ಮ ಸುಪ್ತ ಮನಸ್ಸು ಇದಕ್ಕಿಂತ ಸಾಧ್ಯ ಆಗೋಷ್ಟು ಬೆಳಿಬೇಕು ಅನ್ನೋದನ್ನ ಆಲ್ರೆಡಿ ಫಾರ್ಮುಲಾ ಪ್ರೋಗ್ರಾಮ್ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡುತ್ತೆ.
ಈಗ ನಮ್ಮ ಸ್ನೇಹಿತರಿಗೆ ಸಿಂಪಲ್ ಆಗಿ ಇನ್ನೂ ಹೇಳೋದಾದ್ರೆ, ಎಸ್ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಹಣ ಇದೆ ಅಂದ್ರೆ, ಎಸ್ ಈಗ ನೀವು ಒಂದು 1,000 ರೂಪಾಯಿ ಬಳಸ್ಕೊಂಡು 2,000 ಬಳಸ್ಕೊಂಡು ಇನ್ನೂ ಜಾಸ್ತಿ ಹಣ ಇದ್ರೆ ಎಸ್ ಖುಷಿಯಾಗಿ ನೀವು ಕೊಡ್ತಾ ಹೋಗ್ತೀರಾ. ಹೌದು ನೀವು ಬಡವರಿಗೂ ಸಿಕ್ತವ್ರಿಗೆ ನೀವು ಸಹಾಯ ಮಾಡ್ತಾ ಹೋಗ್ತಿದ್ದಲ್ಲ, ಹೌದು ನಿಮ್ಮ ಸಬ್ ಕಾನ್ಶಿಯಸ್ ಅಥವಾ ಯೂನಿವರ್ಸ್ ರೆಡಿ ಮಾಡುತ್ತೆ. ಹೌದು ಇವ್ನು 10,000 ಕೊಟ್ಟಾಗೇನೆ ಇಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತೇನೆ, ಎಸ್ ಕೊಡೋಣ 10 ಲಕ್ಷ ಅಂತ. ಸರ್ ನಾನೊಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಜನ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಮಾಡಿರೋರೆಲ್ಲ ಬರ್ತಾರಲ್ಲ, ಲಿಟ್ರಲಿ ಇದುವರೆಗೂ ಎಷ್ಟೋ ಜನ ಕ್ಲೈಂಟ್ಸ್ ಹೇಳೋದು ಕೇಳಿದ್ದೀನಿ, ನಾನು ಮನೆ ಕಟ್ಬೇಕಾದ್ರೆ ತುಂಬಾ ಕಷ್ಟಪಟ್ಟೆ, ಸಾಲ ಮಾಡಿದೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿದೆ ಅಂತ. ಆದರೆ ನಾನು ಆಶ್ರಮ ಕಟ್ಟಿಸ್ದೆ, ದೇವಸ್ಥಾನ ಕಟ್ಟಿಸ್ದೆ, ಅಥವಾ ಬಡವ್ರಿಗೆ ಏನೋ ಮದುವೆ ಮಾಡಕ್ ಮಂಟಪ ಕಟ್ಟಿಸ್ದೆ ಅಂತೆಲ್ಲ ಹೇಳೋರು. ಅದು ಹೆಂಗ್ ಬಂದ್ಬಿಡ್ತೋ ಗೊತ್ತಿಲ್ಲ ಮೇಡಮ್ ದುಡ್ಡು, ಅದು ದೇವ್ರು. ಏನಾಗೋಯ್ತೋ ಗೊತ್ತಿಲ್ಲ. ಅಯ್ಯೋ ನನ್ನ ಹತ್ರ ನಿಜವಾಗ್ಲೂ ಹೇಳ್ತೀನಿ ಮೇಡಮ್ 10,000 ಇರಲಿಲ್ಲ, ಇರೋದನ್ನೇ ಎಷ್ಟಿತ್ತೋ ಅಷ್ಟು ಹಾಕಿ ಮಾಡಿದೆ, ಹಾಗೆ ಬಂತು 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 ನೋಡಿ ಅಂತ ಹೇಳ್ತಾರೆ. ತುಂಬ ಜನ ಈ ಥರ ಹೇಳಿರೋದನ್ನು ಕೇಳಿದ್ದೀನಿ. ಅಂದರೆ ನಾನು ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ಆತನು ಕೊಡಕ್ಕೆ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಇನ್ಫ್ಯಾಕ್ಟ್ ಅದು ಆತನದೇ ನಿರ್ಧಾರ, ನೀವು ಅಲ್ಲಿ ಮಾಧ್ಯಮ ಆಗ್ತಾ ಇದ್ದೀರಾ. ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ದಾನ ಮಾಡೋದಕ್ಕೆ ಮನಸ್ಸು ಬಂತು ಅಂದರೆ ಕೈ ಎತ್ತಿಬಿಡಿ, ಮಾಡ್ತೀನಿ ಅಂತ ಶುರು ಮಾಡ್ಕೊಳ್ಳಿ. ಯಾಕೆಂದರೆ ನೀವೆಲ್ಲ ಅಂದರೆ ಇನ್ನೊಬ್ಬರಿಗೆ ಆ ಪುಣ್ಯವನ್ನು ಭಗವಂತ ಕೊಡ್ತಾನೆ. ಯಾಕಂದರೆ ತುಂಬ ಆತ್ಮಗಳು ರೆಡಿ ಇದೆ ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂತ. ಅದರಿಂದ ಅದರಲ್ಲಿ ಆಮೇಲೆ ಮಾಡ್ತೀನಿ, ವಯಸ್ಸಾದ್ಮೇಲೆ ಮಾಡ್ತೀನಿ, ರಿಟೈರ್ ಆದಮೇಲೆ ಮಾಡ್ತೀನಿ, ಇಷ್ಟು ಕೋಟಿ ಸಂಪಾದನೆ ಮಾಡಿದ್ಮೇಲೆ ಮಾಡ್ತೀನಿ ಅಂತ ಲೆಕ್ಕಾಚಾರ ಖಂಡಿತ ಹಾಕಬೇಡಿ. ಈಗ ಇವತ್ತು ಇಲ್ಲಿ ನಿಮ್ಮ ಕೈಲಾದಷ್ಟು ಮಾಡಿ, ಅದು ಖಂಡಿತ ನಿಮ್ಮನ್ನು ಹೆಚ್ಚು ಸಂಪದ್ಭರಿತವಾಗಿ, ಅಫ್ಕೋರ್ಸ್ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಲ್ಲ, ಅದು ನಿಮ್ಗೇನು ಲಾಸು ಅಥವಾ ಲೆಕ್ಕಾಚಾರದ ಥರದ್ದಲ್ಲ, ಅದು ಖಂಡಿತ ನಿಮ್ಮನ್ನು ಬೆಳೆಸೋದಕ್ಕೆ ನಿಮ್ಮನ್ನು ಅರ್ಹ ಮಾಡೇ ಮಾಡುತ್ತೆ. ಅಂಡ್ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಅದ್ ಮಾಡ್ಬಿಡಿ ಹೌದು ದಾನದ ವಿಚಾರದಲ್ಲಿ. ಅವಾಗ ನೀವು ವ್ಯಾಲಿಡೇಷನ್ ಅಂದ್ರೆ 10 ಜನರ ಅಭಿಪ್ರಾಯ ಕಲೆಕ್ಟ್ ಮಾಡಕ್ ಹೋಗ್ಬಿಡಿ. ಮನೇಲಿ ಅಮ್ಮನ್ ಕೇಳೋದು, ಅಪ್ಪನ್ ಕೇಳೋದು, ಇವ್ರನ್ ಕೇಳೋದು, ಅವ್ರನ್ ಕೇಳೋದು. ನಿಮಗ್ ಸಂತೋಷವಾಗಿ ಏನ್ ಕೊಡ್ಬೇಕು ಅನ್ಸತ್ತೆ ಕೊಟ್ಬಿಡಿ ಒಂದು. ಈಗ ಇದೇ ಹಾರ್ಟ್ ಚಕ್ರ ಸರಿ ಇಲ್ಲ ಅಂದ್ರೆ ಏನೇನಾಗುತ್ತೆ? ಒಂದು ಫಿಸಿಕಲ್ ಲೆವೆಲ್, ನಾನು ಆಗ್ಲೇ ಹೇಳಿದಾಗೆ ನಿಗೂಢವಾದ ಸಿಂಪ್ಟಮ್ಸ್ ಬರುತ್ತೆ. ಅವ್ರಿಗೆ ಹಿಂದೆಯಿಂದ ಯಾರೋ ಚುಚ್ಚೋ ಥರ ಇರಬಹುದು, ಉಸಿರು ಕಟ್ಟೋ ಥರ ಇರಬಹುದು, ಎದೆ ಕುಸ್ತು ಬಿದ್ದಂಗೆ ಇರಬಹುದು. ಬಟ್ ಮಾನಸಿಕವಾಗಿ ಅನಾಥ ಚಕ್ರದ ಬ್ಲಾಕೇಜಿಂದ ಯಾವಾಗಲೂ ಒಂದು ಅಸಮಾಧಾನ, ನಿರಂತರವಾಗಿ ಅಳು, ಯಾವಾಗಲೂ ದುಃಖ, ಏನು ತೋರಿಸಿದ್ರು ಸಂಭ್ರಮನೆ ಅಂತ ಅನ್ಸಲ್ಲ. ಅದರಲ್ಲಿ ಏನಿದೆ, ಇದಕ್ಕೆಲ್ಲ ಹೆಂಗೆ ಖುಷಿ ಪಡ್ತೀರಾ, ಓ ಇದರಲ್ಲೂ ಅಷ್ಟೊಂದು ಆನಂದ ಪಡ್ಬಹುದಾ, ಓ ಇಷ್ಟಕ್ಕೇ ಇಷ್ಟೊಂದು ಖುಷಿ ಆಗೋಗುತ್ತಾ, ಹೌದಾ, ಹೇಗೆ ಆ ಪ್ರೀತಿನ ಹೇಗೆ ನೀವು ಅಷ್ಟೊಂದು ಆಳವಾಗಿ ಅನುಭವಿಸ್ಬೋದು ಅಂತ ಒಂಥರ ವೆಜಿಟೇಬಲ್ ಅಂತ ಹೇಳ್ಬಹುದು ನಾವು. ಆ ಸಂಭ್ರಮ ಅವರಲ್ಲಿ ಖಂಡಿತ ಇರೋದಿಲ್ಲ. ಇನ್ನೊಂದು, ಯಾವಾಗಲೂ ಒಂದು ನಿಗೂಢವಾದ ಭಯ ಅವ್ರಿಗೆ ಕಾಡ್ತಾ ಇರುತ್ತೆ. ಏನು ಮಾಡೋದು, ಏನಾಗುತ್ತೆ, ಮುಂದೇನಿರಬಹುದು, ಓ ಏನಾದರೂ ತೊಗೊಂಡು ಹೋಗ್ಬಿಟ್ರೆ, ನಾನೇ ಸತ್ತೋಗ್ಬಿಟ್ರೆ, ಅರ್ಧಂಬರ್ಧ ಮಾಡಿಬಿಟ್ರೆ, ಈ ಥರ ಯಾವಾಗಲೂ ಒಂದು ಇನ್ಸೆಕ್ಯೂರಿಟಿ ಅವ್ರಿಗೆ ಕಾಡೋ ಥರದ್ದು ಒಂದು ಮನಸ್ಥಿತಿ ಇರುತ್ತೆ. ಬಟ್ ತುಂಬ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಜವಾದ ಬಡತನ ಅನುಭವಿಸೋರು ಅಂದರೆ ಅನಾಥ ಚಕ್ರ ಬ್ಲಾಕ್ ಆಗಿರೋರು. ಯಾಕಂದರೆ ಅವ್ರಿಗೆ ಭಕ್ತಿ, ಆನಂದ, ಪ್ರೇಮ, ಅನುಕಂಪ, ದಯೆ ಇದು ಯಾವುದೂ ಅನುಭವಿಸೋಕೆ ಸಿಗಲ್ಲ. ಇದು ದುಡ್ಡು ಕೊಟ್ಟರೂ ಸಿಗದೆ ಇರುವಂಥ ಅನುಭವಗಳು. ಸೊ ನಿಜವಾದ ಬಡತನದಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಓಕೆ, ಇದು Yes. ಮತ್ತೆ ಹಣಕಾಸು ವಿಚಾರದಲ್ಲಿ ನೆಕ್ಸ್ಟ್ ವರ್ಕ್ ಎಸ್. ಮಾಡ್ತಕ್ಕಂಥದ್ದು. ಸೊ ಈ ಪೆಟ್ಗಳು ನಾವು ಆಗಲೇ ಹೇಳಿದ್ವಿ, ಒಂದು ನಮ್ಮ ಹಾರ್ಟ್ ಸೆಂಟರ್ ಓಪನ್ ಮಾಡೋದ್ರಿಂದ. ಎರಡನೇದೇನು ಅಂತಂದರೆ, ಆ ಪ್ರಾಣಿ ಇಂಟ್ಯೂಟಿವ್ ಆಗಿ ನಿಮ್ಮನ್ನು ಹೀಲ್ ಮಾಡ್ತಾ ಇರುತ್ತೆ. ಯಾರ ಮನೇಲಾದರೂ ಬೆಕ್ಕಿದ್ರೆ ಐ ಆಮ್ ಶ್ಯೂರ್ ಸರ್ ಅನುಭವಕ್ಕೆ ಬಂದಿರುತ್ತೆ. ನಿಮ್ಮ ಮನೇಲೂ ಪೆಟ್ಸ್ ಇದೆ, ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ನನಗೆ ನನ್ನ ಮಗ ಹುಟ್ಟಿದ ಮೇಲೇ ಅವನು ಬೆಕ್ಕು ಮರಿಗಳನ್ನ ಇಷ್ಟಪಟ್ಟು ತೊಗೊಂಡು ಬಂದಮೇಲೆ ನನಗದು ಗೊತ್ತಾಗಿದ್ದು. ತುಂಬ ಸುಸ್ತಾಗಿ ನೀವು ಸೋಫಾ ಮೇಲೆ ರಿಕ್ಲೈನ್ ಆಗಿದ್ರೆ ಅಥವಾ ಲೈ ಡೌನ್ ಮಾಡ್ತಾ ಇದ್ರೆ, ಎಕ್ಸಾಕ್ಟ್ಲಿ ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ಬಂದು ಪಾವಿಂಗ್ ಅಂತಲ್ಲ, ಅಂದರೆ ಕಾಲು ಹೀಗೆ ಮಾಡೋದು ಮಾಡುತ್ತೆ. ಇನಿಷಿಯಲಿ ನನಗೆ 3-4 ಸತಿ ಇದು ಕೋಇನ್ಸಿಡೆನ್ಸ್ ಅಥವಾ ನಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನ ಅನಿಸ್ತಾ ಇತ್ತು. ಬಟ್ ಮನೇಲಿರೋರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯಿತು. ಆಮೇಲೆ ಬೇರೆ ಪೆಟ್ ಲವರ್ಸ್ ಎಲ್ಲ ನನ್ನ ಹತ್ರ ಮಾತಾಡಿದ್ಮೇಲೆ, ಹೌದು ನಿಂಗೆ ಹೊಟ್ಟೆ ನೋವಿದ್ರೆ ಅದಕ್ಕೆ ಗೊತ್ತಾಗುತ್ತೆ, ಎಕ್ಸಾಕ್ಟಾಗಿ ಅಲ್ಲೇ ಬಂದು ಕಾಲಿಟ್ಟು ಅಥವಾ ತಲೆ ಹಾಕಿ ಮಲ್ಕೊಳ್ಳೋದು. ಯೂಶಲಿ ಒಂದು ಸಣ್ಣ ಮಸಾಜ್ ಥರ ಮಾಡೋದು, ಅಥವಾ ಬೆನ್ನು ಹಿಡ್ಕೊಂಡಿದ್ರೆ ಅಲ್ಲೇ ಬರೋದು. ಆ್ಯಂಡ್ 3 ಜನದಲ್ಲಿ ಯಾರಿಗೋ ಒಬ್ರಿಗೆ ನೋವಿದ್ರೆ ನೋವಿರೋ ಹತ್ರನೇ ಮೊದಲು ಹೋಗಿ ಅವ್ರ ಹತ್ರ ಮಲ್ಕೊಳ್ಳೋದು. ಇಟ್ ಈಸ್ ಅ ನ್ಯಾಚುರಲ್ ಹೀಲರ್ ಇನ್ ದಿ ಹೌಸ್. ಇಟ್ ಈಸ್ ಸಚ್ ಅ ಫೆಂಟಾಸ್ಟಿಕ್ ಫೀಲಿಂಗ್. ಐ ಕಾಂಟ್ ಟೆಲ್ ಯು ಸರ್, ನನ್ನೊಂದು ಪರ್ಸ್ನಲ್ ಅನುಭವ ಹೇಳ್ತೀನಿ. ಸೊ ಬೆಕ್ಕು ಅವ್ನಿಗೆ ಇಷ್ಟ ಅಂತ ತಂದಿದ್ದು. ಆದರೆ ನಾನು ಬೆಳಗಿನ ಜಾವ ಪ್ರತಿದಿನ 3:45 ಎದ್ದು 4 ಗಂಟೆಗೆ ಪೂಜೆ ಮಾಡೋ ಟೈಮ್ಗೆ ಪ್ರತಿದಿನ ಅದು ಬಂದು ನಾನು ಪೂಜೆ ಮುಗಿಸೋವರೆಗೂ, ನಿಮ್ಗೆ ಗೊತ್ತು ಬೆಕ್ಕು ಎಷ್ಟು ರೆಸ್ಟ್ಲೆಸ್ ಅಂತ, ಕಂಪ್ಲೀಟ್ ಸರೆಂಡರ್ ಪೋಸ್ಟರಲ್ಲಿ ಹಾಗೇ ಕೂತಿದ್ದು. ನೋಡ್ತಿರತ್ತೆ ಎಸ್, ನಾನು ಇನ್ನೇನು ಎದ್ದು ಹೋಗ್ಬೇಕಾದ್ರೆ ಮತ್ತೆ ಓಡೋಗ್ಬಿಡುತ್ತೆ, ಆ ಕಡೆ ಎಲ್ಲೋ ಹೋಗ್ಬಿಡುತ್ತೆ ಅದೇನೋ ಮಾಡ್ಕೊಳ್ಳೋಕ್ಕೆ. ಸೊ ಇದು ಯಾರು ಹೇಳ್ಕೊಡ್ತಾ ಇದ್ದಾರೆ, ಇದಕ್ಕೆ ಹೆಂಗೆ ಗೊತ್ತಾಯಿತು? ಒಂಥರ ತುಂಬ ನಿಗೂಢ ಅದು. ಅಂದರೆ ನೀವು ಅಂದ್ಕೊಂಡಾಗ ಏನೋ ಒಂದು ಬೆಕ್ಕು ಮರಿ ಅಲ್ಲ, ಅದರ ಹಿಂದೆ ಏನೋ ರಹಸ್ಯ ಇದೆ. ಅದು ನಿಮ್ಮ ಆತ್ಮಬಂಧುವೋ, ಅಥವಾ ನಿಮ್ಮ ಸಹಪಾಠಿಯಾಗಿ ಹಿಂದಿನ ಜನ್ಮದಲ್ಲಿತ್ತೋ, ನಿಮ್ಮ ಪೂರ್ವಜರೋ, ಅಥವಾ ನಿಮ್ಮ ದೈವಿಕ ಗುರುಗಳು ಕಳಿಸ್ಕೊಟ್ಟಿರೋರೋ, ಅಥವಾ ನಿಮ್ಮನ್ನು ಯಾವುದೋ ಕೆಟ್ಟ ಶಕ್ತಿಯಿಂದ ತಡಿಯಕ್ಕೆ ಅಂತ ಬಂದಿರೋ ಗಾರ್ಡೋ, ಮಾಸ್ಟರೋ, ಏಂಜಲೋ,
ವಿ ರಿಯಲಿ ಡೋಂಟ್ ನೋ. ನೀವು ಗಮನಿಸಿದ್ರೆ ಬೆಗ್ಗಳು ಎಸ್ಪೆಷಲಿ ಅದು ಯಾವುದೇ ಕಾರಣಕ್ಕೂ ಮನೆ ಒಳಗೆ ಸಾಯಲ್ಲ. ಹೌದು. ಅದು ಸಾಯ್ಬೇಕಾದ್ರೆ ಎಲ್ಲೂ ಹೋಗುತ್ತೆ, ಹಿಂಗ್ ಸಾಯುತ್ತೆ ಗೊತ್ತೇ ಆಗಲ್ಲ. ಹೌದು. ಅಂಡ್ ಅದು ಒಂದ್ ರೀತಿ ನಮ್ಗೆ ಎಷ್ಟು ಪ್ರೀತಿಸ್ತಾ ಇರುತ್ತೆ ಅಂದ್ರೆ ಈ ರೀತಿಯಲ್ಲೂ ಇವ್ರಿಗೆ ತೊಂದರೆ ಕೊಡಬಾರ್ದು ನಾನು ಅನ್ನೋ ತರ ಅದು ಪ್ಲಾನ್ ಮಾಡ್ಕೊಳತ್ತೇನೋ ಅಂತ ಅನ್ಸುತ್ತೆ. ಅಷ್ಟು ಆಳವಾದ ಸಂಬಂಧ. ಅಂಡ್ ಈ ತರದೊಂದು ಸಂಬಂಧ, ಈ ತರದೊಂದು ಗಾರ್ಡ್, ಈ ತರದೊಂದು ಪ್ರೊಟೆಕ್ಷನ್, ಈ ತರದೊಂದು ಇಂಟ್ಯೂಷನ್, ಈ ತರದೊಂದು ಹೀಲಿಂಗ್ ನಡೀತಾ ಇದ್ರೆ ಪಾಸಿಟಿವ್ ವೈಬ್ಸ್ ಖಂಡಿತ ಬರುತ್ತಲ್ವಾ. ಅದರಿಂದ ನೆಕ್ಸ್ಟ್ ಒನ್ ಬಂದು ಎಸ್. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಸಂಭ್ರಮದ ವಾತಾವರಣ ಇದೊಂದು ದೊಡ್ಡ ಸೀಕ್ರೆಟ್. ಸಬ್ಕಾನ್ಷಿಯಸ್ ಮೈಂಡ್ ನಾನು ಇವತ್ತು ಹೇಳ್ಕೊಡ್ತೀನಿ. ಯಾವಾಗ್ಲೂ ಅಷ್ಟೇ ಇದನ್ನ ಖಂಡಿತ ಒಂದು 3 months ಫಾಲೋ ಮಾಡಿದ್ರು ತುಂಬಾ ಚೇಂಜಸ್ ಎಲ್ಲರೂ ನೋಡ್ಬೋದು. ಯಾವಾಗ್ಲೂ ದುಃಖ ಅಥವಾ ಬೇಜಾರನ್ನ ಅಂಡರ್ ಪ್ಲೇ ಮಾಡಬೇಕು, ಸಂಭ್ರಮನ ಓವರ್ ಪ್ಲೇ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಎಕ್ಸಾಂಪಲ್ ಫೇಲ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ನೋವಾಗಿರುತ್ತೆ. ಎಸ್, ಅದನ್ನ ನಾವೇನ್ ಮಾಡ್ತೀವಿ, ತಲೆ ಚಿಚ್ಕೊಂಡು ಕೂಗಾಡ್ಕೊಂಡು 3 ದಿನ ಊಟ ಬಿಟ್ಟು ಅಯ್ಯೋ ನನ್ನ ಲೈಫೇ ಹಾಳಾಯ್ತು ಅಂತ ಇದು ಮಾಡಿ ರಬ್ಬರ್ ತರ ಪುಲ್ ಮಾಡಿ ಅದನ್ನೇ 100 ಜನಕ್ಕೆ ಫೋನ್ ಮಾಡಿ ಫೇಲ್ ಆಗೋದೆ ಅಂತ ಅವ್ರ ಅಮ್ಮನೂ ಹೇಳ್ತಿರ್ತಾರೆ, ಅಪ್ಪನೂ ಹೇಳ್ತಿರ್ತಾರೆ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾನು ಲಾಸ್ಟ್ ಟೈಮ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದಾಗೆ ರೆಡ್ ಕಾರ್ ನೋಡಬೇಡಿ ಅಂದ್ರೆ ರೆಡ್ ಕಾರೇ ಅದು ನೋಡೋ ತರ, ಅಥವಾ ಅಯ್ಯೋ ನಂಗೆ ಈ ಕಾಯಿಲೆ ಬರಬಾರ್ದು ಅಂದ್ರೆ ಆ ಕಾಯಿಲೆದೇ ನ್ಯೂಸ್ ಎಲ್ಲಾ ಕಡೆ ಬರ್ತಾ ಇರೋ ತರ ಆ ಪದವನ್ನ ಅದು ಹಿಡ್ಕೊಂಡ್ಬಿಡುತ್ತೆ. ಫೇಲ್ ಆದೆ, ಫೇಲ್ಯೂರ್. ಸೊ ಫೇಲ್ಯೂರಿನ ಎಕ್ಸ್ಪೀರಿಯನ್ಸಸ್ ಅನ್ನೇ ಮತ್ತೆ 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 ರೀಪ್ರೊಡ್ಯೂಸ್ ಮಾಡುವಂತ ಟೆಂಡೆನ್ಸಿ ಸುಪ್ತ ಮನಸ್ಸಲ್ಲಿ ಹೊರಟೋಗುತ್ತೆ. ಯಾಕಂದ್ರೆ ಅಲ್ಲಿ ಲಾಜಿಕ್ ಇಲ್ಲ. ಓ ನಿಂಗೆ ಫೇಲ್ಯೂರ್ ಬೇಡವಾ, ಬೇಡ ಅನ್ನೋ ಪದ ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ ಸರ್? ಇಲ್ಲ ಅಲ್ವಾ. ಅದೇ ಫೇಲ್ಯೂರ್ ಅಂದ ತಕ್ಷಣ ಓ ಅದ್ರಲ್ಲಿ ಫೇಲ್ಯೂರ್ ಇದ್ರಲ್ಲಿ ಫೇಲ್ಯೂರ್ ಅಂತ ಅಂದ್ರೆ ನಂಗೆ ರೆಡ್ ಕಾರ್ ಬೇಡ ಅಂದಾಗ ಬೇಡ ಅನ್ನೋ ಕಲ್ಪನೆ ಬರುತ್ತಾ? ಇಲ್ಲ, ರೆಡ್ ಕಾರ್ ಬೇಗ ಕಲ್ಪನೆ ಬಂದ್ಬಿಡುತ್ತೆ. ಅದೇ ತರ ನಮ್ಗೆ ಯಾವ್ದು ಇಷ್ಟ ಇಲ್ವೋ ಬೇಡವೋ ಅದನ್ನ ಬಬಲ್ಗಮ್ ತರ ಎಳೆಯಕ್ ಹೋಗ್ಬಾರ್ದು. ಅಂಡರ್ ಪ್ಲೇ. ಓಕೆ ಫೇಲ್ ಆಗಿದ್ದೀನಿ, ಇರ್ಲಿ, ದುಃಖ ಆಯ್ತಾ, ಒಂದು 5 ನಿಮಿಷ 10 ನಿಮಿಷ ಬೇಗ ಠಕ್ ಅಂತ ರೀಬೌನ್ಸ್ ಆಗ್ಬಿಡ್ಬೇಕು. ಅದೇ ಸಂಭ್ರಮ. ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್ ಅಂತೀವಿ. ಓ ನಂದು ಹುಟ್ಟಿದಬ್ಬ ಇದು ಇವತ್ತು, ಯಾರು ಸೆಲೆಬ್ರೇಟ್ ಮಾಡದಿದ್ರು ಪರವಾಗಿಲ್ಲ, ನೀವು ಹೊಸ ಬಟ್ಟೆ ತೊಗೊಳಕ್ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋ ಬಟ್ಟೆನೆ ಚೆನ್ನಾಗಿ ಹೋಗ್ದು ಐರನ್ ಮಾಡ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓ ನನ್ನ ಹುಟ್ಟಿದಬ್ಬ ಅಂತ ದೇವಸ್ಥಾನಕ್ಕೆ ಹೋಗಿ 10 ಜನಕ್ಕೆ ಹೇಳಿ ಸೆಲೆಬ್ರೇಟ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ, ದೇವರಿಗೆ ಅರ್ಚನೆ ಮಾಡಿಸಿ, ಜಸ್ಟ್ ಮೇಕ್ ಇಟ್ ಅ ಬಿಗ್ ಡೀಲ್. ಕೆಲವರು ಬರ್ತ್ಡೇಗಳನ್ನ ನಾವು ಸೆಲೆಬ್ರೇಟ್ ಮಾಡಲ್ಲ, ಅದೇನು ಇಟ್ ಇಸ್ ಜಸ್ಟ್ ಎ ನಂಬರ್ ಅದು ಇದು ಅಂತಾರೆ. ನಾನು ಹಂಗಲ್ಲ. ನಾನು ಚಿಕ್ಕ ವಯಸ್ಸಿಂದ ನನ್ನ ಬರ್ತ್ಡೇ ಹಿಂಗ್ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಅಬ್ಸಲ್ಯೂಟ್ಲಿ ನಾನು ಅನ್ಕೊಳ್ಳೋದು ನಮ್ಮಮ್ಮ ಏನೇನ್ ಬೇಡ ದೊಡ್ಡ ಕತ್ತೆ ಆದ್ರೂ ಕೂಡ ಎಸ್ ಅಂದ್ರೆ ಅವ್ರಿಗೂ ಇಷ್ಟ. ಸರ್ ನೀವು ನೋಡಿ, ನೀವು ಬೇಕಾದ್ರೆ ನಿಮ್ ಸರ್ಕಲ್ ಅಲ್ಲೇ ನೋಡಿ, ಯಾರು ಬರ್ಡೇನ ತುಂಬಾ ಸೆಲೆಬ್ರೇಟ್ ಅಂದ್ರೆ ಅದು ಯಾವ ತರ ಮಾಡ್ತಾರೆ ಅಂತ ನಾ ಹೇಳ್ತಾ ಇಲ್ಲ. ಈಗ ನೀವು ಕೇಕ್ ಕಟ್ ಮಾಡಿನೇ ಮಾಡ್ಬೇಕು ಅಂತಲ್ಲ, ಯಾವ ತರ ಅಲ್ಲ, ಫೀಲಿಂಗ್ ನಾನು ಹೇಳ್ತಾರ. ಸಂಭ್ರಮ. ತುಂಬಾ ಡಲ್ ಆಗಿ ಏನು ಹಳೆ ಬಟ್ಟೆ ಹಾಕೊಂಡು ಏನು ಇವತ್ತು ನನ್ನ ಬರ್ಡೇ ಅಂತಾರೆ, ಅವ್ರ ಲೈಫ್ ಹೇಗಿರುತ್ತೆ. ಮತ್ತೆ ಈ ತರ ಫುಲ್ ಜಂಪ್ ಮಾಡ್ತಾ ಇರ್ತಾರಲ್ಲ ಮರ್ಕ್ಯೂರಿ ತರ, ನಾನು ಉಡ್ದಬ್ಬ ಅವ್ರ ಲೈಫ್ ಹೇಗಿರುತ್ತೆ. ಸುಮ್ಮನೆ ನಿಮ್ ಸುತ್ತಮುತ್ತ ಇರೋದು ಅಬ್ಸರ್ವ್ ಮಾಡಿ. ಐ ಆಮ್ ಆಲ್ಸೋ ಸಂಬಡಿ ಹೂ ಮೇಕ್ಸ್ ಅ ಬಿಗ್ ಡೀಲ್. ಮಾರ್ಚ್ ಬಂದ ತಕ್ಷಣ ಶುರು ಮಾಡ್ಕೊಂಡ್ಬಿಡ್ತೀನಿ ನಾನು, ನನ್ನ ಬಟ್ಟೆಗೆ ಇಷ್ಟು ದಿನ ಇದೆ, ಈ ದಿನ ಬರುತ್ತೆ, ಇಷ್ಟು ದಿನ ಇರುತ್ತೆ ಅಂತ. ನಾನು ಇವಾಗ ಕಮ್ಮಿ ಮಾಡಿದೀನಿ. ರೇಡಿಯೋದೆಲ್ಲ July 22 ನನ್ನ ಬರ್ತ್ಡೇ. ಓಕೆ, July 1 ಇಂದಾನೆ ಶುರು ಮಾಡ್ತಿದ್ದೆ. ಕೌಂಟ್ ಡೌನ್ 20 days ಇದೆ ನನ್ನ ಬರ್ತ್ಡೇ, ವಾರ ನನ್ನ ಬರ್ತ್ಡೇ ಅಂತ. ಸೊ ಬ್ಯೂಟಿಫುಲ್. ಬಟ್ ಎಷ್ಟು ಖುಷಿ ಆಗೋದ್ರೆ ರೇಡಿಯೋಲಿ ಎಸ್ ಬರ್ತ್ಡೇ ಮುಂಚೆನೆ ಬಂದ್ ಮೀಟ್ ಮಾಡೋರು, ವಿಶ್ ಮಾಡೋರು, ಗಿಫ್ಟ್ ಎಕ್ಸಾಕ್ಟ್ಲಿ. ಸೊ ಕೊಡೋರು. ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಸೇಮ್ ವೈಬ್ಸ್ ಅಲ್ವಾ. ಅಂದ್ರೆ ನೋಡಿ, ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ಹಾಗಿದ್ದೆ ಅಂತ. ಸೊ ಇವೆಂಚುಲಿ ನಿಮ್ಮ ಹುಟ್ಟಿದಬ್ಬವನ್ನ ಸಾವಿರಾರು ಜನ ಸಂಭ್ರಮಿಸೋ ರೀತಿ ಮತ್ತೆ ನಿಮ್ಮ ಸಂಭ್ರಮವನ್ನ ಅವರೂ ಸಂಭ್ರಮಿಸೋ ರೀತಿ ಬೆಳೀತೋ ಇಲ್ವೋ, ಅದೊಂದು ದೊಡ್ಡ ಸೀಕ್ರೆಟ್. ಅದಕ್ಕೆ ಚಿಕ್ಕ ಪುಟ್ಟ ವಿನ್ಗಳನ್ನ ಸಂಭ್ರಮಿಸಿ, ಎಕ್ಸಾಜರೇಟ್ ಮಾಡಿ ಅದನ್ನ. ಓ ಮಳೆ ಬಂತು. ಕೆಲವ್ರು ನೋಡಿದಿರಾ, ಏನೋ ಮಳೆ ಬಂತು ಅದಕ್ಕೆ ಯಾಕೆ ಹಿಂಗಾಡ್ತೀಯಾ ಅಂತಾರೆ. ಹೇ ಮಳೆ ಬರ್ತದೆ, ಎಷ್ಟು ಚೆನ್ನಾಗಿದೆ ಮಳೆ. ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನಿ. ಅಬ್ಸಲ್ಯೂಟ್ಲಿ ಎಂಜಾಯ್ ದಟ್ ಫೀಲಿಂಗ್. ಒಣಗಿರೋ ಮಣ್ಣಿನ ಮೇಲೆ ನೀರು ಬಿದ್ದಾಗ ಬರುವ ಘಮವನ್ನೇ 5 ನಿಮಿಷ ಕೂತ್ಕೊಂಡು ಆನಂದಿಸಿ. ಈ ಆನಂದವನ್ನ ಸಬ್ಕಾನ್ಷಿಯಸ್ ಮೈಂಡ್ ಓ ನಿಂಗೆ ಇದು ಇಷ್ಟ ಆಯ್ತಾ, ಈ ತರದೇ ಇನ್ನೊಂದು 20 ಇನ್ಸಿಡೆನ್ಸ್ ಕೊಡ್ತೀನಿ ಬಾ ನಿನ್ಗೆ ನೆಕ್ಸ್ಟ್ ಮಂತ್ ಅಂತ ಹೇಳುತ್ತೆ. ನೀವು ಗಮನಿಸಿ, ನೀವು ಅಂದ್ರೆ ಗಂಡ್ಮಕ್ಳಿಗೆ ಹೊಸ ಹೇರ್ ಕಟ್ ಮಾಡಿಸ್ಕೊಂಡಾಗ ಎಸ್ ಯಾವತ್ತೇ ನೋಡಿ, ನೀವು ಒಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದಾರೆ ಅಂದ್ರೆ ಅವತ್ತು ಆಟೋಮೆಟಿಕ್ ಆಗಿ ತಲೆಗೆ ಸ್ನಾನ ಮಾಡಿರೋ. ತಲೆಗೆ ಸ್ನಾನ ಯಾವತ್ತು ಮಾಡ್ತಿರಲ್ಲ, ಎಕ್ಸಾಕ್ಟ್ಲಿ. ಮುಖದಲ್ಲಿ ಅದು ಏನೋ ಒಂದು ಗ್ಲೋ ಇರುತ್ತೆ. ಅಬ್ಸಲ್ಯೂಟ್ಲಿ. ಅಲ್ಲ? ಕ್ಲೆನ್ಲಿನೆಸ್ಗೂ ಇನ್ಫ್ಯಾಕ್ಟ್ ವೇದದಲ್ಲಿ ಹೇಳಿದೆ, ನಮ್ಮ ಕ್ಲೆನ್ಲಿನೆಸ್ಗೂ ನಾವು ಪಾಸಿಟಿವ್ ಆಗಿರೋದಕ್ಕೂ ಸಂಬಂಧ ಇದೆ ಅಂತ. ಖಂಡಿತ ಹೌದು. ಅದರಿಂದ ಆ ಸಂಭ್ರಮವನ್ನ ಮನಸ್ಸಲ್ಲೂ ಮನೆಯಲ್ಲೂ ಅನುಭವಿಸಿ. ಇನ್ನು ಕ್ರಿಸ್ಟಲ್ಸ್ ಎಸ್. ಅಂಡ್ ನಾವು ಸಂಭ್ರಮ ಅಂತ ನೋಡಿದಾಗ ಸರ್, ನಮ್ಮ ಪುರಾಣದಲ್ಲಿ ಯಾವುದೇ ನೀವು ಪಾರ್ಟ್ ಆಫ್ ದ ಹಿಸ್ಟ್ರಿ ವರ್ಲ್ಡ್ ಅಲ್ಲಿ ತಗೊಳ್ಳಿ, ಅದು ಈಜಿಪ್ಷಿಯನ್ಸ್ ಇರ್ಬೋದು, ಗ್ರೀಕ್ಸ್ ಇರ್ಬೋದು, ಇಂಡಿಯನ್ಸ್ ಇರ್ಬೋದು, ಮೊಘಲ್ಸ್ ಇರ್ಬೋದು, ನೀವು ರಾಜಸ್ಥಾನಕ್ಕೆ ಹೋಗಿ ಫ್ಲೋರು, ರೂಫು, ತಟ್ಟೆ, ನೆಲ ಎಲ್ಲದರಲ್ಲೂ ಕ್ರಿಸ್ಟಲ್ಗಳನ್ನ ಬಳಸಿ
ಆ ಚಿತ್ತಾರದ ಮೂಲಕ ಆ ಸಂಭ್ರಮವನ್ನ ಅವರು ಎದೆಯಲ್ಲಿ ತಗೊಂಡು ಬರ್ತಾ ಇದ್ರು. ಇನ್ನು ಅವ್ರ ಒಡವೆಗಳಲ್ಲಿ ಎಷ್ಟೋ ಲಕ್ಷ ಲಕ್ಷ ಕೋಟಿ ಕೋಟಿ ಬೆಲೆ ಬಾಳುವ ಜೆಮ್ ಸ್ಟೋನ್ಗಳು ಹೇರಳವಾಗಿ ಭಾರತ ದೇಶದಲ್ಲಿ ಸಿಗ್ತಾ ಇದ್ರೂ ಕೂಡ ಕ್ರಿಸ್ಟಲ್ಗಳ ಬಳಕೆಯನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ರು. ಯಾಕೆಂದ್ರೆ ಅದರಿಂದ ತುಂಬ ಸರಳವಾಗಿ ಪಾಸಿಟಿವ್ ವೈಬ್ಸ್ನ ತಗೋಬಹುದು, ತುಂಬ ಈಸಿಯಾಗಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು, ಮತ್ತು ತುಂಬ ಆನಂದದ ಸ್ಥಿತಿಯನ್ನ ಆ ಒಂದು ವೈವಿಧ್ಯಮಯವಾದ ರೀತಿಯಲ್ಲಿ ಬಳಸೋ ರೀತಿಯಲ್ಲೇ ಅದನ್ನ ನಾವು ಉಪಯೋಗಿಸಬಹುದು ಅಂತ. ಅಂದ್ರೆ ಅದನ್ನ ಬಾತ್ ಟಬ್ಬಲ್ಲಿ ಹಾಕೋದಿರಬಹುದು, ನಾನು ಆಗ್ಲೇ ಹೇಳಿದಾಗ ಅಲಂಕಾರಕ್ಕೆ ಉಪಯೋಗಿಸೋದಾಗಿರ್ಬೋದು, ಅದನ್ನ ಪೌಡರ್ ಮಾಡಿ ಕಾಸ್ಮೆಟಿಕ್ಸ್ ಅಲ್ಲಿ ಉಪಯೋಗಿಸೋದಾಗಿರಬಹುದು, ತಟ್ಟೆಗಳಲ್ಲಿ ಅದರ ಎನರ್ಜಿಯನ್ನು ಅಬ್ಸಲ್ಯೂಟ್ಲಿ ಅದನ್ನ ಬೇರೆ ಬೇರೆ ಕಾಂಪೋಸಿಷನ್ ಅದನ್ನ ಪೌಡರ್ ಮಾಡಿ, ಫೈನ್ ಪೌಡರ್ ಮಾಡಿ ಆ ಶೈನ್, ಇವಾಗೆಲ್ಲ ತುಂಬಾ ಕೆಮಿಕಲ್ಸ್, ಗ್ಲಿಟರ್ಸ್, ಶೇಡ್ಸ್ ಅದೆಲ್ಲ ಮಾಡ್ತಾರಲ್ಲ, ಆ ರೀತಿಯ ಕ್ರಿಸ್ಟಲ್ಗಳನ್ನ ಬಳಸಿ ಅದನ್ನ ಉಪಯೋಗಿಸಿ ಮಾಡ್ತಾ ಇದ್ರು. ಓಕೆ, ಈಗ ನಾನು ಹಣನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಯಾವ ಕ್ರಿಸ್ಟಲ್ ನ ಯೂಸ್ ಮಾಡಿ? ಹಣ ಅಟ್ರಾಕ್ಷನ್ಗೆ ಅಕಸ್ಮಾತ್ ನಿಮಗೆ ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜ್ ಇದ್ರೆ ಫಸ್ಟ್ ನಾವು ಒಂಚೂರು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಯಾವಾಗಲೂ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡ್ತೀನಿ. ಅದ್ರ ಬ್ಲ್ಯಾಕ್ ಟರ್ಮಲಿನೋ, ಬ್ಲ್ಯಾಕ್ ಓನೆಕ್ಸ್ ಅಂತೆಲ್ಲ ಬರುತ್ತೆ, ಅದನ್ನ ಫಸ್ಟ್ ಇನಿಷಿಯಲಿ ಸ್ವಲ್ಪ ಉಪಯೋಗಿಸಿ, ಅದಾದ್ಮೇಲೆ ಅಲ್ಲಿಂದ ನೀವು ಹಣ ಆಕರ್ಷಣೆ ಮಾಡೋ ಸಿಟ್ರೀನ್, ಪೈರೈಟ್ ನೀವು ಹಾಕಿರೋದು ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ. ಸಿಟ್ರೀನ್ ಆಲ್ಸೋ ಯೆಲ್ಲೋ ಕಲರ್, ಗೋಲ್ಡನ್ ಶೈನ್ ಇರುವ ಯಾವುದೇ ಕ್ರಿಸ್ಟಲ್ಗಳನ್ನು ನಾವು ಹೆಚ್ಚು ಬಳಸಬಹುದು. ಸೊ ಆಮೇಲೆ ಇನ್ನೊಂದು ಕಾರ್ಲಿನಿಯನ್ ಅಂತ ಬರುತ್ತೆ, ಅದು ಕೂಡ ದೋ ಇಟ್ ಇಸ್ ಆರೆಂಜ್ ಇನ್ ಶೇಡ್, ಅದು ಇಮೋಷನಲ್ ಸೆಂಟರ್ ಜೊತೆ ಕನೆಕ್ಟ್ ಆದ್ರೂ ಅದು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಆಗುತ್ತೆ. ಅಮಿಥಿಸ್ಟ್ ಅಂತ ಬರುತ್ತೆ, ಪರ್ಪಲ್ ಕಲರ್, ಅದು ಎಸ್ ಅದು ಆಮೇಲೆ ಪ್ರೊಟೆಕ್ಷನ್ ಕೊಡುತ್ತೆ ಅದ್ರ ಜೊತೆಲೂ. ಈ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಗೆ ಹಣ ಆಕರ್ಷಣೆಗೆ ಟೈಗರ್ ಐ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಕೆಟ್ಟ ದೃಷ್ಟಿ, ಕೆಟ್ಟ ಶಕ್ತಿನ ಪ್ರೊಟೆಕ್ಟು ಮಾಡುತ್ತೆ. ಮೂರು ಸರ್, ಯು ಹ್ಯಾವ್ ಯೂಸ್ ದ ರೈಟ್ ಕಾಂಬಿನೇಷನ್. ಇವಿಲ್ ಐನು ದೂರ ಇಡುತ್ತೆ, ಪ್ಲಸ್ ವಿಲ್ ಪವರ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ನಾನು ಇಷ್ಟು ಮ್ಯಾನಿಫೆಸ್ಟ್ ಮಾಡ್ತೀನಿ, ಇಷ್ಟು ಸಂಪಾದನೆ ಮಾಡ್ತೀನಿ, ಇಷ್ಟು ಹಾಕಿದ್ರೆ ನಂಗೆ ಈ ತರ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋ ಆ ಲೆಕ್ಕಾಚಾರಕ್ಕೆ ತುಂಬಾ ಹೆಲ್ಪ್ ಮಾಡೋದು ಟೈಗರ್ಸ್ ಐ. ಸೊ ಟೈಗರ್ಸ್ ಐ, ಪೈರೇಟ್ ಮತ್ತು ಅಮಿಥಿಸ್ಟ್, ಎಸ್. ಮತ್ತು ಸಿಟ್ರೀನ್ ಕೂಡ ತುಂಬಾ ಒಳ್ಳೆ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಬಟ್ ತುಂಬಾ ಕಷ್ಟದಲ್ಲಿದ್ದೀವಿ, ಹಣ ತುಂಬಾ ಸ್ಟಕ್ ಆಗಿದೆ, ಸ್ವಲ್ಪ ಕ್ಲೆನ್ಸಿಂಗ್ ಕ್ರಿಸ್ಟಲ್ಸ್ನ ಜಾಸ್ತಿ ಇನಿಷಿಯಲಿ ಯೂಸ್ ಮಾಡಿ, ಬ್ಲ್ಯಾಕ್ ಶೇಡ್ಸ್ ಅಲ್ಲಿರೋದು. ಆಮೇಲೆ ಯು ಕ್ಯಾನ್ ಸ್ವಿಚ್ ಟು ನೈಟ್ ಅಲ್ಲಿ ಮಾತ್ರ ಹಾಕಿ ಮಲಗಬೇಡಿ. ಎಸ್, ಅಂದ್ರೆ ನಮ್ದು ಥಾಟ್ ಪ್ರೊಸೆಸಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದ್ರೆ ಇಂಟೆನ್ಷನ್ ಕೊಟ್ಟು ನೀವು ಅದನ್ನ ಇದು ಮಾಡಬಹುದು. ಅಂದ್ರೆ ಈ ತರ ನಾನು ಬಳಸ್ತಾ ಇದ್ದೀನಿ, ನನ್ನ ಜೊತೆಲಿ ಈ ತರ ಉಪಯೋಗಕ್ಕೆ ಬರಲಿ ಅನ್ನೋ ತರ ಇಂಟೆನ್ಷನ್ ಕೊಟ್ಟು ನಾವು ಮಾಡಬಹುದು. ಬಟ್ ಯು ನೆವರ್ ನೋ ಅಲ್ಲ, ಯಾವ ತರ ಸಬ್ ಕಾನ್ಶಿಯಸ್ ಓಡ್ತಾ ಇರುತ್ತೆ. ಸೇಫರ್ ಸೈಡ್ ಇದ್ರೆ ನೀರ್ ತಾಕಿಸ್ದಂಗೆ ನೋಡ್ಕೊಂಡು, ಹೌದು, ಅಂದ್ರೆ ಮಾಲೆ ತೆಗ್ದಿಟ್ಟು ಮಲ್ಕೊಳ್ಳುವಂಥದ್ದು, ಆ ತರದ್ದು ಮಾಡಿದ್ರೆ ಒಳ್ಳೇದು. ಎಸ್.